ಫಸ್ಟ್ ಇಯರ್ ಸೆಕೆಂಡ್ ಸೆಮಿಸ್ಟ್ರಲ್ಲಿ 4ನೇ ಯೂನಿಟ್ಟು ವ್ಯಕ್ತಿತ್ವ ಪರ್ಸನಾಲಿಟಿ ಅಂತ ಏನಿದೆ, ವರ್ತನೆಯನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ವ್ಯಕ್ತಿತ್ವ ಅಂತಕ್ಕಂಥದ್ದು ಮೂಲಭೂತವಾದಂಥ ವಿಚಾರಾಂಶ. ವ್ಯಕ್ತಿತ್ವ ಅನ್ನೋದನ್ನ ಇಂಗ್ಲೀಷ್ನಲ್ಲಿ ಪರ್ಸನಾಲಿಟಿ ಅಂತ ಕರಿತೀವಿ. ಸಾಮಾನ್ಯವಾಗಿ ವ್ಯಕ್ತಿತ್ವ, ಈ ಪರ್ಸನಾಲಿಟಿ ಅನ್ನೋ ಪದವನ್ನು ಜನರು ತಮ್ಮ ದಿನನಿತ್ಯದ ಬಳಕೆಯಲ್ಲಿ ಬಹಳ ಸುಲಲಿತವಾಗಿ ತಮಗೆ ತುಂಬ ಚೆನ್ನಾಗಿ ಪರಿಚಯ ಇದೆ ಅನ್ನೋ ಥರದಲ್ಲಿ ಆ ಪದವನ್ನು ಬಳಸ್ತಾರೆ. ಸಾಮಾನ್ಯವಾಗಿ ಬೇರೆಯವ್ರನ್ನ ಡಿಸ್ಕ್ರೈಬ್ ಮಾಡುವಾಗ ಲೈಕ್ ಫಾರ್ ಎಕ್ಸಾಂಪಲ್ ಲುಕ್ ಅಟ್ ಅ ಪರ್ಸನಾಲಿಟಿ, ಲುಕ್ ಅಟ್ ಇಸ್ ಪರ್ಸನಾಲಿಟಿ ಅನ್ನೋದನ್ನು ಸಾಮಾನ್ಯವಾಗಿ ಬಳಸ್ತಾರೆ. ಸಾಮಾನ್ಯವಾಗಿ ವ್ಯಕ್ತಿಯ ಒಂದು ನೋಟ, ಹೊರನೋಟ, ಎತ್ತರ, ತೂಕ ಈ ವಿಚಾರಗಳನ್ನು ವ್ಯಾಖ್ಯಾನಿಸಲಿಕ್ಕೆ ಅಥವಾ ಡಿಸ್ಕ್ರೈಬ್ ಮಾಡಲಿಕ್ಕೆ ಈ ಪದವನ್ನು ಕೂಡ ಬಳಸ್ತಾರೆ. ಆದರೆ ವ್ಯಕ್ತಿತ್ವ ಅಂತಕ್ಕಂಥದ್ದು ಇವೆಲ್ಲಗಳನ್ನು ಮೀರಿದಂಥದ್ದು. ಈ ವ್ಯಕ್ತಿತ್ವ ಅನ್ನೋ ಒಂದು ವಿಚಾರವನ್ನು ನಾವು ಅರ್ಥ ಮಾಡ್ಕೊಳ್ಳೋದಾದರೆ, ಮೊದಲನೇದಾಗಿ ಈ ಒಂದು ಚಾಪ್ಟ್ರಲ್ಲಿ ಏನೇನಿದೆ ಅನ್ನೋದನ್ನು ಫಸ್ಟು ಒಂದು ಗ್ಲಾನ್ಸ್ ಮಾಡೋಣ, ಒಂದು ನೋಡೋಣ. ಮೊದಲನೇದಾಗಿ ವ್ಯಕ್ತಿತ್ವ, ಈ ಒಂದು ಚಾಪ್ಟ್ರಲ್ಲಿ ಮೊದಲನೇದಾಗಿ ಡೆಫಿನೇಷನ್, ವ್ಯಕ್ತಿತ್ವ ಅಂದರೆ ಏನು, ಅದರ ಸ್ವರೂಪ ಹೇಗಿದೆ, ಏನು ಎತ್ತ ಅನ್ನೋದನ್ನು ನೋಡೋಣ. ಎರಡನೇದಾಗಿ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ವಿವಿಧ ರೀತಿಯ ದೃಷ್ಟಿಕೋನಗಳಿವೆ. ವಿವಿಧ ಕಣ್ಣಿನಲ್ಲಿ ವರ್ತನೆಯನ್ನು, ವ್ಯಕ್ತಿತ್ವವನ್ನು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ದೃಷ್ಟಿಕೋನಗಳು ಅಂತಂದರೆ ಸಿಗ್ಮಂಡ್ ಫ್ರಾಯ್ಡ್ ಮತ್ತು ಆತನ ಅನುಯಾಯಿಗಳ ವಿಚಾರಧಾರೆಗಳ ಸುತ್ತ ಬೆಳೆದಂತಹ ಮನೋವಿಶ್ಲೇಷಣಾ ದೃಷ್ಟಿಕೋನ. ಎರಡನೇದಾಗಿ ಪ್ರರೂಪ ಮತ್ತು ಗುಣವಾಚಕ ದೃಷ್ಟಿಕೋನ. ಇದರಲ್ಲಿ ಪ್ರಮುಖವಾಗಿ ಕ್ಯಾಟಲ್, ಯೂಂಗ್, 5 ಫ್ಯಾಕ್ಟರ್ಸ್ ಥಿಯರಿ ಎಲ್ಲ ಕೂಡ ಬರುತ್ತೆ. ಅದೇ ರೀತಿಯಲ್ಲಿ ಸಾಮಾಜಿಕ ಮತ್ತು ವರ್ತನಾತ್ಮಕ ಸಿದ್ಧಾಂತ, ಇದರಲ್ಲಿ ಪ್ರಮುಖವಾಗಿ ಬಂಡೂರವರ ಸಿದ್ಧಾಂತ. ನಾಲ್ಕನೇ ಪ್ರಮುಖವಾದಂಥ ದೃಷ್ಟಿಕೋನ ಅಂತಂತಂದರೆ ಮಾನವತಾ ದೃಷ್ಟಿಕೋನ. ಇದರಲ್ಲಿ ಪ್ರಮುಖವಾಗಿ ಕಾರ್ಲ್ ರೋಜರ್ ಅವರ ಸಿದ್ಧಾಂತವನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಇದರ ಜೊತೆಯಲ್ಲಿ ವ್ಯಕ್ತಿತ್ವನ ಯಾವ ರೀತಿ ಮಾಪನ ಮಾಡ್ತಕ್ಕಂಥದ್ದು, ವ್ಯಕ್ತಿತ್ವವನ್ನು ಅಳೆಯೋದು ಹೇಗೆ ಅನ್ನೋದನ್ನು ಕೂಡ ನಾವು ಇಲ್ಲಿ ನೋಡಬೇಕಾಗುತ್ತೆ. ಮೆಜರ್ಮೆಂಟ್ ಆಫ್ ಪರ್ಸನಾಲಿಟಿ. ಇದರಲ್ಲಿ ಮುಖ್ಯವಾಗಿ ಸೆಲ್ಫ್ ರಿಪೋರ್ಟ್ಸ್ ಇದೆ, ಸ್ವವರದಿ ಸೂಚಿಗಳು ಅಂತ ಏನು ಕರಿತೀವಿ. ಅದರಲ್ಲಿ ಮುಖ್ಯವಾಗಿ ಕ್ವಶನೇರ್ಸ್ ಇದೆ, ಪ್ರಶ್ನಾವಳಿಗಳು, ರೇಟಿಂಗ್ ಸ್ಕೇಲ್ಸ್ ಇದೆ, ದೈಹಿಕರಣ ಮಾಪಕಗಳು. ಅದರ ಜೊತೆಯಲ್ಲಿ ಪ್ರೊಜೆಕ್ಟಿವ್ ಟೆಕ್ನಿಕ್ಸ್ ಇದೆ, ಪ್ರಕ್ಷೇಪಣಾ ವಿಧಾನಗಳು ಅಂತ ಕರಿತೀವಿ. ಮತ್ತು ಅದರ ಜೊತೆಯಲ್ಲಿ ಬಿಹೇವಿಯರ್ ಅಸೆಸ್ಮೆಂಟ್ಸ್ ಇದೆ, ವರ್ತನಾ ವಿಧಾನಗಳು. ಇದಿಷ್ಟು ಈ ಯೂನಿಟಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಸೊ ಮೊದಲನೇದಾಗಿ ವ್ಯಕ್ತಿತ್ವ ಅಂದರೆ ಏನು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಳೋದಾದರೆ, ಮೊದಲನೇದಾಗಿ ಆ ಪದದ ಒಂದು ಎಟಿಯಾಲಜಿಯನ್ನು ನೋಡೋದಾದರೆ, ಪದದ ಒಂದು ಅರ್ಥವನ್ನು ನೋಡೋದಾದರೆ, ಇಂಗ್ಲೀಷ್ನ ಪದ ಪರ್ಸನಾಲಿಟಿ ಅಂತ ಏನಿದೆ, ಈ ಪರ್ಸನಾಲಿಟಿ ಅನ್ನೋ ಪದವನ್ನು ಲ್ಯಾಟಿನ್ ಪದವಾದ ಪರ್ಸೋನಾ ಅನ್ನೋ ಪದದಿಂದ ಇದನ್ನು ಡಿರೈವ್ ಮಾಡಿರೋದು, ತೆಗೆದುಕೊಂಡಿರ್ತಕ್ಕಂಥದ್ದು. ಈ ಪರ್ಸೋನಾ ಅನ್ನೋದರ ಅರ್ಥ ಮುಖವಾಡ, ದ ಮಾಸ್ಕ್ ಅಂತ, ಮುಖವಾಡ. ಸೊ ಪರ್ಸನಾಲಿಟಿ ಅನ್ನೋ ಪದ ದ ಮಾಸ್ಕ್ ಅನ್ನೋ ಪದದ ಹಿನ್ನೆಲೆಯಲ್ಲಿ ಇದು ಬೆಳವಣಿಗೆಗೊಂಡಿರ್ತಕ್ಕಂಥದ್ದು. ಸಾಮಾನ್ಯವಾಗಿ ನಾವು ನಮ್ಮ ದಿನನಿತ್ಯ ಜೀವನದಲ್ಲಿ ನಾವೇನು ವಿವಿಧ ಪಾತ್ರಗಳನ್ನು ನಿಭಾಯಿಸ್ತೀವಿ, ಇವೆಲ್ಲವೂ ಕೂಡ ನಾವು ಮಾಸ್ಕ್ ಅಥವಾ ನಾಟಕ ಆಡ್ತಕ್ಕಂಥದ್ದು ಅಥವಾ ವಿವಿಧ ರೀತಿಯ ಪಾತ್ರಗಳನ್ನು ನಿರ್ವಹಿಸುವಲ್ಲಿ ಮುಖವಾಡವನ್ನು ಹಾಕ್ಕೊಂಡಿರ್ತಕ್ಕಂಥದ್ದು ಅನ್ನೋ ಅರ್ಥದಲ್ಲಿ ಪರ್ಸನಾಲಿಟಿ ಅನ್ನೋ ಪದವನ್ನು ನಾವು ಡಿರೈವ್ ಮಾಡ್ಕೊಂಡಿರ್ತಕ್ಕಂಥದ್ದು. ಈ ಒಂದು ಪರ್ಸನಾಲಿಟಿ ನಾವು ಸಾಮಾನ್ಯವಾಗಿ ಅರ್ಥ ಮಾಡ್ಕೊಳ್ಳೋ ರೀತಿಯಲ್ಲಿ, ಸಾಮಾನ್ಯವಾಗಿ ಬಳಸ್ತಿರೋ ರೀತಿಯಲ್ಲಿ ಇದು ಅಷ್ಟು ಸರಳವಾದಂಥ ವಿಚಾರ ಅಲ್ಲ. ಯಾಕೆಂತಂದರೆ ವ್ಯಕ್ತಿತ್ವ ಅಂತಕ್ಕಂಥದ್ದು ನಮ್ಮಲ್ಲಿರ್ತಕ್ಕಂಥ ಒಟ್ಟಾರೆ ಗುಣಲಕ್ಷಣಗಳ ಮೊತ್ತ ಅಂತಲೇ ಹೇಳ್ಬೋದು. ಎಂಡ್ಯೂರಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಆ್ಯನ್ ಇಂಡಿವಿಜುವಲ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಈ ವ್ಯಕ್ತಿತ್ವವನ್ನು ವ್ಯಾಖ್ಯಾನಿಸಲಿಕ್ಕೆ ಅಥವಾ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಸರ್ವಸಮ್ಮತವಾದಂತಹ ವ್ಯಾಖ್ಯಾನ ಇಲ್ಲ. ಹಾಗಾಗಿ ಇದನ್ನು ವಿವಿಧ ಮನೋವಿಜ್ಞಾನಿಗಳು ಯಾವ ರೀತಿ ವ್ಯಾಖ್ಯಾನಿಸಿದ್ರು ಆ ಹಿನ್ನೆಲೆಯಲ್ಲಿ ವ್ಯಾಖ್ಯಾನಗಳಲ್ಲಿ ಅರ್ಥವನ್ನು ನಾವು ನೋಡ್ತಾ ಹೋಗ್ತೀವಿ. ಪ್ರಮುಖವಾಗಿ ವ್ಯಾಟ್ಸನ್ ಅವರ ವ್ಯಾಖ್ಯಾನವನ್ನು ನೋಡೋದಾದರೆ, according to Watson, personality is the sum of activities that can be discovered by actual observations over a long enough period of time to give reliable information ಅಂತ ಹೇಳ್ತಾರೆ. ಅಂದರೆ ವಿವಿಧ ರೀತಿಯ ಚಟುವಟಿಕೆಗಳು, ನಾವು ಏನು ದಿನನಿತ್ಯ ಜೀವನದಲ್ಲಿ ನಿಭಾಯಿಸ್ತಕ್ಕಂಥ ವಿವಿಧ ರೀತಿಯ ಚಟುವಟಿಕೆಗಳೇನಿದೆ, ಈ ವಿವಿಧ ರೀತಿಯ ಚಟುವಟಿಕೆಗಳು ನಮ್ಮ ದೈನಂದಿನ ಹೊಂದಾಣಿಕೆಯನ್ನು ಯಾವ ರೀತಿ ನಿರ್ಧರಿಸ್ತವೆ ಅನ್ನೋದನ್ನು ತಿಳಿಸ್ತಕ್ಕಂತಹ ಗುಣಲಕ್ಷಣಗಳನ್ನು ವ್ಯಕ್ತಿತ್ವ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಅದೇ ರೀತಿಯಲ್ಲಿ ಒಂದು ವ್ಯಕ್ತಿತ್ವ ಇಸ್ ಯುನಿಕ್ ಅಡ್ಜಸ್ಟ್ಮೆಂಟ್ ಟು ದಿ ಎನ್ವೈರನ್ಮೆಂಟ್. ನಮ್ಮ ಈಗ ಈ ಕ್ಲಾಸ್ ರೂಮ್ ಎನ್ವೈರನ್ಮೆಂಟಿಗೆ ಸ್ಟೂಡೆಂಟ್ ನೀವುಗಳು ಯಾವ ರೀತಿ ಅಡ್ಜಸ್ಟ್ ಆಗ್ತೀರಾ ಅಂತಕ್ಕಂಥದ್ದು,
ಅದು ನಿಮ್ಮ ಮನೋದೈಹಿಕ ಲಕ್ಷಣಗಳೇನಿದೆ ಇವುಗಳಿಂದ ನಿರ್ಧರಿತವಾಗುತ್ತೆ. ಸೊ ಈ ಮನೋದೈಹಿಕ ಲಕ್ಷಣಗಳೇನಿದೆ ಇವುಗಳ ಒಟ್ಟಾರೆ ಮೊತ್ತವನ್ನು ಸಂಘಟಿತ ವ್ಯವಸ್ಥೆಯನ್ನು ವ್ಯಕ್ತಿತ್ವ ಅಂತ ಕರೀತೀವಿ. ಒಟ್ಟಾರೆಯಲ್ಲಿ ಹೇಳೋದಾದ್ರೆ ಜೀವಿ ಅಥವಾ ವ್ಯಕ್ತಿ ತನ್ನ ಸುತ್ತಲಿನ ಪರಿಸರಕ್ಕೆ ಯಾವ ರೀತಿಯಲ್ಲಿ ಸಮರ್ಪಕವಾಗಿ ಹೊಂದಾಣಿಕೆ ಮಾಡ್ಕೊಳ್ತಾನೆ ಅನ್ನೋದನ್ನು ನಿರ್ಧರಿಸ್ತಕ್ಕಂತಹ ನಮ್ಮ ಲಕ್ಷಣಗಳೇನಿದೆ, ಗುಣಲಕ್ಷಣಗಳೇನಿದೆ, ಇವುಗಳನ್ನು ನಾವು ವ್ಯಕ್ತಿತ್ವ ಅಂತ ಹೇಳ್ಬಿಟ್ಟು ಕರಿತೀವಿ. ಈ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ನನಗಾಗಿ ಹೇಳಿದಂತೆ ಹಲವಾರು ರೀತಿಯ ದೃಷ್ಟಿಕೋನಗಳಿದ್ದಾವೆ. ಯಾಕೆಂತಂದರೆ ಇಲ್ಲಿ ನಾವು ಒಂದು ಕಾರಣ, ಒಂದು ಹಿನ್ನೆಲೆಯಲ್ಲಿ ವ್ಯಕ್ತಿತ್ವವನ್ನು ಅರ್ಥ ಮಾಡ್ಕೊಳ್ಳೋಕೆ ಹೋಗೋದಾದರೆ ನಮಗೆ ಸ್ಪಷ್ಟತೆ ಸಿಗೋದಿಲ್ಲ. ಹಾಗಾಗಿ ವಿವಿಧ ದೃಷ್ಟಿಕೋನಗಳ ಹಿನ್ನೆಲೆಯಲ್ಲಿ ಈ ವ್ಯಕ್ತಿತ್ವದ ಸ್ವರೂಪವನ್ನು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಇವುಗಳನ್ನು ನಾವು ದೃಷ್ಟಿಕೋನಗಳು ಅಂತ ಕರೀತೀವಿ. ದೃಷ್ಟಿಕೋನಗಳು ಅಂತಂದರೆ ಯಾವಾಗ ನಮಗೆ ಯಾವುದೋ ಒಂದು ಪ್ರತ್ಯಯ ಅಥವಾ ಯಾವುದೋ ಒಂದು ವಿಚಾರವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸರ್ವಸಮ್ಮತವಾದಂಥ ಅಥವಾ ಇದೇ ರೀತಿ ಇದೆ ಅನ್ನೋದನ್ನು ನಿರ್ಧಾರ ಮಾಡೋದಕ್ಕೆ ಆಗೋದಿಲ್ವೋ ಆಗ ನಾವು ವಿವಿಧ ರೀತಿಯ ದೃಷ್ಟಿಕೋನಗಳ ಹಿನ್ನೆಲೆಯಲ್ಲಿ ಅರ್ಥ ಮಾಡ್ಕೊಳ್ತೀವಿ. ಈ ವ್ಯಕ್ತಿತ್ವ ಅನ್ನೋ ವಿಚಾರವನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಮುಖ್ಯವಾಗಿ ವಿವಿಧ ದೃಷ್ಟಿಕೋನಗಳ ಹಿನ್ನೆಲೆಯಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಅದರಲ್ಲಿ ಮುಖ್ಯವಾಗಿ ಮನೋವಿಶ್ಲೇಷಣಾ ದೃಷ್ಟಿಕೋನ. ಸೊ ಮೊದಲನೇದಾಗಿ ಈ 4 ದೃಷ್ಟಿಕೋನಗಳ ಒಂದು ಸಂಕ್ಷಿಪ್ತ ವಿವರವನ್ನು ನೋಡೋಣ, ನಂತರದಲ್ಲಿ ಅವುಗಳನ್ನು ಡೀಟೇಲ್ ಆಗಿ ನೋಡೋಣಂತೆ. ಮೊದಲನೇದಾಗಿ ಸೈಕೋಅನಾಲಿಟಿಕಲ್ ಪರ್ಸ್ಪೆಕ್ಟಿವ್ ಏನಿದೆ, ಮನೋವಿಶ್ಲೇಷಣಾ ದೃಷ್ಟಿಕೋನ ಅಂತ ಏನು ಕರಿತೀವಿ, ಈ ದೃಷ್ಟಿಕೋನ ಪ್ರಮುಖವಾಗಿ ಸಿಗ್ಮಂಡ್ ಫ್ರಾಯ್ಡ್ ಮತ್ತು ಆತನ ಅನುಯಾಯಿಗಳ ವಿಚಾರಧಾರೆಗಳ ಸುತ್ತ ಬೆಳವಣಿಗೆಗೊಂಡಂತಹ ದೃಷ್ಟಿಕೋನ. ಈ ಒಂದು ದೃಷ್ಟಿಕೋನದ ಪ್ರಮುಖ ವಿಚಾರಾಂಶಗಳೇನು ಅಂತಂತಂದರೆ, ವ್ಯಕ್ತಿತ್ವ ಅಂತಕ್ಕಂಥದ್ದು ವ್ಯಕ್ತಿಯ ಸುಪ್ತ ಚೇತನ ವಿಚಾರಗಳೇನಿದೆ, ಸುಪ್ತ ಪ್ರಜ್ಞೆ ಏನಿದೆ, ಸುಪ್ತ ಪ್ರಜ್ಞೆಯ ವಿಚಾರಗಳಿಂದ ಪ್ರಭಾವಿತವಾದದ್ದು ಅಂತಕ್ಕಂಥದ್ದು. ಯಾರೆಲ್ಲ ಈ ಸಿಗ್ಮಂಡ್ ಫ್ರಾಯ್ಡ್ನ ಸುಪ್ತ ಚೇತನದ ಇರುವಿಕೆ ಮತ್ತು ಪ್ರಭಾವವನ್ನು ಯಾರೆಲ್ಲ ಒಪ್ಕೊಳ್ತಾರೋ ಅವರೆಲ್ಲರೂ ಕೂಡ ಮನೋವಿಶ್ಲೇಷಣಾ ಪಂಥಕ್ಕೆ ಸೇರ್ಕೊಳ್ತಾರೆ. ತದನಂತರ ಈ ಸಿಗ್ಮಂಡ್ ಫ್ರಾಯ್ಡ್ ಅವರ ಕೆಲವು ವಿಚಾರಗಳನ್ನು ವಿಮರ್ಶೆ ಮಾಡಿ ಅವುಗಳನ್ನು ತಿರಸ್ಕರಿಸಿ ಈ ಒಂದು ಮನೋವಿಶ್ಲೇಷಣಾ ಪಂಥದಿಂದ ಹೊರಹೋದಂತಹ ಮನೋವಿಜ್ಞಾನಿಗಳು ಇದ್ದಾರೆ. ಆದರೆ ಪ್ರಮುಖವಾಗಿ ಮನಸ್ಸಿನ ಒಂದು ಭಾಗವಾದಂತಹ ಸುಪ್ತ ಚೇತನ ಏನಿದೆ, ಸುಪ್ತ ಚೇತನದ ಇರುವಿಕೆ ಮತ್ತು ಅದರ ಪ್ರಭಾವವನ್ನು ಯಾರೆಲ್ಲ ಒಪ್ಪಿಕೊಂಡಿದ್ದಾರೋ ಅವರೆಲ್ಲರೂ ಕೂಡ ಮನೋವಿಶ್ಲೇಷಣಾ ಪಂಥದಲ್ಲಿ ಬರ್ತಾರೆ. ಪ್ರಮುಖವಾಗಿ ಮನೋವಿಶ್ಲೇಷಣಾ ಪಂಥದಲ್ಲಿ ಸಿಗ್ಮಂಡ್ ಫ್ರಾಯ್ಡ್ ಅನುಯಾಯಿಗಳಾಗಿ ಯೂಂಗ್ ಇರ್ಬೋದು, ಆಡ್ಲರ್ ಇರ್ಬೋದು, ಎರಿಕ್ ಎರಿಕ್ಸನ್ ಇರ್ಬೋದು, ಎರಿಕ್ ಫ್ರಾಮ್ ಇರ್ಬೋದು, ಇವರೆಲ್ಲರೂ ಕೂಡ ಮನೋವಿಶ್ಲೇಷಣಾ ಪಂಥದವರಂತಲೇ ಗುರುತಿಸ್ಕೊಳ್ತಾರೆ. ಇವರೆಲ್ಲರೂ ಕೂಡ ವ್ಯಕ್ತಿತ್ವಕ್ಕೆ ಸಂಬಂಧಪಟ್ಟಂತೆ ತಮ್ಮದೇ ಆದಂಥ ವಿಚಾರಧಾರೆಗಳನ್ನು ಮಂಡಿಸಿದ್ದಾರೆ. ಅವುಗಳು ಈ ಜನಪ್ರಿಯ ಸಿದ್ಧಾಂತಗಳಾಗಿ ಅಭಿವೃದ್ಧಿಗೊಂಡಿವೆ. ಅದರಲ್ಲಿ ಪ್ರಮುಖವಾಗಿ ಈ ಎಲ್ಲ ಸಿದ್ಧಾಂತಗಳ ಒಂದು ಸಾಮಾನ್ಯ ವಿಚಾರವನ್ನು ನೋಡೋದಾದರೆ ಅದು ಅನ್ಕಾನ್ಷಿಯಸ್ ಮೋಟಿವ್, ಸುಪ್ತ ಚೇತನದ ಒಂದು ಪ್ರಭಾವ. ನಮ್ಮ ವ್ಯಕ್ತಿತ್ವ ನಮ್ಮ ಮನಸ್ಸಿನ ಆಳದ ವಿಚಾರಗಳಾದಂಥ ಸುಪ್ತ ಚೇತನ ಏನಿದೆ, ಸುಪ್ತ ಚೇತನದ ಪ್ರಭಾವಿತವಾಗಿ ವ್ಯಕ್ತಿತ್ವ ನಿರ್ಧಾರ ಆಗುತ್ತೆ ಅನ್ನೋದು ಈ ಒಂದು ದೃಷ್ಟಿಕೋನದ ಪ್ರಮುಖ ವಿಚಾರ. ಎರಡನೇದಾಗಿ ಟ್ರೈಟ್ ಅಪ್ರೋಚ್ ಅಂತ ಏನು ಕರಿತೀವಿ, ಗುಣವಾಚಕ ದೃಷ್ಟಿಕೋನ ಅಂತ ಕರಿತೀವಿ. ಗುಣವಾಚಕ ದೃಷ್ಟಿಕೋನ ಅಂತಕ್ಕಂಥದ್ದು ಇಲ್ಲಿ ಪ್ರಮುಖವಾಗಿ ವ್ಯಕ್ತಿಯಲ್ಲಿರ್ತಕ್ಕಂಥ ವಿಶಿಷ್ಟವಾದಂಥ ಗುಣಲಕ್ಷಣಗಳ ಆಧಾರಿತವಾಗಿ ರೂಪಿತವಾಗಿರ್ತಕ್ಕಂಥ ದೃಷ್ಟಿಕೋನವನ್ನು ಗುಣವಾಚಕ ದೃಷ್ಟಿಕೋನ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಇಫ್ ಯು ವಾಂಟ್ ಟು ಡಿಸ್ಕ್ರೈಬ್ ಎ ಪರ್ಸನ್, ಯಾರಾದರೂ ಒಬ್ಬ ವ್ಯಕ್ತಿಯನ್ನು ಅಥವಾ ನಿಮ್ಮ ಫ್ರೆಂಡ್ನ ಯಾರನ್ನ ಡಿಸ್ಕ್ರೈಬ್ ಮಾಡಬೇಕು ಅಂತಂದರೆ ಅವ್ರ ಬಗ್ಗೆ ಏನಾದರೂ ಮಾತಾಡಬೇಕು ಅಂದರೆ ಹೇಗೆ ಮಾತನಾಡ್ತೀರಾ ಅಂತ. ಫಾರ್ ಎಕ್ಸಾಂಪಲ್, ಈತ ಒಳ್ಳೆಯವನು ಅಥವಾ ಕೋಪಿಷ್ಟ ಅಥವಾ ತುಂಬ ಕೆಟ್ಟವನು, ಈ ರೀತಿ ಏನು ಒಬ್ಬ ವ್ಯಕ್ತಿಯನ್ನು ಕೆಲವು ಲಕ್ಷಣಗಳ ಆಧಾರಿತವಾಗಿ ವ್ಯಾಖ್ಯಾನಿಸ್ತೀವಿ, ವಿವರಿಸ್ತೀವೋ ಇವುಗಳನ್ನು ನಾವು ವಿಶಿಷ್ಟವಾದ ಗುಣಲಕ್ಷಣಗಳು ಅಂತ ಕರೀತೀವಿ. ಈ ವಿಶಿಷ್ಟವಾದ ಗುಣಲಕ್ಷಣಗಳ ಆಧಾರಿತವಾಗಿ ವ್ಯಕ್ತಿತ್ವವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಅಸ್ತಿತ್ವದಲ್ಲಿರ್ತಕ್ಕಂಥ ದೃಷ್ಟಿಕೋನವನ್ನು ಗುಣವಾಚಕ ದೃಷ್ಟಿಕೋನ ಅಂತ ಕರಿತೀವಿ. ದಟ್ ಇಸ್ ವಾಟ್ ಟ್ರೈಟ್ ಅಪ್ರೋಚ್ ಅಂತ ಕರಿತೀವಿ. ಮೂರನೇದಾಗಿ ಹ್ಯೂಮನಿಸ್ಟಿಕ್ ಅಪ್ರೋಚ್ ಇದೆ. ಹ್ಯೂಮನಿಸ್ಟ್ ಮಾನವತಾವಾದದ ದೃಷ್ಟಿಕೋನ ಅಂತ ಕರಿತೀವಿ. ಇದು ಬಹುತೇಕ ಮನೋವಿಶ್ಲೇಷಣಾ ದೃಷ್ಟಿಕೋನದ ವಿರುದ್ಧವಾದಂತಹ ಅಭಿಪ್ರಾಯಗಳನ್ನು ಹೊಂದಿರತಕ್ಕಂಥ ದೃಷ್ಟಿಕೋನ. ಮನೋವಿಶ್ಲೇಷಣಾ ದೃಷ್ಟಿಕೋನದಲ್ಲಿ ವ್ಯಕ್ತಿಯನ್ನು ಮೂಲತಃ ಕೆಟ್ಟ ಜೀವಿಯಾಗಿ ನೋಡಲಾಗುತ್ತೆ. ಆದರೆ ಮಾನವತಾವಾದದ ದೃಷ್ಟಿಕೋನದಲ್ಲಿ ಮೂಲಭೂತವಾಗಿ ವ್ಯಕ್ತಿಯನ್ನು ಅಥವಾ ಜೀವಿಯನ್ನು ಒಳ್ಳೆಯ ಜೀವಿ, ಉತ್ತಮವಾದಂಥ ಜೀವಿ, ಸತ್ವಯುತವಾದ ಜೀವಿ ಅನ್ನುವ ಹಿನ್ನೆಲೆಯಲ್ಲಿ ಈ ಒಂದು ದೃಷ್ಟಿಕೋನ ಅಭಿವೃದ್ಧಿಗೊಂಡಿರ್ತಕ್ಕಂಥದ್ದು. ಈ ಮಾನವತಾವಾದ ದೃಷ್ಟಿಕೋನದಲ್ಲಿ ಪ್ರಮುಖ ಇದು 1950ರ ಆಸ್ಪಾಸ್ನಲ್ಲಿ 1954ರಲ್ಲಿ ಅಬ್ರಹಾಂ ಮ್ಯಾಸ್ಲೋ ಅವರ ದೃಷ್ಟಿಕೋನದ ಅವರ ವಿಚಾರಧಾರೆಗಳ ಹಿನ್ನೆಲೆಯಲ್ಲಿ ಈ ದೃಷ್ಟಿಕೋನ ಅಭಿವೃದ್ಧಿಗೊಂಡಿದೆ. ನಂತರದಲ್ಲಿ 1960ರ ಆಸ್ಪಾಸ್ನಲ್ಲಿ ಕಾರ್ಲ್ ರೋಜರ್ ಅವರ ವಿಚಾರಧಾರೆಗಳೇನಿದೆ ಆ ವಿಚಾರಧಾರೆಗಳು ಈ ಒಂದು ದೃಷ್ಟಿಕೋನವನ್ನು ಹೆಚ್ಚು ಬಲಪಡಿಸಿದಂಥದ್ದು. ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ನಮಗೆ ಪ್ರಮುಖವಾಗಿ ಕಾರ್ಲ್ ರೋಜರ್ ಮತ್ತು ಅಬ್ರಹಾಂ ಮ್ಯಾಸ್ಲೋ ಅವರ ಸಿದ್ಧಾಂತಗಳಿದೆ. ಇವುಗಳನ್ನು ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ.
ಈ ಒಂದು ದೃಷ್ಟಿಕೋನದಲ್ಲಿ ಪ್ರಮುಖವಾದಂಥ ವಿಚಾರಾಂಶಗಳು ಅಂತಂದರೆ ಅಭಿಪ್ರೇರಣೆಯ ವಿಚಾರಾಂಶಗಳಿರ್ಬೋದು, ಸೆಲ್ಫ್ ಅಂತಕ್ಕಂಥದ್ದು ಇರ್ಬೋದು, ಅಂದರೆ ಸ್ವಯಂ ಅಂತಕ್ಕಂಥದ್ದು ಇರ್ಬೋದು, ಸ್ವಯಂನ ಬೆಳವಣಿಗೆ ಇರ್ಬೋದು, ಮತ್ತು ಸ್ವಯಂನ ಆತ್ಮ ಸಾಕ್ಷಾತ್ಕಾರ ಅಂತ ಏನು ಕರಿತೀವಿ, ಈ ವಿಚಾರಗಳಿವೆ. ಈ ವಿಚಾರಗಳು ಈ ಒಂದು ದೃಷ್ಟಿಕೋನದಲ್ಲಿ ಪ್ರಮುಖ ವಿಚಾರಗಳಾಗ್ತವೆ. ಇದನ್ನು ನಂತರದಲ್ಲಿ ನಾವು ವಿವರವಾಗಿ ನೋಡೋಣಂತೆ. ಮತ್ತೊಂದು ದೃಷ್ಟಿಕೋನ ಅಂತಂದರೆ ಅದು ಸಾಮಾಜಿಕ ಸಂಜ್ಞಾನಾತ್ಮಕ ದೃಷ್ಟಿಕೋನ, ದಟ್ ಇಸ್ ವಾಟ್ ಸೋಷಿಯಲ್ ಆ್ಯಂಡ್ ಕಾಗ್ನಿಟಿವ್ ಪರ್ಸ್ಪೆಕ್ಟಿವ್ ಅಂತ ಕರಿತೀವಿ. ಈ ಒಂದು ದೃಷ್ಟಿಕೋನದಲ್ಲಿ ಪ್ರಮುಖವಾಗಿ ಈ ದೃಷ್ಟಿಕೋನದಲ್ಲಿ ವ್ಯಾಟ್ಸನ್ ಇರ್ಬೋದು, ಪಾಲೋವ್ ಇರ್ಬೋದು, ಆಲ್ಬರ್ಟ್ ಬಂಡೂರಾವ್ ಇರ್ಬೋದು, ಇವರೆಲ್ಲ ಸಿದ್ಧಾಂತಗಳು ಕೂಡ ಈ ಒಂದು ದೃಷ್ಟಿಕೋನದಲ್ಲಿ ಬರ್ತವೆ. ಈ ಒಂದು ದೃಷ್ಟಿಕೋನದ ಪ್ರಮುಖ ವಿಚಾರಾಂಶ ತಿರುಳು ಏನಂತ ನೋಡೋದಾದರೆ, ಇಲ್ಲಿ ಪ್ರಮುಖವಾಗಿ ನಮ್ಮ ಒಂದು ಸಂಜ್ಞಾನಾತ್ಮಕ ವಿಚಾರಗಳು ಮತ್ತು ಪರಿಸರದ ಪ್ರಭಾವ ಏನಿದೆ, ಈ ಪರಿಸರದ ಪ್ರಭಾವಿತವಾಗಿ ವ್ಯಕ್ತಿ ಯಾವ ರೀತಿ ತನ್ನ ವ್ಯಕ್ತಿತ್ವವನ್ನು ಕಂಡುಕೊಳ್ತಾನೆ, ವ್ಯಕ್ತಿತ್ವ ಯಾವ ರೀತಿ ರೂಪುಗೊಳ್ಳುತ್ತೆ ಅನ್ನೋ ವಿಚಾರವನ್ನು ಈ ಒಂದು ದೃಷ್ಟಿಕೋನದಲ್ಲಿ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡಲಾಗಿದೆ. ಪ್ರಮುಖವಾಗಿ ವ್ಯಕ್ತಿ ಬದುಕ್ತಾ ಇರತಕ್ಕಂಥ ಸುತ್ತಲಿನ ವಾತಾವರಣ ಏನಿದೆ, ಆ ವಾತಾವರಣದ ಪ್ರಭಾವಕ್ಕೊಳಗಾಗಿ ವ್ಯಕ್ತಿತ್ವ ಯಾವ ರೀತಿ ಮಾರ್ಪಾಡಾಗುತ್ತೆ, ಯಾವ ರೀತಿ ರೂಪಿತಗೊಳ್ಳುತ್ತೆ ಅನ್ನೋದನ್ನು ಈ ಒಂದು ದೃಷ್ಟಿಕೋನದಲ್ಲಿ ವಿವರಿಸಲಾಗಿದೆ. ಸೊ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಳ್ಳುವಾಗ ಈ 4 ದೃಷ್ಟಿಕೋನಗಳಿಂದ ಈ 4 ದೃಷ್ಟಿಕೋನ ನಮಗೆ ಹೆಚ್ಚಿಗೆ ಸಹಾಯಕಾರಿಯಾಗ್ತವೆ. ಈ ದೃಷ್ಟಿಕೋನಗಳಲ್ಲಿ ಮೊದಲನೇದಾಗಿ ಈ ದೃಷ್ಟಿಕೋನಗಳನ್ನು ಒಂದೊಂದಾಗಿ ನೋಡೋದಾದರೆ ನಾವು ಇಲ್ಲಿ ಕನ್ನಡದಲ್ಲಿ ಅದನ್ನು ಮನೋವಿಶ್ಲೇಷಣ ದೃಷ್ಟಿಕೋನ, ಈ 4 ದೃಷ್ಟಿಕೋನಗಳ ಕೆಲವು ಪಾಯಿಂಟ್ಸ್ನ ಇಲ್ಲಿ ಕನ್ನಡದಲ್ಲಿ ವಿವರಿಸಲಾಗಿದೆ. ಮೊದಲನೇ ದೃಷ್ಟಿಕೋನವನ್ನು ನಾವು ವಿವರವಾಗಿ ನೋಡೋದಾದರೆ ದಟ್ ಇಸ್ ವಾಟ್ ಸೈಕೋ ಅನಾಲಿಸಿಸ್ ಪರ್ಸ್ಪೆಕ್ಟಿವ್, ಮನೋವಿಶ್ಲೇಷಣಾ ದೃಷ್ಟಿಕೋನ ಅಂತ ಏನು ಕರಿತಾ ಇದ್ದೀವಿ. ಇದು ಸಿಗ್ಮಂಡ್ ಫ್ರಾಯ್ಡ್ ಅವರ ಹೆಸರು ಕೇಳಿದವರೇ ಇಲ್ಲ. ಎಲ್ಲರೂ ಕೂಡ ಒಂದಲ್ಲ ಒಂದು ಸಂದರ್ಭದಲ್ಲಿ, ಎಸ್ಪೆಷಲಿ ಸೈಕಾಲಜಿ ಸ್ಟೂಡೆಂಟ್ಸ್ ಆಗಿ ಒಂದಲ್ಲ ಒಂದು ಸಂದರ್ಭ ಬೇಸಿಕ್ಸ್ ಆಫ್ ಸೈಕಾಲಜಿನಲ್ಲೇ ಸಿಗ್ಮಂಡ್ ಫ್ರಾಯ್ಡ್ ಅವರ ವಿಚಾರಧಾರೆಗಳನ್ನು, ಅವರ ಕೊಡುಗೆಯನ್ನು ಅರ್ಥ ಮಾಡ್ಕೊಂಡಿರ್ತೀವಿ. ಅವರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಕೇಳಿರ್ತೀವಿ. ಸೊ ಆದರೂ ಕೂಡ ಇಲ್ಲಿ ಸಿಗ್ಮಂಡ್ ಫ್ರಾಯ್ಡ್ ಅವರ ವಿಚಾರಧಾರೆಗಳ ಹಿನ್ನೆಲೆಯಲ್ಲಿ ಬೆಳೆದಂತಹ ಈ ದೃಷ್ಟಿಕೋನ ಏನಿದೆ, ಇದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಮೊದಲನೇದಾಗಿ ಮನೋವಿಶ್ಲೇಷಣಾ ದೃಷ್ಟಿಕೋನ ಅಂತ ಯಾಕೆ ಇದನ್ನು ಕರಿತೀವಿ ಅಂತಂದರೆ, ಸಿಗ್ಮಂಡ್ ಫ್ರಾಯ್ಡ್ ಬೇಸಿಕಲಿ ವಾಸ್ ಎ ನ್ಯೂರಾಲಜಿಸ್ಟ್, ನರಶಾಸ್ತ್ರಜ್ಞ. ಈತ 1856ರಲ್ಲಿ ಜನಿಸಿದ್ದು, 1939ರವರೆಗೆ ಈತ ಬದುಕಿದ್ದ. ಮೂಲತಃ ಈತ ನರಶಾಸ್ತ್ರಜ್ಞನಾಗಿ ಸಾಕಷ್ಟು ಕಾಯಿಲೆಗಳನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳನ್ನು ಈತ ಚಿಕಿತ್ಸೆಯನ್ನು ನೀಡುವಾಗ ಯಾವುದೇ ದೈಹಿಕ ಕಾರಣಗಳಿಲ್ಲದಾಗ್ಯೂ ಕೂಡ ಅವುಗಳಲ್ಲಿ ಕಾಯಿಲೆ ಲಕ್ಷಣಗಳಿರ್ತಕ್ಕಂಥದ್ದು, ಕಾಯಿಲೆಗಳನ್ನು ಅನುಭವಿಸ್ತಿರ್ತಕ್ಕಂಥದ್ದನ್ನು ಈತ ಗುರುತಿಸಿ ಅವುಗಳಿಗೆ ಯಾವುದೇ ರೀತಿ ದೈಹಿಕ ಹಿನ್ನೆಲೆ ಅಥವಾ ದೈಹಿಕ ಕಾರಣಗಳು ಇಲ್ಲದಲೇ ಇರೋದು ಈತ ಮನಗಂಡು ನಂತರದಲ್ಲಿ ಆ ಕಾಯಿಲೆಗಳಿಗೆ ಕಾರಣಗಳನ್ನು ಹುಡುಕುವ ನಿಟ್ಟಿನಲ್ಲಿ ಈತ ಪ್ರಮುಖವಾಗಿ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನ ಮಾಡ್ತಾನೆ. ಮೂಲಭೂತವಾಗಿ ಈತ ಮನಸ್ಸನ್ನು 3 ಭಾಗಗಳಾಗಿ ವಿಂಗಡಿಸ್ತಾನೆ. ಅದು ನಿಮಗೆಲ್ಲರಿಗೂ ಗೊತ್ತಿರುವಾಗಿ ಮೊದಲನೇದಾಗಿ ಕಾನ್ಷಿಯಸ್ ಮೈಂಡ್, ಸಬ್ಕಾನ್ಷಿಯಸ್ ಮೈಂಡ್ ಮತ್ತು ಅನ್ಕಾನ್ಷಿಯಸ್ ಮೈಂಡ್ ಅಂತ ಏನು ಕರಿತೀವಿ ಅದು. ಈ ಕಾನ್ಷಿಯಸ್ ಮೈಂಡ್ ಅಂತಕ್ಕಂಥದ್ದು ಏನಿದೆ, ಇದು ನಮಗೆ ಅರಿವಿರುವಂತೆ, ನಮಗೆ ಪ್ರಜ್ಞೆ ಇರುವಂತೆ ನಾವು ವರ್ತಿಸ್ತಕ್ಕಂಥ ವಿಚಾರಗಳು. ಇದು ನಮ್ಮ ಒಟ್ಟಾರೆ ವರ್ತನೆಯಲ್ಲಿ ಕಡಿಮೆ ಪ್ರಭಾವವನ್ನು ಹೊಂದಿರತಕ್ಕಂಥ ವಿಚಾರ. ಆದರೆ ನಾವೆಲ್ಲ ಸಾಮಾನ್ಯವಾಗಿ ಏನು ಅಂದ್ಕೊಂಡಿದ್ದೀವಿ ಅಂತಂದರೆ, ನಮಗೇನು ಗೊತ್ತಿದೆಯೋ, ನಮಗೇನು ಅರಿವಿದೆಯೋ ಈ ವಿಚಾರಗಳಷ್ಟೇ ನಮ್ಮ ವರ್ತನೆಗಳನ್ನು ನಿಭಾಯಿಸ್ತಿರ್ತಕ್ಕಂಥದ್ದು, ನಿರ್ಧರಿಸ್ತಿರ್ತಕ್ಕಂಥದ್ದು, ಇದೆಷ್ಟ ಸತ್ಯ ಅಂತ ಅಂದ್ಕೊಂಡಿದ್ದೀವಿ. ಆದರೆ ನಮ್ಮ ಒಟ್ಟಾರೆ ವರ್ತನೆಗಳಲ್ಲಿ ಕೇವಲ ಒಂದು 4-5% ಅಷ್ಟೇ ನಾವು ಕಾನ್ಷಿಯಸ್ ಆಗಿರ್ತಕ್ಕಂಥದ್ದು, ಅಂದರೆ ಅರಿವಿನಿಂದ ಕೂಡಿರ್ತಕ್ಕಂಥದ್ದು. ಸೊ ಇನ್ನುಳಿದ ವಿಚಾರಗಳು ನಮಗೆ ಅರಿವಿಲ್ಲದಾಗಿ ನನಗೆ ಪಾಠ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಕೈ ಈಗ ಆಡಿಸ್ತಾ ಇದ್ದೀನಿ, ಅಥವಾ ಏನೋ ಫೋನಲ್ಲಿ ಯಾರ ಜೊತೆ ಮಾತನಾಡುವಾಗ ಏನೋ ಗೇಚ್ತೀನಿ, ಅಥವಾ ಏನೋ ಈ ಥರದ ಸಾಕಷ್ಟು ವಿಚಾರಗಳನ್ನು ನಾವು ನಮ್ಮ ಅರಿವಿಗೆ ಬರೋದಿಲ್ಲ, ನಮ್ಮ ಪ್ರಜ್ಞಾವಸ್ಥೆಯ ಮಿತಿಯಲ್ಲಿ ಸಿಗೋದಿಲ್ಲ. ಆದಾಗ್ಯೂ ಕೂಡ ನಾವು ಏನೋ ಒಂದು ನಮಗೆ ಅರಿವಿದ್ದು ನಡೀತಕ್ಕಂಥ ವಿಚಾರಗಳಷ್ಟೇ ರಿಯಾಲಿಟಿ ಅನ್ನೋ ಭ್ರಮೆನಲ್ಲಿದ್ದೀವಿ. ಆದರೆ ಸಿಗ್ಮಂಡ್ ಫ್ರಾಯ್ಡ್ ಅವರು ಕಂಡುಕೊಂಡಂತೆ, ಅವರು ವಿವರಿಸಿದಂತೆ ಈ ಕಾನ್ಷಿಯಸ್ ಮೈಂಡ್ ಅಂತಕ್ಕಂಥದ್ದು ಏನಿದೆ, ಇದು ಕಡಿಮೆ ಪ್ರಭಾವವನ್ನು ಹೊಂದಿರತಕ್ಕಂಥ ವಿಚಾರ. ನಮಗೆ ಈ ಕಾನ್ಷಿಯಸ್ ಮೈಂಡ್ನ ತಳಭಾಗದಲ್ಲಿ, ಅದರ ಕೆಳಭಾಗದಲ್ಲಿ ಇರ್ತಕ್ಕಂಥ ಮನಸ್ಸಿನ ಮತ್ತೊಂದು ಭಾಗ ಏನಿದೆ, ಅದನ್ನು ನಾವು ಅರೆಚೇತನಾವಸ್ಥೆ ಅಂತ ಕರಿತೀವಿ, ಸಬ್ಕಾನ್ಷಿಯಸ್ ಮೈಂಡ್ ಅಂತ ಕರಿತೀವಿ. ಇದು ಸಾಕಷ್ಟು ವಿಚಾರಗಳು. ಈ ಸಬ್ಕಾನ್ಷಿಯಸ್ ಮೈಂಡ್ ಏನಿದೆ, ನಮ್ಮ ಪ್ರಜ್ಞಾವಸ್ಥೆಗೆ ನಿಲುಕದೇ ಇರ್ತಕ್ಕಂಥ ವಿಚಾರಗಳು ಏನಿದೆ ಅವೆಲ್ಲದೂ ಕೂಡ ಇದು ರೆಕಾರ್ಡ್ ಮಾಡುತ್ತೆ. ಇದು ಆಲ್ಮೋಸ್ಟ್ 24 hours ಆ್ಯಕ್ಟಿವ್ ಆಗಿರುತ್ತೆ. ಇದು 24 ಗಂಟೆಗೂ ಕೂಡ ಆ್ಯಕ್ಟಿವ್ ಆಗಿರುತ್ತೆ. ಯಾವ ಒಂದು ಸಣ್ಣ ವಿಚಾರಗಳನ್ನು ಕೂಡ ಇದು ಮಿಸ್ ಮಾಡೋದಿಲ್ಲ. ಅದರ ಒಂದು ಅದರ ವ್ಯಾಪ್ತಿಗೆ ಸಿಗ್ತಕ್ಕಂಥ ಎಲ್ಲ ವಿಚಾರಗಳನ್ನು ಕೂಡ ಇದು ರೆಕಾರ್ಡ್ ಮಾಡ್ತಾ ಹೋಗುತ್ತೆ. ಸೊ ಇದರ ನಂತರದಲ್ಲಿ ಇದ್ರ ಕೆಳಗಡೆ ಇರ್ತಕ್ಕಂಥ ಮತ್ತೊಂದು ಅಗಾಧವಾದಂಥ ಮನಸ್ಸಿನ ಭಾಗ ಏನಿದೆ, ಅದನ್ನೇ ಈಗ ಸುಪ್ತ ಚೇತನಾವಸ್ಥೆ ಅಂತ ಕರೀತಾರೆ.
ತಂದಿರ್ತಕ್ಕಂಥದ್ದು. ಈ ಸುಪ್ತ ಚೇತನಾವಸ್ಥೆ ಏನಿದೆ, ಈ ಸುಪ್ತ ಚೇತನಾವಸ್ಥೆಯಲ್ಲಿ ನಮ್ಮ ಸಾಕಷ್ಟು ವಿಚಾರಗಳು ಅಡಕವಾಗಿದ್ದಾವೆ. ನಮ್ಮ ಬಹುತೇಕ ವರ್ತನೆಗಳನ್ನು ನಿರ್ಧರಿಸ್ತಿರ್ತಕ್ಕಂಥ, ಪ್ರಭಾವಿಸ್ತಕ್ಕಂಥ ವಿಚಾರಗಳು ಅಂತಂದರೆ ಈ ಸುಪ್ತ ಚೇತನದಲ್ಲಿ ಇರ್ತಕ್ಕಂಥ ವಿಚಾರಗಳು. ಹಾಗಾದರೆ ಈ ಸುಪ್ತ ಚೇತನದಲ್ಲಿ ಏನೆಲ್ಲ ವಿಚಾರಗಳಿದೆ ಅನ್ನೋದನ್ನು ನೋಡೋದಾದರೆ, ನಾವು ಈ ವಿಕಾಸದ ಹಾದಿಯಲ್ಲಿ ಒತ್ತು ತಂದಿರತಕ್ಕಂಥ ಸಾಕಷ್ಟು ಜೈವಿಕ ಅಂಶಗಳೇನಿದೆ, ಈ ಬಯಾಲಜಿಕಲ್ ಫ್ಯಾಕ್ಟರ್ಸ್ ಏನಿದೆ, ಇವೆಲ್ಲವೂ ಕೂಡ ಈ ಸುಪ್ತ ಚೇತನದಲ್ಲಿ ಅಡಕವಾಗಿದ್ದಾವೆ. ನಮಗೇನೋ ಈಗ ಚಿಕ್ಕ ವಯಸ್ಸಿನಲ್ಲಿ ಏನೋ ಸಾಕಷ್ಟು ಬಯಕೆಗಳಿರುತ್ತೆ, ಸಾಕಷ್ಟು ಅನುಭವಗಳಾಗಿರುತ್ತೆ. ಈ ಅನುಭವಗಳು ಇವತ್ತು ನಮಗೆ ಪ್ರಜ್ಞಾವಸ್ಥೆಯಲ್ಲಿ ಇಲ್ಲ, ಇವತ್ತು ಯಾವೂ ನಮಗೆ ನೆನಪಿಲ್ಲ, ಆದರೂ ಕೂಡ ಯಾವೂ ಕೂಡ ನಾಶ ಆಗಿರೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ 2ನೇ ವರ್ಷದ ಮಗು ತಂದೆಯಿಂದ ಒಂದು ಐಸ್ ಕ್ಯಾಂಡಿ ಕೇಳಿರುತ್ತೆ, ಅದು ಒಂದು ಚಾಕ್ಲೇಟ್ ಕೇಳಿರುತ್ತೆ, ಅಥವಾ ಒಂದು ಗೊಂಬೆ ಕೇಳಿರುತ್ತೆ. ಅದನ್ನು ತಂದೆ ಕೊಡಿಸ್ತಿಲ್ಲ ಅಂತಂದರೆ ಆ ಮಗು ಏನೋ ಆಸೆ ಪಟ್ಟಿರುತ್ತೆ, ಅದು ಈಡೇರಿರೋದಿಲ್ಲ. ಅದು ಮಗು ಕೇಳಿರುತ್ತೆ, ಅದು ಈಡೇರಿರೋದಿಲ್ಲ. ಹಾಗಾದ ಮಾತ್ರಕ್ಕೆ ಆ ಆಸೆ ನಶಿಸಿ ಹೋಗಿರೋದಿಲ್ಲ, ಅದು ಕಂಪ್ಲೀಟಾಗಿ ಏನೋ ಡಿಸ್ಟ್ರಾಯ್ ಆಗಿರೋದಿಲ್ಲ. ಬದಲಾಗಿ ಆ ಆಸೆ ಏನಾಗುತ್ತೆ, ಆ ಬಯಕೆ ಏನಾಗುತ್ತೆ, ಸುಪ್ತ ಚೇತನದ ಮನಸ್ಸಿಗೆ ತಳ್ಳಲ್ಪಡುತ್ತೆ. ಅಂತಹ ಈಡೇರಲಾರದಂಥ ಬಯಕೆಗಳು ಸುಪ್ತ ಚೇತನದಲ್ಲಿ ಅಡಕವಾಗಿದ್ದಾವೆ. ಅದರ ಜೊತೆಯಲ್ಲಿ ನಮ್ಮಲ್ಲಿ ಸಾಕಷ್ಟು ನಾವು ಮೂಲಭೂತವಾಗಿ ಪ್ರಾಣಿ ಸಂಕುಲದಿಂದ ವಿಕಾಸವಂತ ಬಂದಿರೋದ್ರಿಂದ ಈ ಪ್ರಾಣಿ ಸದೃಶ ಗುಣಗಳೇನಿದೆ, ಜೈವಿಕ ವಿಚಾರಗಳೇನಿದೆ, ಸೆಕ್ಷುವಲ್ ಟೆಂಡೆನ್ಸಿ ಇರ್ಬೋದು, ಲೈಂಗಿಕ ವರ್ತನೆಗಳಿರ್ಬೋದು, ಅಗ್ರೆಸಿವ್ನೆಸ್ ಇರ್ಬೋದು, ಬೇರೆಯವ್ರಿಗೆ ಹರ್ಟ್ ಮಾಡ್ತಕ್ಕಂಥದ್ದು ಇರ್ಬೋದು, ಇಂಥ ಸಾಕಷ್ಟು ವಿಚಾರಗಳು ನಮ್ಮ ಸುಪ್ತ ಚೇತನದ ಅವಸ್ಥೆಯಲ್ಲಿ ಅಡಕವಾಗಿದ್ದಾವೆ. ಅದೇ ರೀತಿಯಲ್ಲಿ ಸಮಾಜ ಸಮ್ಮತವಲ್ಲದ ಬಯಕೆಗಳು, ಈ ಲೈಂಗಿಕ ಬಯಕೆಗಳಿರ್ಬೋದು, ಸಮಾಜ ಒಪ್ಕೊಳ್ಳೋದಿಲ್ಲ. ಸಾಕಷ್ಟು ನಾವು ಹೇಗೆ ಬೇಕಾಗಿ ಇರ್ತೀವಿ ಅಂತಂತಂದರೆ ಈ ಸಮಾಜದಲ್ಲಿ ಆಗೋದಿಲ್ಲ. ಬಿಕಾಸ್ ಸಮಾಜದಲ್ಲಿ ಕೆಲವೊಂದು ಮಾನಕಗಳಿದೆ, ನಾರ್ಮ್ಸ್ ಇದೆ, ಸ್ಟ್ಯಾಂಡರ್ಡ್ಸ್ ಇದೆ, ಬೌಂಡ್ರೀಸ್ ಇದೆ. ಅದಕ್ಕೆ ಬದ್ಧವಾಗಿ ನಾವು ಬದುಕಬೇಕಾಗುತ್ತೆ. ಅದರ ಹೊರತಾಗಿ ಕೂಡ ನಮಗೆ ಸಾಕಷ್ಟು ಒಂದು ಪ್ರಾಣಿ ಸದೃಶವಾದಂಥ ಆಸೆ ಆಕಾಂಕ್ಷೆಗಳಿವೆ. ಈ ಎಲ್ಲ ಆಸೆ ಆಕಾಂಕ್ಷೆಗಳು ಎಲ್ಲಿ ಅಡಕವಾಗಿದೆ ಅಂತಂದರೆ ಈ ಸುಪ್ತ ಚೇತನದ ಮನಸ್ಸಿನಲ್ಲಿ ಅಡಕವಾಗಿದೆ. ಈ ರೀತಿ ಈ ಸುಪ್ತ ಚೇತನದಲ್ಲಿ ಅಗಾಧವಾದಂತಹ ಈಡೇರಿದಂತಹ ಆಸೆ ಆಕಾಂಕ್ಷೆಗಳು, ಜೈವಿಕ ಅಂಶಗಳು, ಸಮಾಜ ಸಮ್ಮತವಲ್ಲದ ಬಯಕೆಗಳು, ಇವೆಲ್ಲವೂ ಕೂಡ ಸುಪ್ತ ಚೇತನದಲ್ಲಿ ಅಡಕವಾಗಿದ್ದಾವೆ. ಇವೆಲ್ಲ ಹೇಗೆ ನಮಗೆ ಗಮನಕ್ಕೆ ಬರ್ತವೆ ಅನ್ನೋದಕ್ಕೆ ಒಂದು ಪ್ರಮುಖವಾದಂತಹ ಒಂದು ಸಾಕ್ಷಿ ಅಂತಂತಂದರೆ ಅದು ಕನಸುಗಳು. ಸಿಗ್ಮಂಡ್ ಫ್ರಾಯ್ಡ್ ಅವರು ವಿವರಿಸಿರುವಂತೆ ಈ ಸುಪ್ತ ಚೇತನದ ವಿಚಾರಗಳು ನಮಗೆ ನಮ್ಮ ಅನುಭವಕ್ಕೆ ಬರಲಿಕ್ಕೆ ಅಥವಾ ಪ್ರಜ್ಞಾವಸ್ಥೆಗೆ ಅಥವಾ ನಮ್ಮ ಅನುಭವಕ್ಕೆ ಬರಲಿಕ್ಕೆ ರಹದಾರಿ ಅಂತಂತಂದರೆ ಅದು ಕನಸುಗಳು ಅಂತ ಹೇಳುತ್ತೆ. ಕನಸುಗಳಲ್ಲಿ ನಾವೇನು ವಿಚಾರಗಳನ್ನು ಕಾಣ್ತೀವಿ, ಇವುಗಳು ನಮ್ಮ ಸುಪ್ತ ಚೇತನದಲ್ಲಿ ಅಡಕವಾಗಿರ್ತಕ್ಕಂಥ ಸುಪ್ತ ಚೇತನದಲ್ಲಿ ಇರ್ತಕ್ಕಂಥ ವಿಚಾರಗಳು ಸುಲಭವಾಗಿ ಕನಸಿನಲ್ಲಿ ಕಂಡು ಬರ್ತವೆ ಅಂತ ಹೇಳಿದ್ರು. ಅದಕ್ಕಾಗಿ ಸಿಗ್ಮಂಡ್ ಫ್ರಾಯ್ಡ್ ಅವರು ಇಂಟರ್ಪ್ರಿಟೇಷನ್ ಆಫ್ ಡ್ರೀಮ್ಸ್ ಅನ್ನೋ ಒಂದು ಫೇಮಸ್ ಪುಸ್ತಕವನ್ನು ಬರೆದಿದ್ದಾರೆ. ಅದರಲ್ಲಿ ಕನಸುಗಳು ವ್ಯಕ್ತಿತ್ವದ ವಿಚಾರಗಳನ್ನು ಯಾವ ರೀತಿ ಪ್ರತಿಬಿಂಬಿಸ್ತವೆ ಅನ್ನೋದನ್ನು ಅದರಲ್ಲಿ ವಿವರವಾಗಿ ತಿಳಿಸಲಾಗಿದೆ. ಸೊ ಇದು ಮನಸ್ಸಿನ ವಿವಿಧ ಭಾಗಗಳಾಗಿ ವಿಂಗಡಿಸಿರ್ತಕ್ಕಂಥದ್ದು. ಸಿಗ್ಮಂಡ್ ಫ್ರಾಯ್ಡ್ ಅವರ ಈ ಒಂದು ವಿಚಾರಧಾರೆಯಲ್ಲಿ ಈ ಸುಪ್ತ ಚೇತನದ ಇರುವಿಕೆ ಏನಿದೆ, ಇದನ್ನು ಯಾರೆಲ್ಲ ಒಪ್ಕೊಂಡಿದ್ದಾರೋ, ಯಾರೆಲ್ಲ ಅದನ್ನು ಒಪ್ಕೊಂಡಿದ್ದಾರೋ ಅವರೆಲ್ಲರೂ ಕೂಡ ಈ ಮನೋವಿಶ್ಲೇಷಣಾ ಪಂಥದಲ್ಲಿ ಸೇರಿಕೊಳ್ತಾರೆ. ಅದರಲ್ಲಿ ಪ್ರಮುಖವಾಗಿ ನಾನು ಈಗಾಗಲೇ ಮೆನ್ಷನ್ ಮಾಡಿರೋ ರೀತಿಯಲ್ಲಿ ಕಾರ್ಲ್ ಯೂಂಗ್ ಮತ್ತು ಸಿಗ್ಮಂಡ್ ಫ್ರಾಯ್ಡ್ನ ಶಿಷ್ಯ ಕಾರ್ಲ್ ಯೂಂಗ್, ಎರಿಕ್ ಫ್ರಾಮ್, ಆಲ್ಫ್ರೆಡ್ ಆಡ್ಲರ್, ಎರಿಕ್ ಎರಿಕ್ಸನ್, ಇವರೆಲ್ಲರೂ ಕೂಡ ಮನೋವಿಶ್ಲೇಷಣಾ ದೃಷ್ಟಿಕೋನದ ಅಡಿಯಲ್ಲಿ ಬರ್ತಕ್ಕಂಥ ಮನೋವಿಜ್ಞಾನಿಗಳು. ಅವರೆಲ್ಲ ವಿಚಾರಗಳು ಕೂಡ ಈ ಒಂದು ದೃಷ್ಟಿಕೋನದಲ್ಲಿ ಸಿದ್ಧಾಂತಗಳಾಗಿವೆ. ಸೊ ನಂತರದಲ್ಲಿ ವ್ಯಕ್ತಿತ್ವಕ್ಕೆ ಸಂಬಂಧಪಟ್ಟಂತೆ ಸಿಗ್ಮಂಡ್ ಫ್ರಾಯ್ಡ್ ಅವರ ಕೆಲವು ವಿಚಾರಧಾರೆಗಳನ್ನು ನೋಡೋದಾದರೆ ಪ್ರಮುಖವಾಗಿ 2 ವಿಚಾರಗಳನ್ನು ನಾವು ಗಮನಿಸಬೇಕಾಗುತ್ತೆ. ಮೊದಲನೇದಾಗಿ ವ್ಯಕ್ತಿತ್ವದ ರಚನೆ. ಸಿಗ್ಮಂಡ್ ಫ್ರಾಯ್ಡ್ ಅವರು ವ್ಯಕ್ತಿತ್ವದ ರಚನೆಗೆ ಸಂಬಂಧಪಟ್ಟಂತೆ ತಿಳಿಸ್ಕೊಟ್ಟಿದ್ದಾರೆ. ವ್ಯಕ್ತಿತ್ವ ಯಾವ ರೀತಿಯಲ್ಲಿ ರೂಪುಗೊಳ್ಳುತ್ತೆ, ಪರ್ಸನಾಲಿಟಿ ಫಾರ್ಮುಲೇಟ್ಸ್ ಅನ್ನೋದನ್ನು ಇದರಲ್ಲಿ ವಿವರಿಸಲಾಗಿದೆ. ಮೇನ್ಲಿ ಈ ವ್ಯಕ್ತಿತ್ವದ ರಚನೆ ಏನಿದೆ ಇದು 3 ವಿಚಾರಗಳಿಂದ ಆಗುತ್ತೆ ಅನ್ನೋದನ್ನು ಈತ ವಿವರಿಸಿರ್ತಕ್ಕಂಥದ್ದು. ಅದನ್ನು ನಂತರದಲ್ಲಿ ನೋಡೋಣ. ಮೊದಲನೇದಾಗಿ ವ್ಯಕ್ತಿತ್ವದ ರಚನೆ, ಎರಡನೇದಾಗಿ ವ್ಯಕ್ತಿತ್ವದ ಬೆಳವಣಿಗೆ. ವ್ಯಕ್ತಿತ್ವ ಯಾವ ರೀತಿ ಬೆಳವಣಿಗೆಗೊಳ್ಳುತ್ತೆ, ಮಗು ಹುಟ್ಟಿದಾಗಿನಿಂದ ವ್ಯಕ್ತಿತ್ವ ಅನ್ನೋದು ಮಗುವಿನಲ್ಲಿ ಯಾವ ರೀತಿ ಕಂಡು ಬರುತ್ತೆ, ಯಾವ ರೀತಿ ಅದು ಬೆಳವಣಿಗೆಗೊಳ್ಳುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಿಗ್ಮಂಡ್ ಫ್ರಾಯ್ಡ್ ಅವರು ವಿವರಿಸಿದ್ದಾರೆ. ಮೊದಲನೇದಾಗಿ ಈ 2 ವಿಚಾರಗಳನ್ನು ನಾವಿಲ್ಲಿ ಅರ್ಥ ಮಾಡಿಕೊಂಡ್ರೆ ಇವರ ಸಿದ್ಧಾಂತವನ್ನು ನಾವು ಅರ್ಥ ಮಾಡ್ಕೊಳ್ಬೋದಾಗಿದೆ. ಮೊದಲನೇದಾಗಿ ವ್ಯಕ್ತಿತ್ವದ ರಚನೆಗೆ ಸಂಬಂಧಿಸಿದಂತೆ ನೋಡೋದಾದರೆ, ವ್ಯಕ್ತಿತ್ವ ಅಂತಕ್ಕಂಥದ್ದು 3 ಅಂಶಗಳಿಗೂ ಮಾಡಲ್ಪಟ್ಟಿದೆ ಅಂತ ಸಿಗ್ಮಂಡ್ ಫ್ರಾಯ್ಡ್ ಅವರು ತಿಳಿಸ್ಕೊಡ್ತಾರೆ. ವ್ಯಕ್ತಿತ್ವದ 3 ಆಯಾಮಗಳು ಯಾವ್ದ್ಯಾವುದು ಅಂತಂದರೆ, ಮೊದಲನೇದಾಗಿ ಇದ್, ಎರಡನೇದಾಗಿ ಈಗೋ,
ಸೂಪರ್ ಈಗೋ, ಇದ್, ಅಹಂ, ಮಹದಂ ಅಂತ ಕರಿತೀವಿ. ಏನು ಈ ಮೂರು ವ್ಯಕ್ತಿತ್ವದ ವಿಚಾರಾಂಶಗಳು ಅಥವಾ ಆಯಾಮಗಳು ಅನ್ನೋದಾದರೆ, ನಮ್ಮ ವ್ಯಕ್ತಿತ್ವ ಈ ಮೂರು ಆಯಾಮಗಳಿಂದ ಮಾಡಲ್ಪಟ್ಟಿದೆ. ಮೊದಲನೇದಾಗಿ ಇದ್ದಂತಕ್ಕಂಥದ್ದೇನಿದೆ ಇದು ಬಹಳ ಪ್ರಮುಖವಾದಂಥ ಒಂದು ವಿಚಾರಾಂಶ. ನಮ್ಮ ವ್ಯಕ್ತಿತ್ವದಲ್ಲಿ ಈ ಇದ್ದೇನಿದೆ ಇದು ನಮ್ಮ ಅನ್ಕಾನ್ಷಿಯಸ್ ಥಾಟ್ಸ್ ಆ್ಯಂಡ್ ಡಿಸೈರ್ಸ್ ಏನಿದೆ ಅವುಗಳಿಂದ ಹೆಚ್ಚು ಪ್ರಭಾವಿತವಾಗಿರ್ತಕ್ಕಂತಹ ವ್ಯಕ್ತಿತ್ವದ ಭಾಗ ಇದೆ. ಇದ್ದಂತ ಇದು ಕರಿತೀವಿ. ಏನಾಗುತ್ತೆ ಇದು ಇದ್ದಂತಕ್ಕಂಥದ್ದು ಇದು ಬಹುತೇಕ ಇದನ್ನು ಬಯಾಲಜಿಕಲ್ ಫ್ಯಾಕ್ಟರ್ ಅಂತ ಕರಿತೀವಿ, ಇದನ್ನು ಬಯಾಲಜಿಕಲ್ ಆಸ್ಪೆಕ್ಟ್ ಅಂತ ಕರಿತೀವಿ ಇದನ್ನು. ಅಂದರೆ ಈ ಇದ್ದೇನಿದೆ ಇದು ಜೈವಿಕ ಅಂಶಗಳಿಂದ ಪ್ರಭಾವಿತವಾಗಿರ್ತಕ್ಕಂಥ ಭಾಗ ಅಂತ ಕರಿತೀವಿ. ಅಂದರೆ ಈ ಇದ್ದೇನಿದೆ ಇದು ನಮ್ಮ ಮನಸ್ಸಿನ ಏನು ಮೂಲಭೂತ ಶಕ್ತಿ ಏನಿದೆ, ಚೈತನ್ಯ ಅಂತ ಏನು ಕರಿತೀವಿ, ಈ ಚೈತನ್ಯ ಅಡಕವಾಗಿರ್ತಕ್ಕಂಥ ಜಾಗ ಇದೆ, ವ್ಯಕ್ತಿತ್ವದ ಜಾಗ. ಈ ಇದ್ದು ಬಹುತೇಕ ಈ ಪ್ಲೆಷರಬಲ್ ಪ್ರಿನ್ಸಿಪಲ್ಸ್ ಮೇಲೆ ಕೆಲಸ ಮಾಡುತ್ತೆ. ಅಂದರೆ ಸುಖಾಪೇಕ್ಷೆಯ ಅಂಶಗಳ ಮೇಲೆ ಹೆಚ್ಚು ಕೆಲಸ ಮಾಡುತ್ತೆ. ಈಗ ಈಗ ಪ್ರಾಣಿಗಳು ಯಾವ ರೀತಿ ಬಿಹೇವ್ ಮಾಡ್ತವೆ, ಈ ಪ್ರಾಣಿಗಳು ಒಂದು ಹುಲಿನೋ ಅಥವಾ ಸಿಂಹನೋ ಅಥವಾ ಯಾವುದೋ ಒಂದು ಪ್ರಾಣಿಯನ್ನು ತೆಗೆದುಕೊಂಡ್ರೆ ಈ ಪ್ರಾಣಿ ಯಾವ ರೀತಿ ಬಿಹೇವ್ ಮಾಡುತ್ತೆ ಅಂದರೆ ಅದು ಬಹುತೇಕ ಇದರಿಂದ ಪ್ರಭಾವಿತವಾಗಿ ಬಿಹೇವ್ ಮಾಡುತ್ತೆ. ಅಂದರೆ ಅದಕ್ಕೆ ಏನು ಸುಖ ಸಿಗುತ್ತೋ ಅದನ್ನು ಮಾಡುತ್ತೆ, ಏನು ಸುಖ ಸಿಗುತ್ತೋ ಅದನ್ನು ಮಾಡುವಂತೆ ಅದರಲ್ಲಿರ್ತಕ್ಕಂತಹ ಇದ್ದು ಇನ್ಫ್ಲೂಯೆನ್ಸ್ ಮಾಡುತ್ತೆ. ಅಂದರೆ ಈಗ ನಮ್ಮಲ್ಲಿ ಈ ಇದ್ದಂಶ ನಾವು ಈ ಪ್ರಾಣಿ ಸಂಕುಲದಿಂದ ವಿಕಾಸಗೊಳ್ತಾ ಬಂದಿರೋದ್ರಿಂದ ಈ ಇದ್ದಂಶವನ್ನು ನಾವು ಒತ್ತು ತಂದಿದ್ದೀವಿ, ಈ ಜೈವಿಕ ಅಂಶಗಳನ್ನು ಒತ್ತು ತಂದಿದ್ದೀವಿ. ನಮಗೂ ಕೂಡ ಸುಖಾಪೇಕ್ಷೆಯ ವಿಚಾರಗಳು, ಸುಖವನ್ನು ನೀಡ್ತಕ್ಕಂತಹ ವಿಚಾರಗಳನ್ನು ಮಾಡಬೇಕು ಅಂತ ಅನಿಸುತ್ತೆ. ಈ ಕ್ಲಾಸಲ್ಲಿ ಕೂತಿದ್ದೀರಾ, ಈ ಕ್ಲಾಸಲ್ಲಿ ಹೊರಗೆ ಹೋದರೆ ಸುಖ ಸಿಗುತ್ತೆ, ಹೊರಗೆ ಹೋದರೆ ಖುಷಿ ಸಿಗುತ್ತೆ, ಸಂತೋಷ ಆಗುತ್ತೆ, ಸುಖ ಸಿಗುತ್ತೆ. ಈ ಇದ್ದೇನು ಮಾಡುತ್ತೆ, ಹೋಗಿ ಅಂತ ಹೇಳುತ್ತೆ. ಈಗ ಯಾರ ಮೇಲೆ ನಿಮಗೆ ಸಿಟ್ಟಿದೆ, ಯಾರ ಮೇಲೆ ಸಿಟ್ಟಿದೆ ಅಂದರೆ ನಿಮ್ಗೆ ಅವ್ರಿಗೆ ಕೊಂದರೆ ಸುಖ ಸಿಗುತ್ತೆ, ಅವ್ರಿಗೆ ಹೊಡೆದ್ರೆ ಸುಖ ಸಿಗುತ್ತೆ, ಬೈದ್ರೆ ಸುಖ ಸಿಗುತ್ತೆ ಅಂದರೆ ಇದ್ದು ಮಾಡಿ ಅಂತ ಹೇಳಿ. ಅಂದರೆ ನಿಮ್ಗೆ ಯಾವುದು ಸುಖ ಕೊಡುತ್ತೋ ಅದನ್ನು ಮಾಡಲಿಕ್ಕೆ ಈ ಇದ್ದು ಪ್ರೇರೇಪಿಸುತ್ತೆ, ಈ ಇದ್ದು ನಿಮಗೆ ಶಕ್ತಿಯನ್ನು ಒದಗಿಸಿಕೊಡುತ್ತೆ. ಇದು ನನಗಾಗಲೇ ಹೇಳಿದಂತೆ ಪ್ರಾಣಿ ಸದೃಶ ರೂಪವನ್ನು ಹೊಂದಿರತಕ್ಕಂತಹ ಭಾಗ. ಆದರೆ ಒಂದು ಅರ್ಥ ಮಾಡಿಕೊಳ್ಬೇಕು, ನಮ್ಮ ವ್ಯಕ್ತಿತ್ವದ ಅಥವಾ ನಮ್ಮ ಮನಸ್ಸಿನ ಮೂಲ ಚೈತನ್ಯ ಇರತಕ್ಕಂಥದ್ದು, ಶಕ್ತಿ ಇರತಕ್ಕಂಥದ್ದು ಈ ಇದ್ದಲ್ಲಿ. ಆದರೆ ಈ ಇದ್ದು ಮೂಲಭೂತವಾಗಿ ಒಳ್ಳೆಯದಲ್ಲ, ಇದು ಮೂಲಭೂತವಾಗಿ ಇದು ಕೆಟ್ಟದ್ದು, ಅಂದರೆ ಪ್ರಾಣಿ ಸದೃಶವಾದಂಥ ಗುಣಗಳನ್ನು ಹೊಂದಿರತಕ್ಕಂಥದ್ದು. ಹಾಗಾಗಿ ಇದನ್ನು ಏನಂತ ಕರಿತೀವಿ ನಾವು, ಬಯಾಲಜಿಕಲ್ ಫ್ಯಾಕ್ಟರ್ ಅಂತ ಕರಿತೀವಿ. ಸೊ ಈ ರೀತಿ ನಮ್ಮಲ್ಲಿ ಲಕ್ಷಾಂತರ ಬಯಕೆಗಳಿವೆ, ಸುಖವನ್ನು ಪಡೆದುಕೊಳ್ತಕ್ಕಂಥ ಸುಖಾಪೇಕ್ಷೆಯ ಬಯಕೆಗಳಿವೆ. ಆದರೆ ಈ ಎಲ್ಲ ಸುಖಾಪೇಕ್ಷೆಯ ಬಯಕೆಗಳು ಈಡೇರೋದಿಲ್ಲ. ನಮ್ಮಲ್ಲಿ ಇಂಥ ಬಯಕೆಗಳು ಮೂಡೋದು ಸಹಜ, ಯಾಕೆಂದರೆ ಇದನ್ನ ಪ್ರಭಾವಿತವಾಗಿ ಇಂಥ ಬಯಕೆಗಳು ಮೂಡುತ್ತೆ. ಫಾರ್ ಎಕ್ಸಾಂಪಲ್ ಈಗ ನೀವು ಕ್ಲಾಸಲ್ಲಿ ಬೋರ್ ಆಗ್ತದೆ ಅಂದರೆ ಹೊರಗೆ ಹೋದ್ರೆ ಸುಖ ಸಿಗುತ್ತೆ ಅಂದರೆ ಇದ್ದು ಹೊರಗೆ ಹೋಗು ಅಂತ ಹೇಳುತ್ತೆ. ಈ ರೀತಿ ನಮಗೆ ಬಯಕೆ ಮೂಡಿದ ತಕ್ಷಣ ಇಮಿಡಿಯೇಟಾಗಿ ಆಕ್ಟಿವೇಟ್ ಆಗ್ತಕ್ಕಂಥದ್ದು ದಟ್ ಈಸ್ ವಾಟ್ ವ್ಯಕ್ತಿತ್ವದ ಮತ್ತೊಂದು ಭಾಗ ಅಹಂ ಅಂತ ಏನು ಕರಿತೀವಿ, ಈಗೋ ಅಂತ ಏನು ಕರಿತೀವಿ. ಇದು ದಿಸ್ ಈಸ್ ದ ಓನ್ಲಿ ಪಾರ್ಟ್ ಆಫ್ ದ ಪರ್ಸನಾಲಿಟಿ ವಿಚ್ ಈಸ್ ರಿಲೇಟೆಡ್ ಟು ದ ರಿಯಾಲಿಟಿ. ವಾಸ್ತವಿಕತೆಗೆ ಸಂಬಂಧಿಸಿದಂಥ ನಮ್ಮ ವ್ಯಕ್ತಿತ್ವದ ಒಂದು ಭಾಗ ಅಂತಂತಂದರೆ ಅದು ಅಹಂ ಅಥವಾ ಈಗೋ ಅಂತ ಏನು ಕರಿತೀವಿ. ಇದು ನಮ್ಮ ಇದನ್ನ ಆಸೆ ಆಕಾಂಕ್ಷೆಗಳು ಮೂಡಿದ ತಕ್ಷಣವೇ ಇದು ಆಕ್ಟಿವೇಟ್ ಆಗುತ್ತೆ. ಅಂದರೆ ಇದನ್ನ ಏನು ಆಸೆ ಆಕಾಂಕ್ಷೆಗಳಿದೆ ಅವುಗಳಿಗೆ ವಾಸ್ತವಿಕತೆಯ ರೂಪವನ್ನು ಕೊಡುತ್ತೆ. ಈಗ ಕ್ಲಾಸಲ್ಲಿ ಕೂತಿದ್ದೀರಾ, ನಿಮ್ಗೆ ಹೊರಗೆ ಹೋದರೆ ಸುಖ ಸಿಗುತ್ತೆ, ಹೊರಗೆ ಹೋಗ್ಬೇಕು ಅಂತ ಅನ್ನಿಸ್ತಿದೆ, ಇದು ಇದನ್ನ ಬಯಕೆ. ಇಮಿಡಿಯೇಟಾಗಿ ಈಗೋ ಆಕ್ಟಿವೇಟ್ ಆಗುತ್ತೆ, ಹೋಗಬಾರ್ದು, ಯಾಕೆಂತಂದರೆ ಇದು ಕ್ಲಾಸು, ಹೊರಗೆ ಹೋದರೆ ಏನಾಗುತ್ತೆ, ಏನೋ ಹೊರಗೆ ಹೋದರೆ ಪರಿಣಾಮ ಏನು, ಈ ರೀತಿ ವಾಸ್ತವಿಕತೆಯ ರೂಪವನ್ನು ಇದು ಕಟ್ಟಿಕೊಡುತ್ತೆ. ಇದನ್ನ ಆಸೆ ಆಕಾಂಕ್ಷೆಗಳಿಗೆ ಈ ಈಗೋ ವಾಸ್ತವಿಕತೆಯ ರೂಪವನ್ನು ಕಟ್ಟಿಕೊಡುತ್ತೆ. ಈ ವ್ಯಕ್ತಿತ್ವದ ಈ ಇದನ್ನ ಪ್ರಭಾವಿತವಾಗಿ ನಾವು ಮನುಷ್ಯರಾಗಿ ಇರ್ತಕ್ಕಂಥದ್ದು, ಅಥವಾ ನಾವು ಮನುಷ್ಯರು, ಅಥವಾ ನಾವು ವಾಸ್ತವಿಕತೆಯಲ್ಲಿ ಬದುಕ್ತಾ ಇದ್ದೀವಿ, ಅಥವಾ ನಾವು ಏನೋ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ, ಈ ಅರಿವು ನಮಗೆ ಮೂಡಿರ್ತಕ್ಕಂಥದ್ದು. ಸೊ ಈ ಇದ್ದು ಯಾವುದನ್ನು ಕೂಡ ಸರಿ ತಪ್ಪು ಅಂತ ನಿರ್ಧಾರ ಮಾಡೋದಿಲ್ಲ, ಕೆಟ್ಟದ್ದು ಅಥವಾ ಒಳ್ಳೆಯದು ಅಂತ ನಿರ್ಧಾರ ಮಾಡೋದಿಲ್ಲ, ಅಥವಾ ಮಾಡು ಅಥವಾ ಮಾಡಬೇಡ ಅಂತಲೂ ಕೂಡ ಇದು ನಿಮಗೆ ತಿಳಿ ಹೇಳೋದಿಲ್ಲ. ಬದಲಾಗಿ ಏನು ಮಾಡುತ್ತೆ, ಇದು ವಾಸ್ತವಿಕತೆಯ ಚಿತ್ರಣವನ್ನು ಕಟ್ಟಿಕೊಡುತ್ತೆ. ನೀನು ಈ ರೀತಿ ಬಿಹೇವ್ ಮಾಡಿದ್ದೆ, ಅದರಲ್ಲಿ ರಿಯಾಲಿಟಿ ಈ ರೀತಿ ಇದೆ. ನೀನು ಯಾರನ್ನ ಕೊಂದರೆ ಇದ್ದು, ನೀನು ಯಾರನ್ನ ಕೊಂದರೆ ಸುಖ ಸಿಗುತ್ತೆ, ಯಾರನ್ನ ರೇಪ್ ಮಾಡಿದ್ರೆ ಸುಖ ಸಿಗುತ್ತೆ, ಇದ್ದೇನು ಮಾಡುತ್ತೆ, ಮಾಡು ಅಂತ ಹೇಳುತ್ತೆ. ಬಟ್ ಇಮಿಡಿಯೇಟ್ ಆಗಿ ಈಗೋ ಏನು ಮಾಡುತ್ತೆ ಅಂತಂದರೆ, ಅದು ಮಾಡಿದ್ರೆ ಏನಾಗುತ್ತೆ ಸಮಾಜದಲ್ಲಿ, ಅಥವಾ ಈ ಒಂದು
ವಾಸ್ತವಿಕತೆಯಲ್ಲಿ ಏನಾಗುತ್ತೆ ಅನ್ನೋದನ್ನು ಈಗೋ ಕಟ್ಕೊಡುತ್ತೆ. ಹಾಗಾಗಿ ಇದನ್ನು ಸೋಷಿಯಲ್ ಫ್ಯಾಕ್ಟರ್ ಅಂತ ಕರಿತೀವಿ. ಇದು ಬಹುತೇಕ ಈ ಸಾಮಾಜಿಕ ಅಂಶಗಳಿಂದ ಅಥವಾ ಈ ಹೊರಗಿನ ವಿಚಾರಗಳಿಂದ ಪ್ರಭಾವಿತವಾಗಿರ್ತಕ್ಕಂತಹ ವ್ಯಕ್ತಿತ್ವದ ಭಾಗ ಈಗೋ ಅಂತ ಕರಿತೀವಿ. ಇದರ ನಂತರದಲ್ಲಿರ್ತಕ್ಕಂಥದ್ದು ಮಹದಾಮ ಅಂತ ಕರಿತೀವಿ, ಸೂಪರ್. ಇದು ವ್ಯಕ್ತಿತ್ವದ ಉನ್ನತ ಮಟ್ಟ ಅಂತ ಕರಿತೀವಿ. ಸೊ ಇಲ್ಲಿ ನೋಡಿ, ವ್ಯಕ್ತಿತ್ವದ ಈ ಮೂರು ಭಾಗಗಳಿವೆ, ಮೂರು ಆಯಾಮಗಳಿದೆ. ಈ ಮೂರು ಆಯಾಮಗಳಲ್ಲಿ ಇದ್ದಿಗೆ ವಾಸ್ತವಿಕತೆ ಅರಿವಿಲ್ಲ, ಅದೇ ರೀತಿ ಈ ಮಹದಾನಕ್ಕೂ ಕೂಡ ವಾಸ್ತವಿಕತೆ ಅರಿವಿರೋದಿಲ್ಲ. ವೆರಾಸ್ ಅಹಂಗೆ ಮಾತ್ರ ವಾಸ್ತವಿಕತೆಯ ಅರಿವಿರ್ತಕ್ಕಂಥದ್ದು. ಈ ಮಹದಾನ ಏನಿದೆ, ಸೂಪರ್ ಈಗೋ ಏನಿದೆ, ಇದು ಕಂಪ್ಲೀಟ್ಲಿ ಮಾರಲ್ ಪ್ರಿನ್ಸಿಪಲ್ಸ್ ಮೇಲೆ ಆ್ಯಕ್ಟ್ ಮಾಡ್ತಕ್ಕಂಥದ್ದು, ನೈತಿಕ ಅಂಶಗಳಿಂದ ಪ್ರಭಾವಿತವಾಗಿ ಇದು ಕೆಲಸ ಮಾಡ್ತಕ್ಕಂಥದ್ದು. ಇದಕ್ಕೂ ಕೂಡ ವಾಸ್ತವಿಕತೆ ಪ್ರಜ್ಞೆ ಇಲ್ಲ. ಏನು, ಈಗ ಕ್ಲಾಸಿಂದ ಎದ್ದೋಗ್ಬೇಕು, ವ್ಯಕ್ತಿತ್ವದ ಉನ್ನತ ಭಾಗ ಅಂತ ಕರೀತೀವಿ, ಕ್ಲಾಸಿಂದ ಎದ್ದೋಗ್ಬೇಕು ಅನ್ನಿಸ್ತಿದೆ ನಿಮಗೆ. ಆದರೆ ಈಗ ಅಹಂ ಹೇಳುತ್ತೆ ಕ್ಲಾಸಿಂದ ಎದ್ದೋದ್ರೆ ಏನಾಗುತ್ತೆ ಅನ್ನೋದನ್ನ ಹೇಳ್ಕೊಡುತ್ತೆ. ಆದರೆ ಸೂಪರ್ ಈಗೋ ಆಗ ಏನಾಗುತ್ತೋ ಬಿಡುತ್ತೋ ಬೇಡ, ಆದರೆ ಎದ್ದೋಗ್ಬಾರ್ದು ಅಂದರೆ ಅದು ಒಳ್ಳೆಯದನ್ನು ಮಾತ್ರ ಹೇಳ್ಕೊಡುತ್ತೆ. ವಾಸ್ತವಿಕತೆ ಅರಿವು. ಈಗ ಯಾರೋ ನೋಡ್ತಿಲ್ಲ, ಕಳ್ತನ. ಈಗ ಇದ್ದೇನು ಹೇಳುತ್ತೆ, ನೀನು ಕದ್ರೆ ನಿನ್ಗೇನೋ ಸಿಗುತ್ತೆ, ದುಡ್ಡು ಸಿಗುತ್ತೆ, ಅಥವಾ ಏನೋ ಒಂದು ಆಸ್ತಿ ಸಿಗುತ್ತೆ, ಏನೋ ಒಂದು ಸಿಗುತ್ತೆ. ಇದ್ದೇನು ಹೇಳುತ್ತೆ, ನಿನಗೆ ಸುಖ ಸಿಗುತ್ತಾ, ಕದಿ ಅಂತ ಹೇಳುತ್ತೆ. ಈಗ ಏನು ಹೇಳುತ್ತೆ, ಕದ್ರೆ ಏನಾಗುತ್ತೆ ಅಂತ ಹೇಳುತ್ತೆ. ಅಕಸ್ಮಾತ್ ಇಮ್ಯಾಜಿನ್, ಈಗ ನಿಮ್ಗೆ ಆಸೆ ಆಗಿದೆ ಕದಿಬೇಕು, ಯಾರೂ ನೋಡ್ತಾ ಇಲ್ಲ, ಯಾರೂ ನಿಮಗೆ ಅದನ್ನ ಶಿಕ್ಷೆ ಕೊಡೋದಿಲ್ಲ, ಅಥವಾ ಯಾರೂ ನೋಡ್ತಾ ಇಲ್ಲ, ನೀವು ಸಿಗಾಕೊಳ್ಳೋದಿಲ್ಲ, ವಾಸ್ತವಿಕತೆ ಆಗಿದೆ. ಆಗಿದ್ದಾಗ ಇದೇನು ಮಾಡುತ್ತೆ, ಕದಿ ಅಂತ ಹೇಳುತ್ತೆ. ಆದರೆ ಅಂಥ ಸಂದರ್ಭದಲ್ಲಿಯೂ ಕೂಡ ಈ ಮಹದ ಮೇಲೆ ವಾಸ್ತವಿಕತೆಯ ಚಿತ್ರಣ ಏನೇ ಇರಲಿ, ನೀನು ಕದ್ದೆ ಸಿಗಾಕೊಡೋದಿಲ್ವೋ ಅಥವಾ ಶಿಕ್ಷೆ ಆಗುತ್ತೋ ಆಗೋದಿಲ್ವೋ ಅದು ಬೇರೆ ವಿಚಾರ. ಆದರೆ ಕದಿಯೋದು ಕೆಟ್ಟದ್ದು, ಅಥವಾ ಯಾರೋ ಕೊಲೆ ಮಾಡೋದು ಕೆಟ್ಟದ್ದು, ಅಥವಾ ಏನು ಕ್ಲಾಸಿಂದ ಹೊರಗೆ ಹೋಗೋದು ಸರಿಯಲ್ಲ, ಈ ರೀತಿ ಕಂಪ್ಲೀಟ್ಲಿ ಇದು ಒಳ್ಳೆ ವಿಚಾರ. ಕಂಪ್ಲೀಟಾಗಿ ಇದು ಮೊರಾಲಿಟಿ ಫ್ಯಾಕ್ಟರ್ಸಿಂದಾಗಿ ಡಿಪೆಂಡ್ ಆಗಿರ್ತಕ್ಕಂಥದ್ದು, ಇನ್ಫ್ಲುಯೆನ್ಸ್ ಆಗ್ತಕ್ಕಂಥ ವಿಚಾರ. ಇದು ಇದ್ದು ಮತ್ತು ಸೂಪರ್ ಈಗೋ ಇವೆರಡೂ ಕೂಡ ವಾಸ್ತವಿಕತೆಯ ಅಂಚಿನಿಂದ ದೂರ ಇರ್ತಕ್ಕಂಥ, ವಾಸ್ತವಿಕತೆಯಿಂದ ಹೊರಗಿರ್ತಕ್ಕಂಥ ವಿಚಾರಗಳು. ಹಾಗಾಗಿ ವ್ಯಕ್ತಿ ಯಾವಾಗಲೂ ಕೂಡ ಇವೆರಡರ ನಡುವೆ ಸಮತೋಲನವನ್ನು ಕಾಯ್ದುಕೊಳ್ತಕ್ಕಂಥದ್ದು ಮುಖ್ಯ ಆಗುತ್ತೆ. ಇಲ್ಲ ಅಂತಂದರೆ ಇದ್ದು ಡಾಮಿನೆಂಟ್ ಆಗಿಬಿಟ್ರೆ, ನಮ್ಮ ಪರ್ಸನಾಲಿಟಿನಲ್ಲಿ ಇದ್ದು ಡಾಮಿನೆಂಟ್ ಆಗಿಬಿಟ್ರೆ ವ್ಯಕ್ತಿ ಮೂಲಭೂತವಾಗಿ ಕೆಟ್ಟ ಜೀವಿ ಆಗಿಬಿಡ್ತಾನೆ. ಈ ಮಹದಾನು ಡಾಮಿನೇಟ್ ಆಗಿಬಿಟ್ರೆ ವ್ಯಕ್ತಿ ವಾಸ್ತವಿಕತೆ ಅರಿವಿದ್ದಾಗೆ ತುಂಬ ಒಳ್ಳೆಯದಾಗ್ಬಿಡ್ತಾನೆ, ವಾಸ್ತವಿಕತೆ ಅರಿವೇ ಇರೋದಿಲ್ಲ, ತುಂಬ ಒಳ್ಳೆಯದಾಗ್ಬಿಡ್ತಾನೆ. ಸೊ ಹಾಗಾಗಿ ಈ ಅಹಂ ಏನಿದೆ, ಇವೆರಡರ ನಡುವೆ ಇರ್ತಕ್ಕಂಥ ಅಹಂ ಏನಿದೆ, ಈ ಎರಡು ವಿಚಾರಗಳನ್ನ ಏನು ಮಾಡಬೇಕಾಗುತ್ತೆ, ಇದು ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಹಾಗಾಗಿ ವೆರಿ ಸಿಂಪಲ್ ಆಗಿ ಹೇಳೋದಾದರೆ, ಈ ಅಹಂ ಏನಿದೆ, ಈ ಅಹಂ ಒಂಥರ ಶೋಲ್ಡರ್ ಇದ್ದಂಗೆ, ಇದು ಹೆಡ್ ಇದೆ, ತಲೆ ಇದ್ದಂಗೆ. ಈ ತಲೆ ಏನಿದೆ, ಇದು ಎರಡು ಭುಜಗಳ ಮೇಲೆ ಒಂದು ಡೆವಿಲ್ ಇದನ್ನ ಇಟ್ಕೊಂಡಿದೆ. ಇದ್ದಂತಂದರೆ ಅದು ಕೆಟ್ಟ ಸ್ವಭಾವವನ್ನು ಹೊಂದಿರತಕ್ಕಂಥ ವಿಚಾರಾಂಶಗಳನ್ನ ಇಟ್ಕೊಂಡಿದೆ ಒಂದು ಭುಜದ ಮೇಲೆ. ಇನ್ನೊಂದು ಭುಜದ ಮೇಲೆ ತುಂಬ ಒಳ್ಳೆಯ ಏಂಜಲ್ನ ಇಟ್ಕೊಂಡಿದೆ. ಓಕೆ, ಒಂದು ಕಡೆ ಕೆಟ್ಟ ಡೆವಿಲ್, ಇನ್ನೊಂದು ಕಡೆ ಏಂಜಲ್, ಒಂದು ಕಡೆ ರಾಕ್ಷಸ ಅಥವಾ ಇನ್ನೊಂದು ಕಡೆ ದೇವರು, ಆ ಥರದ ವಿಚಾರಗಳು. ಇಲ್ಲಿ ಈ ಎರಡೂ ಕೂಡ ಯಾವ ಡಾಮಿನೆಂಟ್ ಆಗದಾಗ ನೋಡ್ಕೊಳ್ತಕ್ಕಂಥ ಕೆಲಸವನ್ನು ಈ ಅಹಂ ಮಾಡಬೇಕಾಗುತ್ತೆ. ಅದು ಪ್ರಮುಖವಾದಂಥ ವಿಚಾರ. ಹಾಗಾಗಿ ಈ ಅಹಂ ಏನಿದೆ, ಈ ಅಹಂನ ಪಾತ್ರ ಪ್ರಮುಖವಾಗಿದೆ. ನಮ್ಮ ವ್ಯಕ್ತಿತ್ವದಲ್ಲಿ ಈ ಅಹಂನ ಪಾತ್ರ ಪ್ರಮುಖವಾಗಿದೆ. ಕೆಲವೊಮ್ಮೆ ಏನಾಗುತ್ತೆ, ಈ ಅಹಂಗೆ ಸಾಕಷ್ಟು ಘಾಸಿ ಆಗುತ್ತೆ. ನಮಗೆ ನಾವು ಮಾನಸಿಕವಾಗಿ ಸಿದ್ಧಗೊಳ್ಳದಲೇ ಇದ್ದಾಗ, ವೆನ್ ವಿ ಆರ್ ನಾಟ್ ಪ್ರಿಪೇರ್ಡ್ ಸೈಕಾಲಜಿಕಲಿ, ಇಫ್ ಸಮಥಿಂಗ್ ಹ್ಯಾಪನ್ಸ್, ಇಫ್ ಸಮ್ ಆ್ಯಂಕ್ಷಿಯಸ್ ಥಿಂಗ್ ಹ್ಯಾಪನ್ಸ್, ಏನಾದರೂ ನಮಗೆ ಬೇಡವಾದಂಥ, ನಮಗೆ ಘಾಸಿ ಮಾಡ್ತಕ್ಕಂಥ ಘಟನೆಗಳು, ವಿಚಾರಗಳು ನಡೆದಾಗ ನಮ್ಮ ಅಹಂಗೆ ಘಾಸಿ ಆಗುತ್ತೆ. ಈ ಘಾಸಿ ಆದಾಗ ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ, ಈ ಅಹಂ ವಾಸ್ತವಿಕತೆಯಿಂದ ಆಚೆ ಈಚೆ ಸರಿಯೋ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಈ ಅಹಂಗೆ ಘಾಸಿ ಆಗದಂತೆ ಸಮತೋಲನವನ್ನು ಕಾಯ್ದುಕೊಳ್ತಕ್ಕಂಥದ್ದು ಪ್ರಮುಖವಾದಂಥ ವಿಚಾರ ಆಗುತ್ತೆ. ನಾವು ಕಾಯ್ದುಕೊಳ್ಬೇಕಾಗುತ್ತೆ. ಸೊ ಹಾಗಾಗಿ ಸಿಗ್ಮಂಡ್ ಫ್ರಾಯ್ಡ್ ಅವರು ಕೆಲವು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಅವುಗಳನ್ನು ನಾವು ಈಗೋ ಡಿಫೆನ್ಸ್ ಮೆಕ್ಯಾನಿಸಮ್ಸ್ ಅಂತ ಕರಿತೀವಿ. ಈ ಅಹಂ ರಕ್ಷಣಾ ತಂತ್ರಗಳು ಅಂತ ಕರಿತೀವಿ. ಹೆಸರಲ್ಲೇ ಇದೆ ಅದು. ಅಹಮನ್ನು ರಕ್ಷಿಸ್ತಕ್ಕಂಥ ತಂತ್ರಗಳು ಇವೆಲ್ಲವೂ ಕೂಡ ಅಹಂನ ರಕ್ಷಣಾ ತಂತ್ರಗಳು. ಅಹಂಗೆ ಈ ರೀತಿ ಘಾಸಿ ಆದಾಗ, ಅಂದರೆ ನಾವು ಅಹಂ ಯಾವಾಗ ಮಾನಸಿಕವಾಗಿ ಸಿದ್ಧಗೊಳ್ಳದೇ ಇದ್ದಾಗ ಏನು ಘಾಸಿ ಆಗುತ್ತೋ, ನೋವಾಗುತ್ತೋ,
ಅಂತಹ ಘಾಸಿಯ ಸಂದರ್ಭದಲ್ಲಿ ಅವುಗಳನ್ನು ನಿಭಾಯಿಸಲಿಕ್ಕೆ ನಾವು ನಮಗೆ ಅರಿವಿಲ್ಲದಂತೆ, ನಮ್ಮ ಪ್ರಜ್ಞಾವಸ್ಥೆಯ ಅರಿವಿಲ್ಲದಂತೆ ಸುಪ್ತ ಚೇತನ ಪ್ರಭಾವಿತವಾಗಿ ಅನುಸರಿಸ್ತಕ್ಕಂತಹ ಕೆಲವು ತಂತ್ರಗಳನ್ನು ನಾವು ಅಹಂ ರಕ್ಷಣಾ ತಂತ್ರಗಳು ಅಂತ ಕರೀತೀವಿ. ಈ ರಕ್ಷಣಾ ತಂತ್ರಗಳು ನಮಗೆ ಅರಿವಿಲ್ಲದೆ ನಡೀತವೆ. ಒಂದು ಸುಪ್ತ ಚೇತನದ ಪ್ರಭಾವದಲ್ಲಿ ನಡೀತಕ್ಕಂಥದ್ದು ನಮ್ಗೆ ಅರಿವಿರೋದಿಲ್ಲ. ಅಕಸ್ಮಾತ್ ನಮಗೆ ಕಾನ್ಷಿಯಸ್ ಆಗಿ ನಡೆದ್ರೆ ಅವು ಡಿಫೆನ್ಸ್ ಮೆಕ್ಯಾನಿಸಮ್ ಕೆಲಸ ಮಾಡಲ್ಲ, ಡಿಫೆನ್ಸ್ ಮೆಕ್ಯಾನಿಸಮ್ ಆಗೇ ಇರೋದಿಲ್ಲ. ಸುಪ್ತ ಚೇತನದ ಹಂತದಲ್ಲಿ ಅಂದರೆ ನಮ್ಗೆ ಅರಿವಿಲ್ಲದೇ ನಾವು ಬಳಸ್ಕೊಂಡ್ರೆ ಮಾತ್ರ ಅವು ಡಿಫೆನ್ಸ್ ಮೆಕ್ಯಾನಿಸಮ್ ಕೆಲಸ ಮಾಡ್ತಾರೆ. ಅದರ್ವೈಸ್ ಅವು ಡಿಫೆನ್ಸ್ ಮೆಕ್ಯಾನಿಸಮ್ ಅವು ಅಕಸ್ಮಾತ್ ನಮಗೆ ಕಾನ್ಷಿಯಸ್ ಲೆವೆಲಲ್ಲಿ ನಾನು ಈ ಡಿಫೆನ್ಸ್ ಮೆಕ್ಯಾನಿಸಮ್ ಯೂಸ್ ಮಾಡ್ತಿದ್ದೀನಿ ಅನ್ನೋದು ಗೊತ್ತಾಗ್ಬಿಟ್ರೆ ಅವು ಡಿಫೆನ್ಸ್ ಮೆಕ್ಯಾನಿಸಮ್ ಕೆಲಸ ಮಾಡೋದಿಲ್ಲ. ಹಾಗಾಗಿ ಇಂಥ ಸಾಕಷ್ಟು ಡಿಫೆನ್ಸ್ ಮೆಕ್ಯಾನಿಸಮ್ಸ್ನ ಸಿಗ್ಮಂಡ್ ಫ್ರಾಯ್ಡ್ ಅವರು ವಿವರಿಸಿದ್ದಾರೆ. ಸೊ ಈ ಡಿಫೆನ್ಸ್ ಮೆಕ್ಯಾನಿಸಮ್ಗೆ ಒಂದು ಬೆಸ್ಟ್ ಎಕ್ಸಾಂಪಲ್ನ ನಾವು ನೋಡೋದಾದ್ರೆ ಈ ಡಿಫೆನ್ಸ್ ಮೆಕ್ಯಾನಿಸಮ್ಸ್ ಯಾವ ರೀತಿ ಅಂತಂದರೆ, ಈಗ ವೆಹಿಕಲ್ಸಲ್ಲಿ ಶಾಕ್ ಅಬ್ಸರ್ವರ್ ಇರುತ್ತಲ್ಲ ಆ ರೀತಿ. ಈ ಶಾಕ್ ಅಬ್ಸರ್ವರ್ ವೆಹಿಕಲ್ಸಲ್ಲಿ ಏನು ಮಾಡುತ್ತೆ, ಇದು ರೋಡಲ್ಲಿ ಹೋಗುವಾಗ ಈ ಉಬ್ಬು ತಗ್ಗು ಇವು ಬಂದಾಗ ವೆಹಿಕಲ್ ಏನಾಗುತ್ತೆ, ಅದು ಮೂವ್ ಆಗುತ್ತೆ. ಅಲ್ಲೇನಾಗುತ್ತೆ, ಅದಿಲ್ಲ ಅಂತಂತಂದರೆ ನಿಮಗೆ ಕಂಫರ್ಟಬಲ್ ಇರಲ್ಲ. ಅದೇನು ಮಾಡುತ್ತೆ ಶಾಕ್ ಅಬ್ಸರ್ವರ್, ನಿಮಗೆ ಬ್ಯಾಲೆನ್ಸ್ಡ್ ಸ್ಟೇಟ್ ಆಫ್ ಟ್ರಾವೆಲಿಂಗ್ ಅಂದರೆ ನೀವು ಬೈಕಲ್ಲಿ ಕೂತಿದ್ದಾಗ ನಿಮಗೆ ಆರಾಮ ಅನಿಸ್ಬೇಕು, ಆ ಬ್ಯಾಲೆನ್ಸ್ಡ್ ಸ್ಟೇಟ್ನ ಕಾಪಾಡುತ್ತಲ್ಲ ಶಾಕ್ ಅಬ್ಸರ್ವರ್. ಅದೇ ರೀತಿಯಲ್ಲಿ ಈಗೋ ಡಿಫೆನ್ಸ್ ಮೆಕ್ಯಾನಿಸಮ್ ನಮ್ಮ ಮನಸ್ಸನ್ನು ಕಾಯ್ದುಕೊಳ್ತದೆ. ನಮ್ಮ ಮನಸ್ಸನ್ನು ಅಥವಾ ನಮ್ಮ ಅಹಮನ್ನು ಸಮತೋಲನ ಸ್ಥಿತಿಯಲ್ಲಿ ಕಾಯ್ದುಕೊಳ್ಳೋದಕ್ಕೆ ನಾವು ಸುಪ್ತ ಚೇತನದ ಹಂತದಲ್ಲಿ ನಮಗೆ ಅರಿವಿಲ್ಲದಂತೆ ಬಳಸ್ತಕ್ಕಂತಹ ರಕ್ಷಣಾ ತಂತ್ರಗಳೇನಿದೆ ಇವುಗಳನ್ನು ನಾವು ಅಹಂ ರಕ್ಷಣಾ ತಂತ್ರಗಳು ಅಂತ ಕರೀತಕ್ಕಂಥದ್ದು. ಈ ರೀತಿ ನಮ್ಮ ದಿನನಿತ್ಯ ಜೀವನದಲ್ಲಿ ನಾವು ಸಾಕಷ್ಟು ನಮಗೆ ಅರಿವಿದ್ದಂಗೆ ನಾವು ಸಾಕಷ್ಟು ಮೆಕ್ಯಾನಿಸಮ್ಸ್ನ ಬಳಸ್ಕೊಳ್ತೇವೆ. ಈಗ ಫಾರ್ ಎಕ್ಸಾಂಪಲ್ ಬೆಳಿಗ್ಗೆಯಿಂದ ಈ ಕ್ಲಾಸಲ್ಲಿ ಕೂತಿರುವಾಗಲೇ ಅಥವಾ ಕ್ಲಾಸ್ ಮಾಡುವಾಗಲೇ ಟೀಚರ್ ನಾನಿರ್ಬೋದು ಅಥವಾ ನೀವುಗಳಿರ್ಬೋದು ಸಾಕಷ್ಟು ಮೆಕ್ಯಾನಿಸಮ್ಸ್ನ ನನಗೆ ಗೊತ್ತಿದ್ದಂಗೆ ಅಥವಾ ನಿಮಗೆ ಗೊತ್ತಿದ್ದಂಗೆ ದಿನನಿತ್ಯ ಜೀವನದಲ್ಲಿ ನಾವು ಬಳಸ್ಕೊಳ್ತೀವಿ. ಫಾರ್ ಎಕ್ಸಾಂಪಲ್ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಫಾರ್ ಎಕ್ಸಾಂಪಲ್ ನೀವು ಎಕ್ಸಾಮಲ್ಲಿ ಫೇಲ್ ಆದ್ರಿ ಅಂತಂದರೆ, ಎಕ್ಸಾಮಲ್ಲಿ ಫೇಲ್ ಆದ್ರಿ ಅಂತಂದಾಗ ಎಕ್ಸಾಮಲ್ಲಿ ಫೇಲ್ ಆಗಲಿಕ್ಕೆ ನಾನು ಕಾರಣ ಅಂತ ಅಹಂ ಅಂದ್ಕೊಂಡ್ಬಿಟ್ರೆ ಅಹಂಗೆ ಘಾಸಿ ಆಗುತ್ತೆ. ಹಾಗಾಗಿ ಇಮಿಡಿಯೇಟಾಗಿ ಈ ಡಿಫೆನ್ಸ್ ಮೆಕ್ಯಾನಿಸಮ್ಸ್ ವರ್ಕ್ ಆಗ್ತವೆ. ನಮಗೆ ಗೊತ್ತಿಲ್ಲದೆ ನಮ್ಗೆ ವರ್ಕ್ ಆಗ್ತವೆ. ಏನು ಎಕ್ಸಾಮಲ್ಲಿ ಫೇಲ್ ಆಗಲಿಕ್ಕೆ ಆ ಟೈಮಲ್ಲಿ ನನಗೆ ಹುಷಾರಿಲ್ಲ ಅಂತಲೋ ಅಥವಾ ಓದ್ಕೊಳ್ಳೋಕ್ಕೆ ಟೈಮ್ ಸಿಗಲಿಲ್ಲ ಅಂತಲೋ ನೋಟ್ಸ್ ಸಿಗಲಿಲ್ಲ ಅಂತಲೋ ಅಥವಾ ಟೀಚರ್ ಸರಿಯಾಗಿ ಪಾಠ ಮಾಡಲಿಲ್ಲ ಅಂತನೋ ಅಥವಾ ಕ್ವಶನ್ ಪೇಪರ್ ಟಫ್ ಇತ್ತು ಅಂತನೋ ವ್ಯಾಲ್ಯೂಯೇಷನ್ ಸರಿಯಾಗಿ ಮಾಡಿಲ್ಲ ಅಂತನೋ ಇವೆಲ್ಲ ಸಾಕಷ್ಟು ರೀತಿಯ ರೀಸನ್ಸ್ ನಮಗೆ ಗೊತ್ತಿಲ್ಲದಂಗೆ ನಮ್ಮ ಮನಪಟಲಕ್ಕೆ ನಮ್ಗೆ ಬಂದ್ಬಿಡುತ್ತೆ. ನಮಗೆ ಅರಿವಿಲ್ಲದಂಗೆ ನಮ್ಮ ಮನಸ್ಸಿಗಾಗೋ ಘಾಸಿಯನ್ನು ಕಡಿಮೆಗೊಳಿಸ್ತಕ್ಕಂತಹ ನಿಟ್ಟಿನಲ್ಲಿ ಸಾಕಷ್ಟು ಮೆಕ್ಯಾನಿಸಮ್ಸು ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ಪ್ರಯೋಜನ ಬಂದ್ಬಿಡ್ತವೆ. ಈ ರೀತಿ ಸಿಗ್ಮಂಡ್ ಫ್ರಾಯ್ಡ್ ಅವರು ಆಲ್ಮೋಸ್ಟ್ 12 ಡಿಫೆನ್ಸ್ ಮೆಕ್ಯಾನಿಸಮ್ಸ್ನ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ನಂತರದಲ್ಲಿ ಅನ್ನಾ ಫ್ರಾಯ್ಡ್ ಅವರು ಸಾಕಷ್ಟು ಮೆಕ್ಯಾನಿಸಮ್ಸ್ನ ಇದಕ್ಕೆ ಆ್ಯಡ್ ಮಾಡಿದ್ದಾರೆ. ಅದರಲ್ಲಿ ಕೆಲವೊಂದು ಮೆಕ್ಯಾನಿಸಮ್ಸ್ನ ಮೆಕ್ಯಾನಿಸಮ್ಸ್ನ ಪರಿಚಯ ಮಾಡಿಕೊಡ್ತೀನಿ ಇಲ್ಲಿ. ಮೊದಲನೇದಾಗಿ ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ಇರ್ಬೋದು ಅಥವಾ ಡಿಲೇ ಇರ್ಬೋದು. ಡಿಸ್ಪ್ಲೇಸ್ಮೆಂಟ್ ಏನು, ಈಗ ಫಾರ್ ಎಕ್ಸಾಂಪಲ್ ನಾನೇನೋ ನಿಮಗೆ ಬೈದೆ ಅಂತಂತಂದರೆ ರಿಟರ್ನ್ ನನಗೆ ಬೈಯೋಕ್ಕಾಗಲ್ಲ, ಅಥವಾ ನಿಮ್ಮ ಅಪ್ಪ ಅಮ್ಮ ನಿಮಗೆ ಮನೆಯಲ್ಲಿ ಬೈತಾರೆ ಅಂತಂದರೆ ರಿಟರ್ನ್ ನೀವು ಅವರಿಗೆ ಬೈಯೋಕ್ಕಾಗಲ್ಲ, ಹೊಡೆಯೋಕ್ಕಾಗಲ್ಲ. ಅಥವಾ ನಾನು ನಿಮಗೆ ಬೈದೆ ಅಂದರೆ ರಿಟರ್ನ್ ನನಗೆ ಹೊಡೆಯೋಕ್ಕಾಗಲ್ಲ. ಹಾಗಾಗಿ ಮಾತ್ರಕ್ಕೆ ಆ ಕೋಪ ಅಥವಾ ಆ ಸಿಟ್ಟು ಏನು ನಿಮಗೆ ಘಾಸಿ ಆಗಿದೆಯೋ ಅದು ಕಡಿಮೆ ಆಗುತ್ತೆ. ಅದೇನಾಗಬೇಕು, ಅದು ಬೇರೆ ಕಡೆ ಡಿಸ್ಪ್ಲೇಸ್ ಆಗಬೇಕು. ಡಿಸ್ಪ್ಲೇಸ್ ಹೆಂಗಾಗುತ್ತೆ, ಅದನ್ನು ನಿಮ್ಮ ಫ್ರೆಂಡ್ ಮೇಲೋ ಅಥವಾ ಪುಸ್ತಕದ ಮೇಲೋ ಅಥವಾ ಫಾರ್ ಎಕ್ಸಾಂಪಲ್ ಈ ಗಂಡ ಹೆಂಡತಿ ಜಗಳದಲ್ಲಿ ಸಾಮಾನ್ಯವಾಗಿ ಈ ಮಗು ಹೊಡಿತಾರೆ. ಯಾಕೆ ಹೊಡಿತಾರೆ, ಈಗ ಹೆಂಡತಿಗೆ ಬೈದಾಗ ಹೆಂಡತಿ ಗಂಡನಿಗೆ ರಿಟರ್ನ್ ಹೊಡೆಯೋಕ್ಕಾಗಲ್ಲ. ಅದಕ್ಕೆ ಏನು ಮಾಡ್ತಾರೆ, ಹೆಂಡತಿ ಪಾತ್ರೆ ಮೇಲೋ ಮಗುನ ಮೇಲೋ ಅಥವಾ ಮತ್ತೊಂದ್ರ ಮೇಲೋ ದಿಂಬು ಗೋಡೆ ಈ ರೀತಿ somewhere that energy that hurt has to be displaced. ಅದು ಶಿಫ್ಟ್ ಆಗಬೇಕು, ಬೇರೆ ಕಡೆ ಅದು ಡಿಸ್ಪ್ಲೇಸ್ ಆಗಬೇಕು. ಅದು ನಮಗೆ ಗೊತ್ತಿದ್ದಾಗೆ ನಾವು ಬಳಸ್ಕೊಳ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಈಗ ಟೀಚರ್ಸು ಅವ್ರ ಮನೆ ಜಗಳ ಆಡ್ಕೊಂಡು ಬಂದಿದ್ರೆ ಅವ್ರ ಮನಸ್ಸಿಗೆ ಘಾಸಿ ಆಗಿದ್ರೆ ಅದನ್ನು ತೊಗೊಂಡ್ಬಂದು ಸ್ಟೂಡೆಂಟ್ಸ್ನ ಹೇಗೆ ಬೈತಾರೆ. ಸೊ ಅದು ಸ್ಟೂಡೆಂಟ್ಸ್ಗಳನ್ನ ಬೈತಾರೆ ಅಂತಂದರೆ ಎಲ್ಲೋ ಒಂದು ಕಡೆ ಆಗಿರ್ತಕ್ಕಂಥ ಘಾಸಿ ಏನಿದೆ ಅದನ್ನು ಡಿಸ್ಪ್ಲೇಸ್ ಮಾಡ್ತಕ್ಕಂಥದ್ದು. ಅದ್ರ ಮುಖಾಂತರ ಏನಾಗುತ್ತೆ, ಮನಸ್ಸು ಆ ಸಮತೋಲನದ ಸ್ಥಿತಿಯನ್ನು ಕಾಯ್ದುಕೊಳ್ತಕ್ಕಂಥದ್ದು. ಎರಡನೇದಾಗಿ ಡಿನೇ ಏನು ನಿರಾಕರಣೆ ಏನು, ಈಗ ಸಾಮಾನ್ಯವಾಗಿ ನಮಗೆ ಇಷ್ಟ ಆಗದಿರೋ ಯಾವುದಾದ್ರೂ ವಿಚಾರ ಘಟನೆ ನಡೆದಿದೆ ಅಂತಂದಾಗ ಇಮಿಡಿಯೇಟಾಗಿ ನಾವು ಅದನ್ನು ಒಪ್ಕೊಳ್ಳೋಕೆ ತಯಾರಿಲ್ಲ. ಈಗ ನಮಗೆ ತುಂಬ ಆತ್ಮೀಯರು ಯಾರೋ ತೀರೋಗಿದ್ದಾರೆ ಅಂತಂದು ಅಥವಾ ನಿಮಗೆ ತುಂಬ ಬಲವಾಗಿ ನಂಬಿಕೆ ಇದ್ದು ಸೈಕಾಲಜಿಕಲಿ ಡಸಂಟ್ ನೋ ದಟ್ ಯು ಮೇ ಫೇಲ್ ಇನ್ ಎಕ್ಸಾಮ್, ನಿಮ್ಗೆ ಗೊತ್ತೇ ಇರಲ್ಲ ಫೇಲ್ ಆಗ್ಬೋದು, ಯಾವುದೇ ರೀತಿಯ ನಿರೀಕ್ಷೆ ಇರಲ್ಲ. ಆದಾಗೂ ನೀವು ಫೇಲ್ ಆದ್ರಿ ಅಂತಂತಂದರೆ ಎಲ್ಲ ಒಂದು ಕಡೆ ನೀವು ಸ್ಟಾರ್ಟಿಂಗಲ್ಲಿ ಅದನ್ನು ನಿರಾಕರಿಸ್ತಾರೆ, ಆಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಟ್ಟು ನಿರಾಕರಿಸ್ತಾರೆ. ಸೊ ಈ ನಿರಾಕರಣೆ ಏನಿದೆ ಸ್ವಲ್ಪ ಸಮಯದವರೆಗೆ ಆಗ್ತಕ್ಕಂಥ ಈ
ನಿರಾಕರಣೆ ನಿಮ್ಮನ್ನು ಮನಸ್ಸಿನ ಸಮತೋಲನವನ್ನು ಕಾಯ್ದುಕೊಳ್ಳೋದಕ್ಕೆ ಸಹಾಯಕಾರಿಯಾಗಿ ಕೆಲಸ ಮಾಡುತ್ತೆ. ಸೊ ಆ ರೀತಿ ನಾವು ಏನು ವೇರ್ ವಿ ರೆಫ್ಯೂಸ್ ಟು ಫೇಸ್ ಎ ನೆಗೆಟಿವ್ ಬಿಹೇವಿಯರ್ಸು, ನೆಗೆಟಿವ್ ಇನ್ಸಿಡೆಂಟ್ಸು ಏನಿದೆ ಅದನ್ನು ನಾವು ನಮಗೆ ಗೊತ್ತಿಲ್ಲದಾಗೆ ನಾವು ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಬಳಸ್ಕೊಡ್ತೀವಿ. ಅದೇ ರೀತಿಯಲ್ಲಿ ಏನೋ ಐಡೆಂಟಿಫಿಕೇಷನ್, ನಮ್ಮನ್ನು ನಾವು ಬೇರೆಯವರೊಂದಿಗೆ, ಬೇರೆ ವಸ್ತುಗಳೊಂದಿಗೆ ಅಥವಾ ಬೇರೆ ವಿಚಾರಗಳೊಂದಿಗೆ ನಮ್ಮನ್ನು ನಾವು ಗುರುತಿಸ್ಕೊಳ್ಬೇಕು. ಸಾಮಾನ್ಯವಾಗಿ ನನ್ನ ಬಗ್ಗೆ ನನಗೆ ಕೀಳರಿಮೆ ಇದ್ದರೆ, ನನ್ನ ಬಗ್ಗೆ ನನಗೆ ತೃಪ್ತಿಕರವಾದ ಭಾವನೆ ಇಲ್ಲ ಅಂತಂದರೆ ನನಗೆ ಘಾಸಿ ಆಗುತ್ತೆ. ನಾನು ಕಡಿಮೆ, ನನಗೆ ಇಂಥದ್ದು ಗೊತ್ತಿಲ್ಲ ಅಥವಾ ನಾನು ಬೇರೆಯವ್ರಂತ ತಿಳ್ಕೊಂಡಿಲ್ಲ ಅಂತ ನನ್ನ ಮನಸ್ಸಿಗೆ ಗೊತ್ತಾಗ್ಬಿಟ್ರೆ ನನ್ನ ಅಹಂಗೆ ಘಾಸಿ ಆಗುತ್ತೆ. ಅದಕ್ಕೆ ಏನು ಮಾಡ್ಬೋದು ನಾವು, ನನ್ನ ಬೇರೆಯವರೊಂದಿಗೆ ಗುರುತಿಸ್ಕೊಡೋದು. ಫಾರ್ ಎಕ್ಸಾಂಪಲ್, ನನಗೆ ಇಂಥವು ಗೊತ್ತು ಅಥವಾ ನನಗೆ ಇವ್ರು ಗೊತ್ತು ಅಥವಾ ನನಗೆ ಈ ವಿಚಾರ ಗೊತ್ತು. ಈ ರೀತಿ ತನ್ನನ್ನು ತಾನು ಬೇರೆ ಒಂದು ವಿಚಾರ ಅಥವಾ ವ್ಯಕ್ತಿಯೊಂದಿಗೆ, ಘಟನೆಯೊಂದಿಗೆ ಗುರುತಿಸ್ಕೊಳ್ತಕ್ಕಂಥದ್ದೇನಿದೆ ಅದು ಕೂಡ ನಮಗೆ ನಮ್ಮ ಮನಸ್ಸಿನ ಸಂತುಲನವನ್ನು ಕಾಯ್ದುಕೊಳ್ಳೋದಕ್ಕೆ ಸಹಾಯವನ್ನು ಮಾಡುತ್ತೆ. ಅದೇ ರೀತಿಯಲ್ಲಿ ಪ್ರೊಜೆಕ್ಷನ್, ಇಟ್ಸ್ ವೆರಿ ಇಂಪಾರ್ಟೆಂಟ್ ಡಿಫೆನ್ಸ್ ಮೆಕ್ಯಾನಿಸಮ್. ಒನ್ ಆರ್ ಅದರ್ ವೇ ವಿ ಮೇಕ್ ಯೂಸ್ ಆಫ್ ದಿಸ್ ಇನ್ ಅವರ್ ಡೈಲಿ ಲೈಫ್. ದಟ್ ಈಸ್ ವಾಟ್ ಪ್ರಕ್ಷೇಪಣಾ ವಿಧಾನ ಅಂತ ಕರಿತೀವಿ. ಸಾಮಾನ್ಯವಾಗಿ ನಮ್ಮಲ್ಲಿರ್ತಕ್ಕಂತಹ ಫಾಲ್ಟ್ಸ್ ಏನಿದೆ, ನಮ್ಮಲ್ಲಿರ್ತಕ್ಕಂಥ ಲಿಮಿಟೇಷನ್ಸ್ ಏನಿದೆ, ನಮ್ಮಲ್ಲಿರ್ತಕ್ಕಂಥ ಡಿಮೆರಿಟ್ಸ್ ಏನಿದೆ, ಅವುಗಳನ್ನು ಬೇರೆಯವರಲ್ಲಿ ನಾವು ಸುಲಭವಾಗಿ ಕಾಣ್ತೀವಿ. ಫಾರ್ ಎಕ್ಸಾಂಪಲ್, ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂತಂದರೆ ಈಸಿಲಿ ಐ ಪ್ರೊಜೆಕ್ಟ್ ಅದರ್ಸ್, ಓಕೆ, ದೇ ಆರ್ ಲೈಕ್. ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂತಂದರೆ ನೀನು ಸುಳ್ಳು ಹೇಳ್ತಾ ಇದೀಯಾ ಅಂತ, ಅಥವಾ ನಾನು ಕದ್ದಿದ್ದೀನಿ ಅಂತಂತಂದರೆ ಫಸ್ಟ್ ನಾನು ಏನು ಮಾಡ್ತೀನಿ, ನಾನು ಕದ್ದಿದ್ದೀನಿ ಅಂತಂದರೆ ನೀನು ಕಳ್ಳ ಅಥವಾ ನೀನು ಕದ್ದಿದೀಯಾ ಅಂತ ಹೇಳ್ಬಿಟ್ಟು ಬೇರೆಯವ್ರ ಮೇಲೆ ನಾವು ಅದನ್ನೊಂದು ಪ್ರಕ್ಷೇಪಿಸೋದು. ಈ ಪ್ರೊಜೆಕ್ಷನ್ ಅಂದರೆ ಯೂಶ್ವಲಿ ನಮ್ಮ ವಿಚಾರಗಳೇನಿದೆ, ನಮ್ಮ ಲಕ್ಷಣಗಳೇನಿದೆ, ನಾವು ಏನು ಫಾಲ್ಟ್ಸ್ ಅಂತ ಭಾವಿಸ್ಕೊಂಡಿರ್ತೀವೋ ಅವನ್ನ ನಮಗೆ ಗೊತ್ತಿದ್ದಾಗೆ ಬೇರೆಯವರಲ್ಲಿ ಹೆಚ್ಚು ಕಾಣ್ತೀವಿ. ಸೊ ಅದ್ರ ಮುಖಾಂತರವಾಗಿ ಏನಾಗುತ್ತೆ, ನಾನೊಬ್ಬನೇ ಅಲ್ಲ ನೀನು ಕೂಡ ಅನ್ನೋ ಒಂದು ಮನಸ್ಸಿಗೆ ಸಮಾಧಾನ ಏನಿದೆ ಅದು ಕೂಡ ನಮಗೆ ಸಾಕಷ್ಟು ಇಂಥ ಘಾಸಿ ಅಥವಾ ನೋವಿನಿಂದ ಹೊರಬರುವಂತೆ ಸಹಾಯ ಮಾಡುತ್ತೆ. ಅದೇ ರೀತಿಯಲ್ಲಿ ರ್ಯಾಷನಲೈಸೇಷನ್, ತಾರ್ಕಿಕತೆ ಅಂತ ಕರೀತೀವಿ. ಇದು ಕೂಡ ಅದರಲ್ಲಿ ವಿ ಮೇಕ್ ಯೂಸ್ ಆಫ್ rationalization in order to maintain the balance of ego. For example, ನಿಮ್ಗೆಲ್ರಿಗೂ ಗೊತ್ತಿರ್ಬೋದು ಹುಳಿ, ದ್ರಾಕ್ಷಿ ಮತ್ತು ನರಿಯ ಕಥೆ. ಸಾಮಾನ್ಯವಾಗಿ ಏನಾಗುತ್ತೆ, ಅದು ನಮ್ಮ ಕೈಗೆ ಎಟುಕ್ತಾ ಇಲ್ಲ, ನಮಗೆ ಸಿಗ್ತಾ ಇಲ್ಲ, ನಾವು ಅದನ್ನು ಪಡ್ಕೊಳ್ಳೋದಕ್ಕೆ ಯೋಗ್ಯರಾಗಿಲ್ಲ ಅಂತಂತಂದರೆ, ಫಾರ್ ಎಕ್ಸಾಂಪಲ್ ಸಾಮಾನ್ಯವಾಗಿ ಟೀನೇಜರ್ಸಲ್ಲಿ ಒಂದು ಹುಡುಗಿನ ಪ್ರೀತಿಸಿದಾಗ ಆ ಹುಡುಗಿ ಅಕಸ್ಮಾತ್ ಒಪ್ಕೊಳ್ಳಿಲ್ಲ ಅಂತಂತಂದರೆ, ನನಗೆ ಅಕಸ್ಮಾತ್ ಆ ಹುಡುಗಿ ಒಪ್ಕೊಳ್ಳೋವಷ್ಟು ಕ್ವಾಲಿಟಿ ಇಲ್ಲ, ಆ ಹುಡುಗಿ ನನ್ನ ಒಪ್ಕೊಳ್ಳಿಲ್ಲ ಅಂತಂದ್ರೆ ನನ್ನ ಮನಸ್ಸಿಗೆ ಘಾಸಿ ಆಗುತ್ತೆ. ಅದಕ್ಕೆ ಏನು ಮಾಡೋದು, ಆ ಹುಡುಗಿನೇ ಸರಿ ಇಲ್ಲ ಅಥವಾ ಆ ಹುಡುಗಿ ನನಗೆ ಸೂಟ್ ಆಗಲ್ಲ, ಆ ಹುಡುಗಿ ಬಿಹೇವಿಯರ್ ಸರಿ ಇಲ್ಲ ಅಂತನೋ ಅಥವಾ ಆ ಹುಡುಗಿ ಬ್ಯಾಕ್ಗ್ರೌಂಡ್ ಸರಿ ಇಲ್ಲ ಅಂತನೋ, ಲೈಕ್ ದಟ್. ಓಕೆ, ವಿ ಟ್ರೈ ಟು ಎಕ್ಸ್ಪ್ಲೈನ್ ಅವರ್ ಬಿಹೇವಿಯರ್ ಇನ್ ಎ ರೈಟ್ ಮ್ಯಾನರ್. ದಟ್ ಈಸ್ ವಾಟ್ ರ್ಯಾಷನಲೈಸೇಷನ್ ಅಂತ ಕರಿತೀವಿ. ಅಂದರೆ ನಮ್ಮ ವರ್ತನೆಗಳು, ನಮ್ಮ ಇದಕ್ಕೆ ನಾವು ನಮ್ಮ ಮಿಸ್ಟೇಕ್ಸ್ಗೆ ನಾವು ಎಕ್ಸ್ಕ್ಯೂಸಸ್ಸು ಮತ್ತು ಜಸ್ಟಿಫಿಕೇಷನ್ಸ್ ಕೊಡ್ತಕ್ಕಂಥದ್ದು, ಅದನ್ನು ತಾರ್ಕಿಕತೆ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ನಿಮ್ಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಈಗ ನರಿ ಅಕಸ್ಮಾತ್ ದ್ರಾಕ್ಷಿ ಕಿತ್ಕೊಳ್ಳೋಕೆ ಹೋದಾಗ ಅದು ನನ್ನ ಕೈಲಿ ಆಗಲ್ಲ, ಅದು ನನಗೆ ಕಿತ್ಕೊಳ್ಳೋಕ್ಕಾಗಲ್ಲ, ನನಗೆ ಇಟ್ಕೋದಿಲ್ಲ, ನನ್ನ ಅಸಮರ್ಥತೆ ಅದು ಅಂತ ಅಂದ್ಕೊಂಡ್ಬಿಟ್ರೆ ಅದಕ್ಕೆ ಘಾಸಿ ಆಗುತ್ತೆ. ಅದಕ್ಕೆ ಅದ್ರ ಬದಲು ಅದಕ್ಕೆ ಆ ಘಾಸಿ ತಪ್ಪಿಸ್ಕೋಬೇಕು ಅಂತಂದರೆ ಆ ದ್ರಾಕ್ಷಿ ಹುಳಿ ಇಟ್ಕೋಬೇಕು. ಆ ದ್ರಾಕ್ಷಿ ಹುಳಿ ಅಂತಂದಾಗ ಆ ದ್ರಾಕ್ಷಿ ಹುಳಿದೆ ಅಂತ ಹೋದಾಗ ಅದು ನನ್ನ ಫಾಲ್ಟ್ ಅಲ್ಲ, ಅದು ಚೆನ್ನಾಗಿಲ್ಲ ಅನ್ನೋ ರೀತಿಯಲ್ಲಿ ನಮ್ಗೆ ಏನಾಗುತ್ತೆ ಅಂತಂದರೆ ನಮ್ಗೆ ಗೊತ್ತಿದ್ದಂಗೆ ನಮಗೆ ಮನಸ್ಸಿನ ಒಂದು ಸಮಾಧಾನ ಆಗ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಸಬ್ಲಿಮೇಷನ್ ಅಂತ ಕರಿತೀವಿ. ಸಬ್ಲಿಮೇಷನ್ ಏನು, ಇದನ್ನು ನಾವು ದಮನ ಅಂತ ಕರಿತೀವಿ. ದಮನ ಮಾಡ್ತೀವಿ ಏನು, ನಮಗೆ ಸಾಕಷ್ಟು ನೆಗೆಟಿವ್ ಎನರ್ಜೀಸ್ ಇದೆ, ಈ ಸೆಕ್ಷುವಲ್ ಟೆಂಡೆನ್ಸೀಸ್ ಇರ್ಬೋದು ಅಥವಾ ಅಗ್ರೆಸಿವ್ನೆಸ್ ಇರ್ಬೋದು, ಈ ರೀತಿ ಸಾಕಷ್ಟು ನಮಗೆ ನೆಗೆಟಿವ್ ಟೆಂಡೆನ್ಸೀಸ್ ಇದೆ. ಇವುಗಳೆಲ್ಲದನ್ನು ಕೂಡ ನಮಗೆ ವ್ಯಕ್ತಪಡಿಸ್ಲಿಕ್ಕೆ ಆಗೋದಿಲ್ಲ. ವ್ಯಕ್ತಪಡಿಸ್ಲಿಕ್ಕೆ ಆಗಲ್ಲ ಅಂತಂದಾಗ ಏನು ಮಾಡ್ಬೋದು, ನಾವು ಅದನ್ನು ಬೇರೆ ರೀತಿಯಲ್ಲಿ ಡೈವರ್ಟ್ ಮಾಡ್ಬೋದು. ಡೈವರ್ಟ್ ಮಾಡಿ ಇನ್ನೊಂದು ರೂಪದಲ್ಲಿ ಅದನ್ನು ನಾವು ವ್ಯಕ್ತಪಡಿಸ್ಬೋದು. ಫಾರ್ ಎಕ್ಸಾಂಪಲ್, ನಿಮಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಈಗ ನೋಡ್ಲಿಕ್ಕೆ ಚೆನ್ನಾಗಿಲ್ಲ ಅನ್ನೋ ಭಾವನೆ, ಈಗ ವ್ಯಕ್ತಿ ನೋಡ್ಲಿಕ್ಕೆ, ಫಾರ್ ಎಕ್ಸಾಂಪಲ್ ಇಫ್ ಯು ಟೇಕ್ ಪಿ ಟಿ ಉಷಾ ಅಥವಾ ಸೆರೆನಾ ವಿಲಿಯಮ್ಸು ಅಥವಾ ಆ ಥರದ್ದು ತೆಗೆದುಕೊಂಡಾಗ ಸಾಮಾನ್ಯವಾಗಿ ಅವ್ರಿಗೆ ಎಲ್ಲೋ ಒಂದು ಕಡೆ ಯಾವುದೋ ಒಂದು ವಿಚಾರದಲ್ಲಿ ಕೀಳರಿಮೆ ಇರುತ್ತೆ. ನಾನು ನೋಡ್ಲಿಕ್ಕೆ ಚೆನ್ನಾಗಿಲ್ಲ ಅಂತನೋ ಅಥವಾ ತುಂಬ ಕುಳ್ಳಗಿದ್ದೀನಿ ಅಂತನೋ ಅಥವಾ ನನಗೇನೋ ಅಂಗವಿಕಲತೆ ಇದೆ ಅಂತನೋ ಅಥವಾ ಈ ರೀತಿ ನನಗೆ ಆ ಕೀಳರಿಮೆಯ ಭಾವನೆ ನನ್ನನ್ನು ಅತಿಯಾಗಿ ಕಾಡಿದಾಗ ಆ ಕೀಳರಿಮೆಯ ಭಾವನೆಯನ್ನು ಮುಚ್ಚಾಕೊಳ್ಳಿಕ್ಕೆ ಇನ್ನೊಂದು ಕ್ಷೇತ್ರದಲ್ಲಿ ನಾನು ಅದನ್ನು ಏನಾದರೂ ಸಾಧನೆ ಮಾಡಿ ತೋರಿಸ್ತಕ್ಕಂಥದ್ದು. ಇದ್ರ ಮುಖಾಂತರವಾಗಿ ಎಲ್ಲರೂ ನನ್ನನ್ನು ಗುರುತಿಸೋ ರೀತಿ, ಎಲ್ಲರೂ ನನ್ನನ್ನು ನೋಡೋ ರೀತಿಯಲ್ಲಿ ಮಾಡಿದಾಗ ನನಗೆ ನನ್ನ ಮನಸ್ಸಿಗಾಗಿರ್ತಕ್ಕಂಥ ಘಾಸಿ ಏನಿದೆ ಅದು ಕಡಿಮೆ ಆಗುತ್ತೆ. ಸೊ ನನ್ನ ಒಂದು ಆ ಸೈಕಿಕ್ ಎನರ್ಜಿ ಏನಿದೆ, ನನಗಾಗಿರ್ತಕ್ಕಂಥವು ಏನು ನೆಗೆಟಿವ್ ಅನ್ಎಕ್ಸೆಪ್ಟಬಲ್ ಬಿಹೇವಿಯರ್ಸ್ ಏನಿದೆ ಅವುಗಳನ್ನು ಅಕ್ಸೆಪ್ಟಬಲ್ ಮತ್ತು ಪಾಸಿಟಿವ್ ವೇನಲ್ಲಿ ವ್ಯಕ್ತಪಡಿಸಿ ಜನರಿಂದ ಮನ್ನಣೆಯನ್ನು ಪಡ್ಕೊಳ್ತಕ್ಕಂಥದ್ದು ಅಥವಾ ಒಂದು ವಿಚಾರದಲ್ಲಿ ಆಗಿರ್ತಕ್ಕಂಥ ನೋವು ಘಾಸಿಯನ್ನು ಮರೆ ಮಾಡ್ತಕ್ಕಂಥದ್ದು ಏನಿದೆ ಅದನ್ನು ನಾವು ದಮನ ಅಂತ ಕರಿತೀವಿ. ಇದು ಕೂಡ ನಮಗೆ ಅರಿವಿಲ್ದಾಗೆ ನಾವು
ಸೊ ಈ ರೀತಿ there are so many defense mechanisms we make use in our day-to-day life without our conscious awareness. If we become consciously aware ಅಂತಂದರೆ ನಾವು ಅಕಸ್ಮಾತ್ ನಾವು ಇವನ್ನೆಲ್ಲ ಬಳಸ್ತಿರೋದು ನಮಗೆ ಡಿಫೆನ್ಸ್ ಮೆಕ್ಯಾನಿಸಮ್ ಇವು ಬಳಸ್ತಾ ಇದ್ದೀವಿ ಅಂತ ನಮಗೆ ಗೊತ್ತಾಗ್ಬಿಟ್ರೆ ಇವು ಡಿಫೆನ್ಸ್ ಮೆಕ್ಯಾನಿಸಮ್ ಆಗಿ ಕೆಲಸ ಮಾಡೋದಿಲ್ಲ. ಹಾಗಾಗಿ ಕಾನ್ಷಿಯಸ್ ಲೆವೆಲಲ್ಲಿ ಕೆಲಸ ಮಾಡಿದರೆ ಮಾತ್ರ ಇವು ಡಿಫೆನ್ಸ್ ಮೆಕ್ಯಾನಿಸಮ್ ಆಗಿ ಕೆಲಸ ಮಾಡ್ತವೆ. ನಮಗೆ ಅರಿವಿಲ್ಲದಂತೆ ನಮಗೆ ಏನು ನಮ್ಮ ಪ್ರಯೋಜನಕ್ಕೆ ಅಥವಾ ನಮ್ಮ ಮನಸ್ಸಿನ ಸಮತೋಲನವನ್ನು ಕಾಯ್ದುಕೊಳ್ಳೋದಕ್ಕೆ ಇವುಗಳು ಕೆಲಸ ಮಾಡ್ತಕ್ಕಂಥ ಅಹಂ ರಕ್ಷಣಾ ತಂತ್ರಗಳು ಅಂತ ಕರೀತೀವಿ. ಸೊ ಇದಿಷ್ಟು ವ್ಯಕ್ತಿತ್ವದ ರಚನೆಗೆ ಸಂಬಂಧಪಟ್ಟಂತೆ ಸಿಗ್ಮಂಡ್ ಫ್ರಾಯ್ಡ್ ಅವರ ವಿಚಾರಧಾರೆಗಳು. ಸೊ ಒಂದ್ಸರಿ ನೋಡೋದಾದರೆ ಸಿಗ್ಮಂಡ್ ಫ್ರಾಯ್ಡ್ ಅವರು ಪ್ರಮುಖವಾಗಿ ಮನಸ್ಸಿನ ವಿಚಾರಗಳನ್ನು ವಿಂಗಡಿಸಿರ್ತಕ್ಕಂಥದ್ದು ಚೇತನಾವಸ್ಥೆ, ಅರೆಚೇತನಾವಸ್ಥೆ ಮತ್ತು ಸುಪ್ತ ಚೇತನಾವಸ್ಥೆ ಅಂತ. ಸುಪ್ತ ಚೇತನದ ಪ್ರಭಾವವನ್ನು ಅತಿ ಹೆಚ್ಚು ಒತ್ತನ್ನು ಕೊಟ್ಟಿರ್ತಕ್ಕಂಥದ್ದು. ವ್ಯಕ್ತಿತ್ವಕ್ಕೆ ಸಂಬಂಧಪಟ್ಟಂತೆ ಸಿಗ್ಮಂಡ್ ಫ್ರಾಯ್ಡ್ ಅವರು ಪ್ರಮುಖವಾಗಿ ವ್ಯಕ್ತಿತ್ವದ ರಚನೆಯ ಬಗೆಗೆ ತಿಳಿಸ್ಕೊಟ್ಟಿರ್ತಕ್ಕಂಥದ್ದು. ವ್ಯಕ್ತಿತ್ವದ ರಚನೆ ಅಂತಕ್ಕಂಥದ್ದು 3 ಆಯಾಮದಿಂದ ಆಗಿರ್ತಕ್ಕಂಥದ್ದು. ಅದು ಇದ್ದು, ಅಹಂ ಮತ್ತು ಮಹದಾಹಂನಿಂದ ಆಗಿರ್ತಕ್ಕಂಥದ್ದು. ಈ ಇದ್ದು ಯಾವ ರೀತಿ ನಮ್ಮ ವ್ಯಕ್ತಿತ್ವವನ್ನು ರೂಪಿಸುತ್ತೆ, ನಮ್ಮ ಅಹಂ ಯಾವ ರೀತಿ ವ್ಯಕ್ತಿತ್ವವನ್ನು ರೂಪಿಸುತ್ತೆ ಮತ್ತು ಯಾವ ರೀತಿ ನಾವು ಸಮತೋಲನದಿಂದ ಇರುವಂತೆ ಮಾಡುತ್ತೆ ಅಂತಕ್ಕಂಥದ್ದು. ಈ ಅಹಂನ ನಾವು ಸಮತೋಲನದ ಸ್ಥಿತಿಯಲ್ಲಿ ಕಾಪಾಡಿಕೊಳ್ಳುವಲ್ಲಿ ನಮಗೆ ಈ ಈಗೋ ಡಿಫೆನ್ಸ್ ಮೆಕ್ಯಾನಿಸಮ್ಸ್, ಆ ರಕ್ಷಣಾ ತಂತ್ರಗಳು ಯಾವ ರೀತಿ ಕೆಲಸ ಬರ್ತವೆ ಅಂತಕ್ಕಂಥದ್ದು. ಅದೇ ರೀತಿಯಲ್ಲಿ ಮಹದಾಹಂ ಯಾವ ರೀತಿಯಲ್ಲಿ ಕೆಲಸ ಮಾಡುತ್ತೆ ಅಂತಕ್ಕಂಥದ್ದು. ಸೊ ಇವುಗಳನ್ನ ನಾವು ನೋಡೋದಾದರೆ ಇಲ್ಲಿ ಜಸ್ಟ್ ಇದ್ದೇನಿದೆ, ಇದನ್ನ ಜೈವಿಕ ಅಂಶಗಳಿಂದ ಪ್ರಭಾವಿತವಾದ ಭಾಗ ಅಂತ ಕರಿತೀವಿ, ಬಯಾಲಜಿಕಲ್ ಫ್ಯಾಕ್ಟ್ ಅಂತ ಕರಿತೀವಿ. ಅಹಂ ಏನಿದೆ ಇದು ಸಾಮಾಜಿಕ ಅಥವಾ ರಿಯಾಲಿಟಿ ವಾಸ್ತವಿಕತೆಯಿಂದ ಪ್ರಭಾವಿತವಾಗಿರ್ತಕ್ಕಂಥ ಭಾಗ ಅಂತ ಕರಿತೀವಿ. ಮಹದಾಹಂ ಏನಿದೆ ಇದು ನೈತಿಕ ಅಂಶಗಳಿಂದ ಪ್ರಭಾವಿತವಾಗಿರ್ತಕ್ಕಂಥ ಭಾಗ ಅಂತ ಕರಿತೀವಿ. ಸೊ ಇದಿಷ್ಟು ವ್ಯಕ್ತಿತ್ವದ ರಚನೆಗೆ ಸಂಬಂಧಪಟ್ಟಂತೆ. ಇನ್ನು ವ್ಯಕ್ತಿತ್ವದ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ನೋಡೋದಾದರೆ ವ್ಯಕ್ತಿತ್ವ ಮಗು ಹುಟ್ಟಿದ ತರುವಾಯ ಯಾವ ರೀತಿಯಲ್ಲಿ ಬೆಳೀತಾ ಹೋಗುತ್ತೆ, ಮಗು ವ್ಯಕ್ತಿತ್ವನ ಯಾವ ರೀತಿ ಕಂಡುಕೊಳ್ತಾ ಹೋಗುತ್ತೆ ಅನ್ನೋದನ್ನು ವಿವರಿಸುವಲ್ಲಿ ಸಿಗ್ಮಂಡ್ ಫ್ರಾಯ್ಡ್ ಅವರು ಹೆಚ್ಚು ಜನಪ್ರಿಯವಾದಂಥ ಮತ್ತು ಅಷ್ಟೇ ಕಾಂಟ್ರವರ್ಸಿ ಆದಂತಹ ಅತಿ ಹೆಚ್ಚು ವಿಮರ್ಶೆಗಳನ್ನು ಎದುರಿಸಿರ್ತಕ್ಕಂತಹ ಒಂದು ಸಿದ್ಧಾಂತವನ್ನು ನೀಡಿದ್ದಾರೆ. ಅದನ್ನು ಸೈಕೋಸೆಕ್ಷುವಲ್ ಪರ್ಸನಾಲಿಟಿ ಥಿಯರಿ ಅಂತ ಕರಿತೀವಿ. ಸೈಕೋಸೆಕ್ಷುವಲ್ ಡೆವಲಪ್ಮೆಂಟ್ ಥಿಯರಿ ಆಫ್ ಪರ್ಸನಾಲಿಟಿ ಅಂತ ಕರಿತೀವಿ. ವ್ಯಕ್ತಿತ್ವದ ಮನೋಲೈಂಗಿಕ ಬೆಳವಣಿಗೆಯ ಸಿದ್ಧಾಂತ ಅಂತ ಕರಿತೀವಿ ಇದನ್ನು. ಈ ಹೆಸರೇ ಸೂಚಿಸುವಂತೆ ಸೈಕೋಸೆಕ್ಷುವಲ್ ಡೆವಲಪ್ಮೆಂಟ್ ಥಿಯರಿ. ಸೈಕೋಸೆಕ್ಷುವಲ್ ಅಂದರೆ ವ್ಯಕ್ತಿತ್ವ ಅಂತಕ್ಕಂಥದ್ದು ಮಾನಸಿಕ ಅಂಶಗಳು ಮತ್ತು ಲೈಂಗಿಕ ಅಂಶಗಳ ಪರಸ್ಪರಾನುಕ್ರಿಯೆಯಿಂದ, ಅವುಗಳ ಒಂದು ಸಮಾಗಮದಿಂದ ವ್ಯಕ್ತಿತ್ವ ಅಂತಕ್ಕಂಥದ್ದು ರೂಪುಗೊಳ್ಳುತ್ತೆ ಅನ್ನೋದು ಸಿಗ್ಮಂಡ್ ಫ್ರಾಯ್ಡ್ ಅವರ ವಾದ. ಹೆಸರಲ್ಲೇ ಆ ಥಿಯರಿ ಹೆಸರಲ್ಲೇ ಸೈಕೋಸೆಕ್ಷುವಲ್ ಮನೋಲೈಂಗಿಕ ಬೆಳವಣಿಗೆ ಸಿದ್ಧಾಂತ, ಸೈಕಾಲಜಿಕಲ್ ಆ್ಯಂಡ್ ಸೆಕ್ಷುವಲ್ ಡೆವಲಪ್ಮೆಂಟ್ ಥಿಯರಿ ಆಫ್ ಪರ್ಸನಾಲಿಟಿ. ಸೊ ಏನಾದರೆ ಈ ಮನೋಲೈಂಗಿಕ ವ್ಯಕ್ತಿತ್ವ ಬೆಳವಣಿಗೆಯ ಸಿದ್ಧಾಂತ, ವ್ಯಕ್ತಿತ್ವ ಯಾವ ರೀತಿ ಬೆಳೀತಾ ಹೋಗುತ್ತೆ ಅನ್ನೋದನ್ನು ವಿವರಿಸ್ಬೋದು. ಈ ಮಾನಸಿಕ ವಿಚಾರಗಳು ಮತ್ತು ಲೈಂಗಿಕ ವಿಚಾರಗಳು ಏನು ಪರಸ್ಪರಾನುಕ್ರಿಯೆಯನ್ನು ಹೊಂದಿದವು, ಒಂದಕ್ಕೊಂದು ಸಂಬಂಧವನ್ನು ಹೊಂದಿದವು ಅಥವಾ ಏನು ಒಂದನ್ನೊಂದು ಅವಲಂಬಿಸಿದವು. ಈ ಮನೋಲೈಂಗಿಕ ವಿಚಾರಗಳು ಒಡನಾಟವನ್ನು ಹೊಂದುವಲ್ಲಿ ನಮ್ಮ ಬಯಕೆಗಳು ಹೆಚ್ಚು ಪಾತ್ರವನ್ನು ನಿರ್ವಹಿಸ್ತವೆ. ಬಯಕೆಗಳು ಅಂತಂದರೆ ಸಿಗ್ಮಂಡ್ ಫ್ರಾಯ್ಡ್ ಅವರು ಅದನ್ನು ಲಿಬಿಡೋ ಅಂತ ಕರೀತಾರೆ. ಲಿಬಿಡೋ ಅಂತಂದರೆ ನಾವು ಬೇಸಿಕ್ಕಾಗಿ ನಾವು ಒಂದಿಷ್ಟು ಡಿಸೈರ್ಸ್ನ ಹೊಂದಿದ್ದೀವಿ, ಬಯಕೆಗಳನ್ನ ಹೊಂದಿದ್ದೀವಿ. ಲಿಬಿಡೋ ಇಟ್ಸ್ ನಥಿಂಗ್ ಬಟ್ ಡಿಸೈರ್, ಬಯಕೆ. ಇದನ್ನು ಕನ್ನಡದಲ್ಲಿ ನಾವು ಕಾಮಚಾಂಬೆ ಅಂತ ಹೇಳ್ಬೋದು. ಅಂದರೆ ನಮಗೆ ಒಂದಿಷ್ಟು ಬಯಾಲಜಿಕಲ್ ಆಗಿ, ಅಂದರೆ ಜೈವಿಕವಾಗಿ ನಾವು ಪ್ರಾಣಿ ಸಂಕುಲದಿಂದ ಬೆಳೆದು ಬಂದಿರುವಲ್ಲಿ ನಮಗೊಂದಿಷ್ಟು ಸೆಕ್ಷುವಲ್ ಡ್ರೈವ್ಸ್ ಇದೆ, ಡಿಸೈರ್ಸ್ ಇದೆ, ಬಯಕೆಗಳಿದೆ. ಈ ಬಯಕೆಗಳ ಏನು ಶಕ್ತಿ ಏನಿದೆ ಅದನ್ನೇ ಆತ ಲಿಬಿಡೋ ಅಥವಾ ಕಾಮಚಾಂಬೆ ಅಂತ ಕರೆದಿರ್ತಕ್ಕಂಥದ್ದು. ಈ ಕಾಮಚಾಂಬೆ ಮಗು ಹುಟ್ಟಿದ ಕ್ಷಣದಿಂದ ಇದು ತನ್ನ ಪಾತ್ರವನ್ನು, ತನ್ನ ಪ್ರಭಾವವನ್ನು ಬೀರುತ್ತೆ. ಅದರಲ್ಲಿ ಪ್ರಮುಖವಾಗಿ ಈ ಕಾಮಚಾಂಬೆ ಏನಾಗುತ್ತೆ, ಈ ಡಿಸೈರ್ ಏನಿದೆ, ಈ ಸೆಕ್ಷುವಲ್ ಡಿಸೈರ್ ಏನಿದೆ, ಇದು ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಇದು ವರ್ಗಾವಣೆಗೊಳ್ತಾ ಹೋಗುತ್ತೆ. ವ್ಯಕ್ತಿ ಬೆಳೆದಂತೆ, ಮಗು ಬೆಳೆದಂತೆ ಇದು ಬೆಳವಣಿಗೆಗೊಳ್ತಾ ಹೋಗುತ್ತೆ. ಈ ರೀತಿ ವರ್ಗಾವಣೆಗೊಳ್ತಾ ಹೋಗುವಲ್ಲಿ ಇದು ಆಯಾ ಹಂತದಲ್ಲಿ ಮಗುಗೆ ಯಾವ ರೀತಿ ತೃಪ್ತಿ ಆಗುತ್ತೆ ಅಥವಾ ಅತೃಪ್ತಿ ಆಗುತ್ತೆ ಅಥವಾ ಓವರ್ ಸ್ಯಾಟಿಸ್ಫೈಡು ಅಥವಾ ಡಿಸ್ಸ್ಯಾಟಿಸ್ಫೈಡ್ ಸ್ಟೇಟ್ ಏನಿದೆ, ಇದರ ಆಧಾರಿತವಾಗಿ ಅದು ಇಂದಿನ ಹಂತದಲ್ಲಿ ತನ್ನ ಪ್ರಭಾವವನ್ನು ಉಳಿಸಿ ಹೋಗುತ್ತೆ. ಅದನ್ನು ನಾವು ಫಿಕ್ಸೇಷನ್ ಅಂತ ಕರಿತೀವಿ, ಸ್ಥಿರೀಕರಣ ಅಂತ ಕರಿತೀವಿ. ಸ್ಥಿರ ಅಂದರೆ ಫಿಕ್ಸೇಷನ್.
ಅಂದರೆ ಈಗ 1ನೇ ವರ್ಷದ ಮಗುವಿನಲ್ಲಿ ಯಾವ ರೀತಿ ಅದು ಕಾರ್ಯನಿರ್ವಹಿಸುತ್ತೋ, ಪ್ರಭಾವವನ್ನು ಉಂಟು ಮಾಡುತ್ತೋ, ಅಲ್ಲಿ ಮಗುವಿಗೆ ಯಾವ ರೀತಿ ಅನುಭವಗಳಾಗ್ತವೆ ಅನ್ನೋದರ ಆಧಾರಿತವಾಗಿ ಅದು ತನ್ನ ಪ್ರಭಾವವನ್ನು ಅಲ್ಲಿ ಉಳಿಸಿ ನಂತರ ಮತ್ತೊಂದು ಹಂತಕ್ಕೆ ವರ್ಗಾವಣೆಗೊಳ್ತಾ ಹೋಗುತ್ತೆ. ಈ ಸ್ಥಿರೀಕರಣ, ಈ ಫಿಕ್ಸೇಷನ್ನು ಯಾವ ವಯಸ್ಸಿನಲ್ಲಿ ಯಾವ ರೀತಿಯಲ್ಲಿ ಆಗಿದೆ ಅನ್ನೋದರ ಆಧಾರಿತವಾಗಿ ವ್ಯಕ್ತಿ ಎಂಥ ವ್ಯಕ್ತಿತ್ವವನ್ನು ಹೊಂದುತ್ತಾನೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಅಥವಾ ವಿವರಿಸಲಿಕ್ಕೆ ಸಾಧ್ಯ ಆಗುತ್ತೆ, ಒಂದು ವಿಚಾರ. ಎರಡನೇದಾಗಿ ಈ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಸಿಗ್ಮಂಡ್ ಫ್ರಾಯ್ಡ್ ಅವರು ವ್ಯಕ್ತಿಯ ಜೀವಿತಾವಧಿಯ ಮೊದಲ ದಿನಗಳಿಗೆ ಹೆಚ್ಚು ಆದ್ಯತೆಯನ್ನು ಕೊಟ್ಟಿದ್ದಾರೆ. ಅಂದರೆ ಬಾಲ್ಯಾವಧಿಯ ದಿನಗಳೇನಿದೆ, ನಮ್ಮ ಜೀವಿತಾವಧಿಯ ಪ್ರಾರಂಭಿಕ ಹಂತ ಏನಿದೆ, ಪ್ರಾರಂಭಿಕ ಸಮಯ ಏನಿದೆ, ಅಂದರೆ ಬಾಲ್ಯಾವಧಿಯ ದಿನಗಳೇನಿದೆ, ಈ ಬಾಲ್ಯಾವಧಿಯ ದಿನಗಳು ನಮ್ಮ ವ್ಯಕ್ತಿತ್ವವನ್ನು ಬಹುತೇಕ ನಿರ್ಧಾರ ಮಾಡುತ್ತೆ. ಅಂದರೆ ಮಗುತನದ ಅವಧಿಯಲ್ಲಿ ಮಗುವಿಗೆ ಆಗ್ತಕ್ಕಂತಹ ಅನುಭವಗಳೇನಿದೆ, ಆ ಅನುಭವಗಳು ಆ ಮಗು ದೊಡ್ಡವನಾದಾಗ ಏನಾಗ್ತಾನೆ ಅನ್ನೋದನ್ನು ನಿರ್ಧಾರ ಮಾಡುತ್ತೆ. ಹಾಗಾಗಿ ವಿ ಕ್ಯಾನ್ ಸೇ ದಟ್ ಚೈಲ್ಡ್ ಈಸ್ ಎ ಫಾದರ್ ಆಫ್ ಮ್ಯಾನ್. ಅಂದರೆ ಶಿಶು ಏನಿದೆ, ಶಿಶು ಅಥವಾ ಮಗುತನದ ಅವಧಿಯಲ್ಲಿ ಏನೆಲ್ಲ ಮಗು ಅನುಭವಿಸುತ್ತೋ, ಏನಕ್ಕೆಲ್ಲ ಮಗು ಅನಾವರಣಗೊಳ್ಳುತ್ತೋ, ಅದರ ಫಲವಾಗಿ ಮಗು ದೊಡ್ಡವನಾದಾಗ, ದೊಡ್ಡವನಾದಾಗ, ಅಡಲ್ಟ್ ಆದಾಗ, ವಯಸ್ಕನಾದಾಗ ಆತ ಎಂಥ ವ್ಯಕ್ತಿತ್ವವನ್ನು ಹೊಂದುತ್ತಾನೆ ಅನ್ನೋದನ್ನು ನಿರ್ಧಾರ ಮಾಡುತ್ತೆ. ಸೊ ಈ ಎರಡು ವಿಚಾರಗಳ ಆಧಾರಿತವಾಗಿ ನಾವು ಈ ಒಂದು ಸಿದ್ಧಾಂತವನ್ನು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಸೊ ಈ ಕಾಮಚಾಂಬೆ ಏನಿದೆ, ಅಥವಾ ಏನು ನನಗಾಗಲೇ ಹೇಳಿದಂತೆ ಸೆಕ್ಷುವಲ್ ಡಿಸೈರ್ ಏನಿದೆ, ಈ ಕಾಮಚಾಂಬೆ ಅಂತಕ್ಕಂಥದ್ದು ಮಗು ಹುಟ್ಟಿದ ನಂತರದಲ್ಲಿ ಯಾವ ರೀತಿಯಲ್ಲಿ ಒಂದು ಹಂತದಿಂದ ಮತ್ತೊಂದು ಹಂತಕ್ಕೆ ವರ್ಗಾವಣೆಗೊಳ್ತಾ ಹೋಗುತ್ತೆ ಮತ್ತು ಈ ಸ್ಥಿರೀಕರಣ ಯಾವ ರೀತಿ ಆಗುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಳುವಲ್ಲಿ ವ್ಯಕ್ತಿತ್ವದ ಬೆಳವಣಿಗೆಯನ್ನು ಪ್ರಮುಖವಾಗಿ 5 ಹಂತಗಳಲ್ಲಿ ಇವರು ವಿವರಿಸಿದ್ದಾರೆ. 5 ಹಂತಗಳಲ್ಲಿ ವ್ಯಕ್ತಿತ್ವ ಬೆಳವಣಿಗೆಗೊಳ್ಳುತ್ತೆ ಅನ್ನೋದನ್ನು ಇವರು ವಿವರಿಸಿದ್ದಾರೆ. ಯಾವುದ್ಯಾವುದು 5 ಹಂತಗಳು ಅನ್ನೋದನ್ನು ನೋಡೋದಾದರೆ, ಮೊದಲನೇದಾಗಿ ಮೌಖಿಕ ಹಂತ. ಅಂದರೆ ಮಗು ಹುಟ್ಟಿದ ಕ್ಷಣದಿಂದ ಮೊದಲ 1 ವರ್ಷ ಏನಿದೆ, ಈ 1 ವರ್ಷದ ಅವಧಿಯಲ್ಲಿ ಆಗ್ತಕ್ಕಂತಹ ಅನುಭವಗಳು ಅಥವಾ ಬೆಳವಣಿಗೆಗಳೇನಿದೆ, ಆ ಹಂತವನ್ನು ನಾವು ಮೌಖಿಕ ಹಂತ, ಓರಲ್ ಸ್ಟೇಜ್ ಅಂತ ಕರಿತೀವಿ. 0 to 1 year. ಈ ಒಂದು ಹಂತದಲ್ಲಿ ಏನೇನಾಗುತ್ತೆ ನೋಡೋಣ. ಫಸ್ಟ್ ಲೆಟ್ಸ್ ಸಿ ಆಲ್ ದ 5 stages. ಸೆಕೆಂಡ್ ಸ್ಟೇಜ್ ಏನಿದೆ, ಇದನ್ನೇ ಆ್ಯನಲ್ ಸ್ಟೇಜ್ ಅಂತ ಕರಿತೀವಿ. ಇದನ್ನು ಗುದಾವಸ್ಥೆ ಅಂತ ಕರಿತೀವಿ ಕನ್ನಡದಲ್ಲಿ. ಆ್ಯನಲ್ ಸ್ಟೇಜ್ ಅಂತ ಏನು ಕರಿತೀವಿ. 2ನೇ ವರ್ಷದ ಪ್ರಾರಂಭಿಕ ದಿನಗಳಿಂದ 3ನೇ ವರ್ಷದ ಅಂತ್ಯದ ದಿನಗಳವರೆಗೆ ಈ ಒಂದು ಹಂತ ಮುಂದುವರಿಯುತ್ತೆ. ತದನಂತರದಲ್ಲಿ 3ನೇ ವರ್ಷದ ಅಂತ್ಯದಿಂದ ಹಿಡಿದು 6ನೇ ವರ್ಷ, ಅಂದರೆ ಪೂರ್ವ ಬಾಲ್ಯಾವಧಿ ಅವಧಿ ಏನಿದೆ, ಈ ಅವಧಿಯನ್ನು ಪ್ಯಾನಿಕ್ ಸ್ಟೇಜ್ ಅಂತ ಕರಿತೀವಿ, ಅಥವಾ ಇದನ್ನು ಶಿಶ್ನಾವಸ್ಥೆ ಅಂತ ಕರಿತೀವಿ ಕನ್ನಡದಲ್ಲಿ. ಈ ಅವಧಿ 3ನೇ ವರ್ಷದ ಪ್ರಾರಂಭಿಕ ಹಂತದಿಂದ 6ನೇ ವರ್ಷದ ಹಂತದವರೆಗೆ, ಅಂದರೆ ಪೂರ್ವ ಬಾಲ್ಯಾವಧಿಯ ಅವಧಿಯಲ್ಲಿ ಮಕ್ಕಳಿಗೆ ಆಗ್ತಕ್ಕಂಥ ಅನುಭವಗಳ ಆಧಾರಿತವಾಗಿ ಅವರ ವ್ಯಕ್ತಿತ್ವ ರೂಪುಗೊಳ್ತಕ್ಕಂಥದ್ದು. ತದನಂತರ 6ನೇ ವರ್ಷದ ನಂತರ, ಅಂದರೆ ಪೂರ್ವ ಬಾಲ್ಯಾವಧಿಯ ನಂತರದ ದಿನಗಳೇನಿದೆ, ಏನು ಉತ್ತರ ಬಾಲ್ಯಾವಧಿಯ ದಿನಗಳು ಅಪ್ ಟು ಪ್ಯೂಬರ್ಟಿ, ಹರೆಯದವರೆಗಿನ ದಿನಗಳೇನಿದೆ, ಅದನ್ನು ಲೇಟೆನ್ಸಿ ಸ್ಟೇಜ್ ಅಂತ ಕರಿತೀವಿ, ಸುಪ್ತಾವಸ್ಥೆ ಅಂತ ಕರಿತೀವಿ. ಅಲ್ಲಿ ಲೇಟೆಂಟ್ ಆಗುತ್ತೆ, ಅಂದರೆ ಈ ಡಿಸೈರ್ಸ್ ಏನಿದೆ, ಈ ಸೈಕಿಕ್ ಡಿಸೈರ್ಸ್ ಏನಿದೆ, ಇವೆಲ್ಲವೂ ಕೂಡ ಲೇಟೆಂಟ್ ಆಗೋದ್ರಿಂದ, ಅಂದರೆ ಸುಪ್ತವಾಗೋದ್ರಿಂದ ಇದನ್ನು ಸುಪ್ತಾವಸ್ಥೆ ಅಂತ ಕರಿತೀವಿ, ಲೇಟೆನ್ಸಿ ಸ್ಟೇಜ್. ನೆಕ್ಸ್ಟ್ ಆಫ್ಟರ್ ಪ್ಯೂಬರ್ಟಿ, ಹರೆಯ ಬಂದ ನಂತರದ ದಿನಗಳೇನಿದೆ, ದಟ್ ಇಸ್ ವಾಟ್ ಅಡಲಸೆನ್ಸ್ ಅಂತ ಏನು ಕರಿತೀವಿ, ಅಡಲ್ಟ್ಸ್ ನಂತರದಲ್ಲಿ, ಆ ಅವಧಿಯಲ್ಲಿ ವ್ಯಕ್ತಿತ್ವದ ಬೆಳವಣಿಗೆಯನ್ನು ಪ್ರಭಾವಿಸ್ತಕ್ಕಂಥ ವಿಚಾರ ಅಂತಂದರೆ ಅದು ಜೆನೈಟಲ್ ಸ್ಟೇಜ್ ಅಂತ ಕರಿತೀವಿ. ಜೆನೈಟಲ್ ಸ್ಟೇಜ್ ಏನಿದೆ, ಜನನೇಂದ್ರಿಯ ಅಂತ, ಇದು ಆಫ್ಟರ್ ಪ್ಯೂಬರ್ಟಿ ಸಾಕಷ್ಟು ನಂತರದ ಅವಧಿಯಲ್ಲಿ ಅದೆಲ್ಲನೂ ಕೂಡ ಜೆನೈಟಲ್ ಸ್ಟೇಜ್ ಅಂತ ಕರಿತೀವಿ. ಸೊ ಇಫ್ ಯು ಲುಕ್ ಅಟ್ ದೀಸ್ 5 stages of personality development, the most focus is given to the early years of lifespan. ಜೀವಿತಾವಧಿಯ ಮೊದಲ ವರ್ಷಗಳೇನಿದೆ, ಆ ವರ್ಷಗಳಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಅಥವಾ ಹೆಚ್ಚು ಒತ್ತನ್ನು ನೀಡಿರ್ತಕ್ಕಂಥದ್ದು ಗೊತ್ತಾಗುತ್ತೆ ಇಲ್ಲಿ. ಸೊ ಈ ಹಂತಗಳನ್ನು ನಾವು ವಿವರವಾಗಿ ನೋಡ್ತಾ ಹೋಗೋದಾದರೆ, ಮೊದಲನೇದಾಗಿ ಓರಲ್ ಸ್ಟೇಜ್ ಏನಿದೆ, ಅಂದರೆ ಮೌಖಿಕ ಹಂತ ಅಂತ ಏನು ಹೇಳ್ತೀವಿ. ಈ ಮೌಖಿಕ ಹಂತ ಮಗು ಹುಟ್ಟಿದ ಕ್ಷಣದಿಂದ, ಅಂದರೆ ನಮ್ಮ ಬಯಕೆಗಳೇನಿದೆ, ನಮ್ಮ ಈ ಸೆಕ್ಷುವಲ್ ಡಿಸೈರ್ಸ್ ಏನಿದೆ, ಈ ಡಿಸೈರ್ಸು ಮಗು ಹುಟ್ಟಿದ ಮೇಲೆ ಈ ವಾತಾವರಣಕ್ಕೆ ಹೊಂದಾಣಿಕೆ ಮಾಡಿಕೊಳ್ಳೋದಕ್ಕೆ ಬೇಕಾಗಿರ್ತಕ್ಕಂತಹ ಅನಿವಾರ್ಯ ವಿಚಾರಗಳನ್ನು ಒತ್ತು ತಂದಿರುತ್ತೆ. ಅಂದರೆ ನೋಡಿ, ಮಗು ಹುಟ್ಟಿದ ತಕ್ಷಣ ಮಗುವಿನ ತುಟಿಯನ್ನು ಸವರ್ತಾರೆ, ತುಟಿಯನ್ನು ಟಚ್ ಮಾಡ್ತಾರೆ. ಯಾಕೆಂತಂದರೆ ಮಗು ಹುಟ್ಟಿದ ನಂತರದಲ್ಲಿ ಅದು ಬದುಕುಳಿಬೇಕು ಅಂತಂದರೆ ಹಾಲನ್ನು ಸಕ್ ಮಾಡಬೇಕು, ಹಾಲನ್ನ ತಾಯಿ ಎದೆ ಹಾಲನ್ನು ಚೀಪಲಿಕ್ಕೆ ಮಗುವಿಗೆ ಮೊದಲ ಒಂದು ಸರ್ವೈವಲ್ ಥಿಂಗ್ ಏನಿದೆ, ಅದು ತುಟಿಯಲ್ಲಿ ಇರುತ್ತೆ. ಮಗು ಹುಟ್ಟಿದ ತಕ್ಷಣ ತುಟಿ ಏನಿದೆ, ತುಟಿಯ ಸ್ಪರ್ಶ ಮಗುವಿಗೆ
ಸುಖವನ್ನು ಕೊಡುತ್ತೆ ತುಟಿಯ ಸ್ಪರ್ಶ. ಅಂದರೆ ಈ ಸೆಕ್ಷುವಲ್ ಡಿಸೈರ್ ಅಂತ ಏನಿದೆ, ಈ ಸಿದ್ಧಾಂತವನ್ನು ಸಾಕಷ್ಟು ಫೆಮಿನಿಸ್ಟ್ ಸೈಕಾಲಜಿಸ್ಟು ಮತ್ತು ಈ ಟ್ರೆಡಿಷನಲ್ ಸೈಕಾಲಜಿಸ್ಟ್ ಒಪ್ಕೊಳ್ಬೇಕು. ಏಕೆಂತಂದರೆ ಹಲವಾರು ಮೂಲಭೂತ ವಿಚಾರಗಳು ಇಲ್ಲಿ ಅಡ್ಡಿ ಬರುತ್ತೆ. ಹಾಗಾಗಿ ಏಕೆಂತಂದರೆ ಇಲ್ಲಿ ಸೆಕ್ಸ್ ಅನ್ನೋ ಪದವನ್ನು ಬಳಸಿರ್ತಕ್ಕಂಥ ವಿಚಾರ ಏನಿದೆ ಅಥವಾ ಅದರ ರೂಪ ಏನಿದೆ ಅದರ ಹಿನ್ನೆಲೆಯಲ್ಲಿ ಸಾಕಷ್ಟು ಕ್ರಿಟಿಸಿಸಮ್ಸ್ ಇದೆ. ಸೆಕ್ಸ್ ಅಂದರೆ ಇಲ್ಲಿ ಜಸ್ಟ್ ನಮಗೆ ಏನೋ ಸುಖದ ಬಯಕೆ. ಈ ಮಗು ಹುಟ್ಟಿದ ನಂತರದಲ್ಲಿ ಯಾವುದ್ರಲ್ಲಿ ಮಗುವಿಗೆ ಸುಖ ಸಿಗುತ್ತೆ ಅಂತಂತಂದರೆ ಅದು ತುಟಿಯನ್ನು ಸ್ಪರ್ಶಿಸ್ಕೊಳ್ಳೋದ್ರ ಮುಖಾಂತರ ಮಗುವಿಗೆ ಸುಖ ಸಿಗುತ್ತೆ. ಅಂದರೆ ಆ ಲಿಬಿಡೋ ಏನಿದೆ, ಆ ಕಾಮಚಾಂಬೆ ಅಂತ ಏನು ಕರಿತೀವಿ, ಅದರ ಒಂದು ಝೋನ್ ಏನಿದೆ, ಅದರ ಸ್ಥಳ ಏನಿದೆ, ಅದು ತುಟಿಯಲ್ಲಿರುತ್ತೆ ಮೊದಲನೇದಾಗಿ. ಮಗುಗೆ ನೀವು ಹುಟ್ಟಿದ ನಂತರದಲ್ಲಿ ಮಗುಗೆ ಏನೇ ಕೊಡಿ, ಒಂದು ಬೆರಳು ಕೊಟ್ಟರು ಅಥವಾ ಏನೋ ಒಂದು ವಸ್ತು ಕೊಟ್ಟರು ಸೀದಾ ಅದನ್ನು ತಗೊಂಡು ತುಟಿಗೆ ಇಟ್ಕೊಳ್ಳುತ್ತೆ. ತುಟಿಗೆ ಯಾಕೆ ಇಟ್ಕೊಳ್ಳುತ್ತೆ ಅಂತಂದರೆ ತುಟಿಯನ್ನು ಟಚ್ ಮಾಡಿದಾಗ ಅದಕ್ಕೆ ಸುಖ ಸಿಗುತ್ತೆ, ಸಂತೋಷ. ಹಾಗಾಗಿ ಮಗು ಏನು ಆ ತುಟಿಯಲ್ಲಿ ಅಡಕವಾಗಿರ್ತದೆ, ತುಟಿಯಲ್ಲಿ ಇರ್ತಕ್ಕಂತಹ ಕಾಮಚಾಂಬೆ ಏನಿದೆ ಅದನ್ನು ತೃಪ್ತಿಪಡಿಸಿಕೊಳ್ಳೋ ನಿಟ್ಟಿನಲ್ಲಿ ಇಲ್ಲಿ ಮಗು ಎರಡು ರೀತಿಯಲ್ಲಿ ಅದು ಏನೋ ತನ್ನ ಬಯಕೆಯನ್ನು ಈಡೇರಿಸ್ಕೊಳ್ಳುತ್ತೆ. ಒಂದು ಆ ಸೆಕ್ಷುವಲ್ ಸ್ಯಾಟಿಸ್ಫ್ಯಾಕ್ಷನ್, ಎರಡನೇದಾಗಿ ಹಸಿವು. ಮಗು ನಂದು ಬದುಕುಳಿಬೇಕು ಅಂತಂದರೆ ಮೊದಲನೇದಾಗಿ ತಾಯಿ ಎದೆಯನ್ನು ಅದು ಚೀಪೆ ಸಕ್ ಮಾಡಬೇಕು. ಅಂದರೆ ಆ ತಾಯಿ ಎದೆಯನ್ನು ಚೀಪೋದ್ರ ಮುಖಾಂತರ ಅದಕ್ಕೆ ಎರಡು ರೀತಿಯಲ್ಲಿ ಏನೋ ತೃಪ್ತಿ ಆಗ್ತಾ ಇದೆ. ಒಂದು ಅದರ ಒಂದು ಏನು ಸುಖ, ಸೆಕ್ಷುವಲ್ ಏನೋ ಪ್ಲೆಜರ್ ಅಂತ ಏನು ಕರಿತೀವಿ ಅದು. ಎರಡನೇದಾಗಿ ತನ್ನ ಹಸಿವು. ಸೊ ಇದನ್ನು ಸಾಕಷ್ಟು ಏನೋ ಈ ಫೆಮಿನೈನ್ ಸೈಕಾಲಜಿಸ್ಟ್ ನನಗಾಗ ಹೇಳಿದಂತೆ ಈ ಟ್ರೆಡಿಷನಲ್ ಸೈಕಾಲಜಿಸ್ಟ್ ಸಾಕಷ್ಟು ಜನ ಒಪ್ಕೊಳ್ಳೋದಿಲ್ಲ. ಸ್ಟಿಲ್ ದೇರ್ ಈಸ್ ನೋ ಅದರ್ ವೇ ಟು ಎಕ್ಸ್ಪ್ಲೈನ್ ದೀಸ್ ಬಿಹೇವಿಯರ್ಸ್. ಅಂದರೆ ಇಂಥ ವರ್ತನೆಗಳನ್ನು ವಿವರಿಸಲಿಕ್ಕೆ ಬೇರೆ ವಿವರಣೆಗಳು ಇಲ್ಲ. ಹಾಗಾಗಿ ಸಿಗ್ಮಂಡ್ ಫ್ರಾಯ್ಡ್ ಕೊನೆಯವರೆಗೂ ಕೂಡ ತನ್ನ ಸಿದ್ಧಾಂತವನ್ನು ಆತ ಪ್ರತಿಪಾದಿಸ್ತಾರೆ. ಅಂದರೆ ಅದನ್ನು ಆತ ಡಿಫೆಂಡ್ ಮಾಡ್ತಾರೆ. ಇದು ಆ್ಯಕ್ಚುಲಿ ಇದೇ ರೀತಿ ಇರೋದು ಅನ್ನೋ ರೀತಿಯಲ್ಲಿ ಆತ ಡಿಫೆಂಡ್ ಮಾಡ್ತಾರೆ. ಅದು ಕೂಡ ಸಾಕಷ್ಟು ಕ್ರಿಟಿಸಿಸಮ್ಸ್ ಇದೆ. ಸ್ಟಿಲ್ ವಿ ಹ್ಯಾವ್ ನೋ ಅದರ್ ವೇಸ್ ಟು ಎಕ್ಸ್ಪ್ಲೈನ್ ಸಚ್ ಬಿಹೇವಿಯರ್ಸ್. ಈಗ ಮೊದಲ ವರ್ಷದಲ್ಲಿ ಮಗು ಯಾಕೆ ತುಟಿಯನ್ನು ಸ್ಪರ್ಶಿಸ್ಕೊಳ್ಳುತ್ತೆ ಅಂತ ಅನ್ನೋದಾದರೆ ದೇರ್ ಆರ್ ಸಮ್ ಬ್ಯಾಕ್ಗ್ರೌಂಡ್ ಎಲ್ಲ. ಸೊ ದಟ್ ಈಸ್ ವಾಟ್ ಲಿಬಿಡೋ ಅಂತ ಫ್ರಾಯ್ಡ್ ಕರೆದಿರ್ತಕ್ಕಂಥದ್ದು. ಇದು ಹಾಗೆ ಉಳಿಯಲ್ಲ, ತುಟಿಯಲ್ಲೇ ಉಳಿಯಲ್ಲ. ಸೊ ತದನಂತರದಲ್ಲಿ ಏನಾಗುತ್ತೆ, ಅದು ಅಲ್ಲಿಗೆ ವರ್ಗಾವಣೆ ಆಗುತ್ತೆ. ಸೊ ಅಲ್ಲಿಗೆ ಯಾವ ರೀತಿ ವರ್ಗಾವಣೆ ಆಗುತ್ತೆ ಅಂತಂದರೆ, ಈಗ ಅಲ್ಲಿಗೆ ವರ್ಗಾವಣೆ ಆದಮೇಲೆ ಮಗು ಯಾವುದಾದ್ರೂ ವಸ್ತು ಏನಾದರೂ ಸಿಕ್ಕಿದ್ರೆ ಅದನ್ನು ಅಲ್ಲಿಗೆ ಇಟ್ಟು ಕಚ್ಚೋದ್ರ ಮುಖಾಂತರ ಅದಕ್ಕೆ ಖುಷಿ ಸಿಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಈಗ ಸಮ್ ಥಿಯರಿ ಸೇಸ್ ದಟ್, ಫ್ರಾಯ್ಡ್ ಸೇಸ್ ದಟ್ ಮಗು ತಾಯಿ ಎದೆ ಹಾಲನ್ನು ಕುಡಿಯುವಾಗ ಅದು ಆಗಾಗ ಕಚ್ಚಿ ಸುಖವನ್ನು ಪಡೆಯುತ್ತೆ. ಸೊ ಅಲ್ಲಿಗೆ ವರ್ಗಾವಣೆ ಆಗುತ್ತೆ. ಒಟ್ಟಾರೆ ಈ ಬಾಯಿಯ ಭಾಗದಲ್ಲಿ ಕೇಂದ್ರೀಕೃತವಾಗಿರ್ತಕ್ಕಂತಹ ಈ ಲಿಬಿಡೋ ಇದು ಮಗುವಿಗೆ ಯಾವ ರೀತಿಯಲ್ಲಿ ತೃಪ್ತಿ ಮತ್ತು ಅತೃಪ್ತಿಯನ್ನು ಉಂಟು ಮಾಡುತ್ತೆ ಅನ್ನೋದು ಆಧಾರಿತವಾಗಿ ಮಗುವಿನ ಕೆಲವು ವರ್ತನೆಗಳು ನಿರ್ಧಾರ ಆಗ್ತವೆ. ಅಂದರೆ ಆ ಮಗು ದೊಡ್ಡವರಾದಾಗ ಯಾವ ರೀತಿ ವರ್ತನೆಗಳು ಇರುತ್ತೆ. ಸೊ ಇಲ್ಲೊಂದು ಕೆಲವೊಂದು ಓರಲ್ ಫಿಕ್ಸೇಷನ್ಸ್ನ ಪಟ್ಟಿ ಮಾಡಿ, ಅಂದರೆ ಈ ಒಂದು ಹಂತದಲ್ಲಿ ಮಗುವಿಗೆ ಫಿಕ್ಸೇಷನ್ ಅಂದರೆ ಅತಿಯಾದ ತೃಪ್ತಿ ಆದರೆ ಅಥವಾ ಅತೃಪ್ತಿ ಆದರೆ ಮಗುವಿಗೆ ಸಾಮಾನ್ಯವಾಗಿ ವ್ಯಕ್ತಿ ದೊಡ್ಡವನಾದಾಗ ಏನಾಗುತ್ತೆ ಅಂತಂದರೆ, ವ್ಯಕ್ತಿ ದೊಡ್ಡವನಾದಾಗ ಸಾಮಾನ್ಯವಾಗಿ ಸ್ಮೋಕಿಂಗ್ ಇರ್ಬೋದು, ಚಿವಿಂಗ್ ಇರ್ಬೋದು, ಅಥವಾ ಉಗುರು ಕಚ್ಚೋದಿರ್ಬೋದು, ಅಥವಾ ಬೇರೆಯವ್ರ ಬಗ್ಗೆ ಗಾಸಿಪ್ ಮಾತನಾಡೋದು, ಬೇರೆಯವ್ರ ಬಗ್ಗೆ ನೆಗೆಟಿವ್ ಆಗಿ ಮಾತನಾಡೋದು, ಬೇರೆಯವ್ರನ್ನ ಬೈಯೋದು, ತೆಗಳೋದು, ಅಥವಾ ಕಿಸ್ಸಿಂಗ್ ಇರ್ಬೋದು. ಈ ರೀತಿ ಬಿಹೇವಿಯರ್ಸು ವ್ಯಕ್ತಿ ದೊಡ್ಡವನಾದಾಗ ಆತನಲ್ಲಿ ಹೆಚ್ಚು ಕಂಡು ಬರುತ್ತೆ ಅಂತಕ್ಕಂಥದ್ದು. ಸೊ ಈ ವಿಚಾರಗಳೇನಿದೆ, ಇದರಲ್ಲಿ ಫಿಕ್ಸೇಷನ್ ಯಾವ ರೀತಿ ಆಗುತ್ತೆ ಅನ್ನೋದನ್ನು ನಾವು ನೋಡೋದಾದರೆ, ಈ ಫಾರ್ ಎಕ್ಸಾಂಪಲ್ ಫೋರ್ಸ್ಫುಲ್ ಫೀಡಿಂಗ್ ಇರ್ಬೋದು, ಅಥವಾ ಡಿಪ್ರವೇಷನ್ ಇರ್ಬೋದು, ಅಂದರೆ ಮಗುವಿಗೆ ಎದೆ ಹಾಲು ಸಿಗ್ತಲೇ ಇರ್ತಕ್ಕಂಥದ್ದು, ಅಥವಾ ಅದಕ್ಕೆ ಅವಕಾಶ ದೊರಕಿಸ್ಕೊಡ್ತಲೇ ಇರ್ತಕ್ಕಂಥದ್ದು, ಅಥವಾ ಎದೆ ಹಾಲನ್ನು ಬೇಗ ಬಿಡಿಸ್ತಕ್ಕಂಥದ್ದು. ಸೊ ಈ ರೀತಿ ಅನುಭವಗಳು ಮಗುವಿಗೆ ಆದಾಗ, ಸೊ ಕೆಲವೊಂದು ಮಗು ದೊಡ್ಡವನಾದಾಗ ಸಾಮಾನ್ಯವಾಗಿ ಅಗ್ರೆಷನ್ ಇರ್ಬೋದು, ಸ್ಮೋಕಿಂಗು, ಅತಿಯಾದ ಡಿಪೆಂಡೆನ್ಸ್ ಇರ್ಬೋದು, ಇಂಥ ವರ್ತನೆಗಳು ಆ ವ್ಯಕ್ತಿಯಲ್ಲಿ ಹೆಚ್ಚು ಕಂಡು ಬರ್ತಕ್ಕಂಥ ಸಾಧ್ಯತೆ ಇದೆ ಅಂತಕ್ಕಂಥದ್ದು ಸಿಗ್ಮಂಡ್ ಫ್ರಾಯ್ಡ್ ಅವರ ವಾದ. ಸೊ ದಿಸ್ ಈಸ್ ವಾಟ್ ಓರಲ್ ಸ್ಟೇಜ್. ಇದು ಅಲ್ಲೇ ಉಳಿಯಲ್ಲ. ಈ ಕಾಮಚಾಂಬೆ ಏನು ಬಾಯಿಯ ಕೇಂದ್ರೀಕೃತವಾಗಿರ್ತಕ್ಕಂಥದ್ದು ತದನಂತರದಲ್ಲಿ ಇದೇನಾಗುತ್ತೆ, ನಂತರ ಹಂತಕ್ಕೆ ವರ್ಗಾವಣೆಗೊಳ್ಳುತ್ತೆ. ಅದನ್ನು ನಾವು ಆ್ಯನಲ್ ಸ್ಟೇಜ್ ಅಂತ ಕರಿತೀವಿ, ಗುದಾವಸ್ಥೆ ಅಂತ ಕರಿತೀವಿ. ಇದು 2ನೇ ವರ್ಷದ ಪ್ರಾರಂಭ ದಿನಗಳಿಂದ 3ನೇ ವರ್ಷದ ದಿನಗಳವರೆಗೆ ಈ ಒಂದು ಹಂತ ಬರುತ್ತೆ.
ಸಾಮಾನ್ಯವಾಗಿ ನೀವು ಗಮನಿಸಿರ್ಬೋದು, ಈ ಒಂದು ವಯಸ್ಸಿನಲ್ಲಿರ್ತಕ್ಕಂಥ ಮಕ್ಕಳು ಸಾಮಾನ್ಯವಾಗಿ ಆಗಾಗ್ಗೆ ಟಾಯ್ಲೆಟ್ಗೆ ಹೋಗ್ತಕ್ಕಂಥದ್ದು. ಅಂದರೆ ಸಾಮಾನ್ಯವಾಗಿ ಮಕ್ಕಳಿಗೆ ಖುಷಿ ಕೊಡ್ತಕ್ಕಂಥ ವಿಚಾರ, ಅಂದರೆ ಸುಖ ಕೊಡ್ತಕ್ಕಂಥ ವಿಚಾರ ಅಂತಂತಂದರೆ ಒಂದು ಟಾಯ್ಲೆಟ್ ರಿಲೀಸ್ ಮಾಡೋದು ಅಥವಾ ಅದನ್ನು ವಿತ್ಹೋಲ್ಡ್ ಮಾಡೋದು. ಈ ವಿಚಾರ ನೀವು ಅಬ್ಸರ್ವ್ ಮಾಡಿ. ಸಾಮಾನ್ಯವಾಗಿ ಮಕ್ಕಳು ತಮಗೆ ಟಾಯ್ಲೆಟ್ಗೆ ಹೋಗಂಗಾಗಿಲ್ಲ ಅಂದ್ರೂ ಆಗಾಗ ಹೋಗೋದು, ಅಥವಾ ಹೋಗೋಂಗಾಗಿದೆ ಅಂತಂದ್ರೂ ಅದನ್ನು ವಿತ್ಹೋಲ್ಡ್ ಮಾಡೋದು, ಅಂದರೆ ಹಿಡಿದಿಟ್ಕೊಳ್ಳೋದು. ಈ ಥರದ ವರ್ತನೆಗಳಲ್ಲಿ ಸಾಮಾನ್ಯವಾಗಿ ಆ ಮಕ್ಕಳಿಗೆ ಸುಖ ಸಿಗುತ್ತೆ ಅಂತ ಹೇಳ್ಬಿಟ್ಟು ಸಿಗ್ಮಂಡ್ ಫ್ರಾಯ್ಡ್ ಅವರು ಹೇಳ್ತಕ್ಕಂಥದ್ದು. ಸೊ ಈ ಟಾಯ್ಲೆಟ್ ಟ್ರೈನಿಂಗ್ ಏನಿದೆ, ಈ ಒಂದು ಇದೇನಿದೆ, ಇದು ಅಕಸ್ಮಾತ್ ತುಂಬ ಮಕ್ಕಳಿಗೆ ತುಂಬ ಬಲವಂತವಾಗಿ ಮಾಡಿಸ್ತಕ್ಕಂಥದ್ದು ಅಥವಾ ತುಂಬ ಅವುಗಳನ್ನು ಸಲಿಗೆಯಿಂದ ಬಿಡ್ತಕ್ಕಂಥದ್ದು, ಇವೆರಡೂ ಕೂಡ ಫಿಕ್ಸೇಷನ್ ಆಗ್ಬೋದು, ಅಂದರೆ ಸ್ಥಿರೀಕರಣ ಆಗ್ಬೋದು. ಸೊ ಈ ಮೂರನೇ ವಯಸ್ಸೇನಿದೆ, ಈ ವಯಸ್ಸಿನಲ್ಲಿ ಈ ರೀತಿಯ ಫಿಕ್ಸೇಷನ್ ಆದರೆ ಯೂಶ್ವಲಿ ಅಂತಹ ಮಕ್ಕಳು ದೊಡ್ಡವರಾದಾಗ ಯೂಶ್ವಲಿ ತುಂಬ ಜಿಪುಣರಾಗ್ತಕ್ಕಂಥದ್ದು, ಅಥವಾ ತುಂಬ ಸರಳ ಸ್ವಭಾವದವರಾಗ್ತಕ್ಕಂಥದ್ದು, ಅಥವಾ ಈ ಗೀಳು ಮತ್ತು ಚಟಕ್ಕೆ ಒಳಗಾಗ್ತಕ್ಕಂಥ ಸಾಧ್ಯತೆ ಜಾಸ್ತಿ ಆಗ್ತಕ್ಕಂಥದ್ದು, ಮತ್ತು ತುಂಬ ವ್ಯವಸ್ಥಿತವಾಗಿ ಇರತಕ್ಕಂಥ ಸ್ವಭಾವವನ್ನು ಹೊಂದತಕ್ಕಂಥ ಆರ್ಡರ್ಲಿನೆಸ್, ಹೀಗೆ ಇರಬೇಕು, ಹೀಗೆ ಬದುಕಬೇಕು ಅಂತಕ್ಕಂಥದ್ದು, ತುಂಬ ಸ್ಟಬ್ಬಾನ್, ತುಂಬ ಹಠ ಮಾಡ್ತಕ್ಕಂಥದ್ದು, ತುಂಬ ರಿಜಿಡ್ ಆಗಿರ್ತಕ್ಕಂಥದ್ದು, ಅಥವಾ ತುಂಬ ಫ್ಲೆಕ್ಸಿಬಲ್ ಆಗಿರ್ತಕ್ಕಂಥದ್ದು, ಈ ರೀತಿಯ ವರ್ತನೆಗಳು ವ್ಯಕ್ತಿಗೆ ಆ ಮಗು ದೊಡ್ಡವರಾದಾಗ ಕಂಡು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸಾಮಾನ್ಯವಾಗಿ ಆಮೇಲೆ ಸ್ವಚ್ಛತೆಯ ಒಂದು ಭಾವನೆ ಇರ್ಬೋದು, ಈ ವಿಚಾರಗಳು ಈ ಒಂದು ಹಂತದಿಂದ ಪ್ರಭಾವಿತವಾಗಿ ಉಂಟಾಗ್ತಕ್ಕಂಥದ್ದು. ಸೊ ಸಾಮಾನ್ಯವಾಗಿ ಈಗ ನೋಡಿ, ದೊಡ್ಡವರು ಅಕಸ್ಮಾತ್ ವಯಸ್ಕರಾದಾಗ ಅವರು ತುಂಬ ಆರ್ಡರ್ಲಿ ಆಗಿದ್ದಾರೆ, ತುಂಬ ಸಿಸ್ಟಮ್ಯಾಟಿಕ್ ಆಗಿದ್ದಾರೆ, ಅಥವಾ ತುಂಬ ಅಸ್ತವ್ಯಸ್ತವಾಗಿದ್ದಾರೆ, ಅವ್ರಿಗೆ ಯಾವುದೇ ರೀತಿಯ ಒಂದು ವ್ಯವಸ್ಥೆ ಇಲ್ಲ, ಅಥವಾ ತುಂಬ ಜಿಪುಣರಾಗಿದ್ದಾರೆ, ತುಂಬ ಸರಳ ಸ್ವಭಾವದಾಗಿದ್ದಾರೆ, ತುಂಬ ಫ್ಲೆಕ್ಸಿಬಲ್ ಆಗಿದ್ದಾರೆ, ತುಂಬ ರಿಜಿಡ್ ಆಗಿದ್ದಾರೆ. ಸೊ ಈ ರೀತಿಯ ಎಲ್ಲ ವರ್ತನಾತ್ಮಕ ವಿಚಾರಗಳೇನಿದೆ, ಈ ವರ್ತನಾತ್ಮಕ ವಿಚಾರಗಳನ್ನು ನಾವು ವಿವರಿಸಬೇಕು ಅಂತಂದರೆ ವಿ ಹ್ಯಾವ್ ಟು ಲುಕ್ ಇನ್ ಟು ದೇರ್ ಸೆಕೆಂಡ್ ಆ್ಯಂಡ್ ಥರ್ಡ್ ಇಯರ್ ಎಕ್ಸ್ಪೀರಿಯನ್ಸ್. 2 ಮತ್ತು 3ನೇ ವರ್ಷದ ಅವಧಿಯಲ್ಲಿ ಆ ಮಗುವಿಗೆ ಆಗಿರ್ತಕ್ಕಂಥ ಅನುಭವಗಳಿಂದ ಈ ಅನುಭವಗಳ ಫಲವಾಗಿ ಏನಾಗಿದೆ, ಆ ಮಕ್ಕಳಲ್ಲಿ ಅಂಥ ವರ್ತನೆಗಳು ಕಂಡು ಬಂದಿರ್ತಕ್ಕಂಥದ್ದು, ವ್ಯಕ್ತಿತ್ವದ ವರ್ತನೆಗಳು ಮೂಡಿರ್ತಕ್ಕಂಥದ್ದು. ಸೊ ದಿಸ್ ಈಸ್ ವಾಟ್ ಆ್ಯನಲ್ ಸ್ಟೇಜ್ ಫ್ರಮ್ 2 to 3 years. ಸೊ ತದನಂತರ ಈ ಆ್ಯನಲ್ ಸ್ಟೇಜ್ ಏನಿದೆ, ಬುಧಾವಸ್ಥೆ ಅಥವಾ ವಿಸರ್ಜನಾ ಅಂಗದಲ್ಲಿ ಕೇಂದ್ರೀಕೃತವಾಗಿರ್ತಕ್ಕಂತಹ ಈ ಲಿಬಿಡೋ ಏನಿದೆ, ಕಾಮಚಾಂಬೆ, ನಂತರದಲ್ಲಿ ಇದು ಮತ್ತೆ ಪ್ಯಾಲಿಕ್ ಸ್ಟೇಜ್ಗೆ ವರ್ಗಾವಣೆ ಆಗುತ್ತೆ. ಅಂದರೆ ಒಡಿ ಕಾಲ್ ಇದನ್ನು ಶಿಶ್ನಾವದ ಜನನೇಂದ್ರಿಯ ಅಂಗಕ್ಕೆ ವರ್ಗಾವಣೆ ಆಗ್ತಕ್ಕಂಥದ್ದು. ಯು ಅಬ್ಸರ್ವ್ ದ ಚಿಲ್ಡ್ರನ್ ಹೂ ಆರ್ ಇನ್ ದ ಏಜ್ ಗ್ರೂಪ್ ಆಫ್ 3, 4, 5, 6 3 ರಿಂದ 6ನೇ ವಯಸ್ಸಿನಲ್ಲಿರ್ತಕ್ಕಂತಹ ಮಕ್ಕಳ ವರ್ತನೆಗಳನ್ನು, ಮಾತುಗಳನ್ನು ಸ್ವಲ್ಪ ಸೂಕ್ಷ್ಮವಾಗಿ ಗಮನವಿಟ್ಟು ಅಬ್ಸರ್ವ್ ಮಾಡಿದ್ರೆ ನಮಗೆ ಕೆಲವೊಂದು ವಿಚಾರಗಳು ಆಶ್ಚರ್ಯವನ್ನು ಉಂಟು ಮಾಡ್ತವೆ ಮತ್ತು ಕಸಿವಿಸಿಯನ್ನು ಉಂಟು ಮಾಡ್ತವೆ. ಏನಾಗಾದರೆ ಈ 3 ರಿಂದ 6ನೇ ವರ್ಷದ ಒಳಗಡೆ ಇರ್ತಕ್ಕಂಥ ಮಕ್ಕಳು ತುಂಬ ಈ ಸೆಕ್ಷುವಲ್ ವಲ್ಗರ್ ಲ್ಯಾಂಗ್ವೇಜ್ ಯೂಸ್ ಮಾಡ್ತಾರೆ, ತುಂಬ ಕೆಟ್ಟದಾಗಿ ಮಾತಾಡ್ತಾರೆ, ಕೆಟ್ಟದಾಗಿ ಬೈಯೋದು, ಅಥವಾ ಈ ವಲ್ಗರ್ ಲ್ಯಾಂಗ್ವೇಜ್ ತುಂಬ ಕೆಟ್ಟದಾಗಿ ಕೆಟ್ಟ ಭಾಷೆಯನ್ನು ಬಳಸ್ತಕ್ಕಂಥದ್ದು. ಇನ್ನು ಮುಂದುವರೆದು ಅವರು ಕೆಲವೊಂದು ಸೆಕ್ಷುವಲ್ ಆ್ಯಕ್ಟಲ್ಲಿ ಕೂಡ ಇನ್ವಾಲ್ವ್ ಆಗ್ತಾರೆ ಅಂತ ಹೇಳಿ, ಈ ಜನನೇಂದ್ರಿಯಗಳನ್ನ ಮುಟ್ಕೊಳ್ಳೋದು, ಟಚ್ ಮಾಡ್ಕೊಳ್ಳೋದು. ಸೊ ಈ ರೀತಿಯ ಆ್ಯಕ್ಟಿವಿಟಿ, ವರ್ತನೆಗಳು ಮಕ್ಕಳಲ್ಲಿ ಕಂಡುಬರುತ್ತೆ. ಸೊ ಇದಕ್ಕೆ ಕಾರಣ ಏನು ಅನ್ನೋದನ್ನ ನೋಡೋದಾದರೆ, ಸಿಗ್ಮಂಡ್ ಫ್ರಾಯ್ಡ್ ಅವರ ಸಿದ್ಧಾಂತದ ಅನ್ವಯ ಈ ಕಾಮಚಾಂಬೆ ಅಥವಾ ಲಿಬಿಡೋ ಏನಿದೆ, ಇದು ಅವರ ಒಂದು ಜನನೇಂದ್ರಿಯ ಅಂಗದಲ್ಲಿ ಕೇಂದ್ರೀಕೃತವಾಗಿರ್ತಕ್ಕಂಥದ್ದು. ಇದರ ಫಲವಾಗಿ ಆ ವಯಸ್ಸಿನ ಮಕ್ಕಳು ಅಪೋಸಿಟ್ ಜೆಂಡರ್, ವಿರುದ್ಧ ಲಿಂಗದವರ ಬಗೆಗೆ ಆಕರ್ಷಣೆಯನ್ನು ಹೊಂದತಕ್ಕಂಥದ್ದು ಈ ವಯಸ್ಸಿನಲ್ಲಿ ಕಂಡುಬರುತ್ತೆ. ಮತ್ತು ಇದು ಆಫ್ಟರ್ 6 ಇದು ಕಂಟಿನ್ಯೂ ಆಗಲ್ಲ, ಅಗೇನ್ ಮತ್ತೆ ಇದು ಡಿಸ್ಕಂಟಿನ್ಯೂ ಆಗುತ್ತೆ, ಅಲ್ಲಿ ಅದು ಕೊನೆಗೊಳ್ಳುತ್ತೆ. ಸೊ ಹಾಗಾದರೆ ಈ ವಯಸ್ಸಿನಲ್ಲಿ ಯಾವ ರೀತಿಯ ವರ್ತನೆಗಳು ಮಕ್ಕಳಲ್ಲಿ ಕಂಡುಬರುತ್ತೆ? ಸಾಮಾನ್ಯವಾಗಿ ಯು ಮೈಟ್ ಹ್ಯಾವ್ ಅಬ್ಸರ್ವ್ ದಟ್ ಈ ಹೆಣ್ಮಕ್ಳು, ಈ ವಯಸ್ಸಿನ ಹೆಣ್ಮಕ್ಳು ಸಾಮಾನ್ಯವಾಗಿ ತಂದೆ ಜೊತೆ ಹೆಚ್ಚು ಸಮಯವನ್ನು ಕಳೀತಾರೆ ಮತ್ತು ತಂದೆಗೆ ತುಂಬ ಆಪ್ತರಾಗ್ತಾರೆ. ಗಂಡು ಮಕ್ಕಳು ತಾಯಿಯ ಜೊತೆ ಹೆಚ್ಚು ಸಮಯವನ್ನು ಕಳೀತವೆ ಮತ್ತು ತಾಯಿಗೆ ಹೆಚ್ಚು ಆಪ್ತತೆಯನ್ನು ಹೊಂದಿರ್ತವೆ. ಸೊ ಯಾಕೆ ಹೀಗಾಗುತ್ತೆ? ಈ ವಯಸ್ಸಿನ ಮಕ್ಕಳು ಯಾಕೆ ಅಪ್ಪನ ಜೊತೆ ಹೆಚ್ಚು, ಅಂದರೆ ಹೆಣ್ಮಕ್ಳು ಅಪ್ಪನ ಜೊತೆ, ಗಂಡು ಅಮ್ಮನ ಜೊತೆ ಹೆಚ್ಚು ಸಮಯವನ್ನು ಕಳೀತವೆ? ಬಿಲೀವ್ ಆರ್ ನಾಟ್, ಒನ್ ಆರ್ ಅದರ್ ಟೈಮ್ ಆ ಏಜಲ್ಲಿರೋ ಮಕ್ಕಳು ಜೆಂಡರ್ ಬೇಸ್ಡ್ ಆಗಿ
ಗಂಡು ಮಕ್ಕಳು ತಂದೆಯನ್ನು ತಮಗೆ ಗೊತ್ತಿಲ್ಲದಾಗೆ ದ್ವೇಷಿಸ್ತವೆ, ಹೆಣ್ಣು ಮಕ್ಕಳು ತಮಗೆ ಗೊತ್ತಿಲ್ಲದಾಗೆ ತಾಯಿಯನ್ನು ದ್ವೇಷಿಸ್ತವೆ ಅಂತಲೂ ಕೂಡ ಹೇಳ್ತಾರೆ. ಇದನ್ನು ವಿವರಿಸಲಿಕ್ಕೆ ಸಿಗ್ಮಂಡ್ ಫ್ರಾಯ್ಡ್ ಅವರು ಈಡಿಪಸ್ ಕಾಂಪ್ಲೆಕ್ಸ್ ಮತ್ತು ಎಲೆಕ್ಟ್ರೋ ಕಾಂಪ್ಲೆಕ್ಸ್ ಅನ್ನೋ ಒಂದು ವಿಚಾರಗಳನ್ನು ಇಲ್ಲಿ ಬಳಸ್ಕೊಂಡಿರ್ತಾರೆ. ಈಡಿಪಸ್ ಅನ್ನೋದು ಗ್ರೀಕ್ ಮೈಥಾಲಜಿನಲ್ಲಿ ಬರ್ತಕ್ಕಂಥ ಒಂದು ನಾಟಕ. ಈಡಿಪಸ್ ರಾಜನ ಒಂದು ಪಾತ್ರ. ಈಡಿಪಸ್ ಅಂತಕ್ಕಂಥದ್ದು ಆ ಹೆಸರನ್ನು ತೆಗೆದುಕೊಳ್ಳುವಲ್ಲಿ ಒಂದು ಹಿನ್ನೆಲೆ ಇದೆ. ಈಡಿಪಸ್ ಅನ್ನೋ ಒಬ್ಬ ರಾಜ, ಆತ ತನ್ನ ತಂದೆಯನ್ನು ಕೊಂದು ತಾಯಿಯನ್ನು ಮದುವೆ ಆಗ್ತಕ್ಕಂಥ ಒಂದು ಸಂಗತಿಯುಳ್ಳ ಒಂದು ನಾಟಕ ಈಡಿಪಸ್ ಅದು. ಇದು ಕನ್ನಡಕ್ಕೂ ಕೂಡ ಟ್ರಾನ್ಸ್ಲೇಷನ್ ಆಗಿದೆ, ಒಂದು ಒಳ್ಳೆಯ ನಾಟಕ. ಕೊನೆಯದಾಗಿ ಅದು ಗೊತ್ತಾದ ಮೇಲೆ ಅವರು ತುಂಬ ಪಶ್ಚಾತ್ತಾಪಪಟ್ಟು ಅವರು ಸಾಯ್ತಾರೆ. ಈ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಪರಿಭಾಷೆಯನ್ನು ಬಳಸಿರ್ತಾರೆ, ಈಡಿಪಸ್ ಕಾಂಪ್ಲೆಕ್ಸ್. ಏನು ಈಡಿಪಸ್ ಕಾಂಪ್ಲೆಕ್ಸ್ ಅಂದರೆ, ಇಲ್ಲಿ ಗಂಡು ಮಕ್ಕಳು ತಾಯಿಯ ಸನಿಹವನ್ನು ಹೆಚ್ಚು ಬಯಸ್ತಾರೆ. ತಾಯಿಯೊಂದಿಗೆ ತನ್ನ ಮನಸ್ಸಿನ ಅಂಶಗಳನ್ನು, ಮನಸ್ಸಿನ ಇಷ್ಟ ಕಷ್ಟಗಳನ್ನು ತಾಯಿ ಜೊತೆ ಹೆಚ್ಚು ಆಪ್ತತೆಯಿಂದ ಹಂಚ್ಕೊಳ್ತವೆ. ಅದನ್ನು ಇಲ್ಲಿ ಈಡಿಪಸ್ ಕಾಂಪ್ಲೆಕ್ಸ್ ಅಂತ ಹೇಳಿಕಾಗ್ತಕ್ಕಂಥದ್ದು. ಹೆಣ್ಮಕ್ಳು ಮೊದಲು ತಾಯಿಯ ಜೊತೆ ತುಂಬ ಆಪ್ತತೆಯನ್ನು ಹೊಂದಿರುತ್ತೆ. ಮೊದಲು ಬಿಫೋರ್ ದಿಸ್ ಏಜ್ ತಾಯಿಯ ಜೊತೆ ಒಂದು ಹಂತದ ನಂತರದಲ್ಲಿ ದೇ ಫೈಂಡ್ ಔಟ್ ದ ಡಿಫ್ರೆನ್ಸ್, ಜೆಂಡರ್ ಡಿಫ್ರೆನ್ಸ್. ಇದನ್ನು ನಾವು ಪೆನಿಸ್ ಎನ್ವಿ ಅಂತ ಕರೀತೀವಿ. ಪೆನಿಸ್ ಎನ್ವಿ ಅಂತಂತಂದರೆ ಅಂದರೆ ತಾಯಿಗೆ ಅಪ್ಪನಲ್ಲಿ ಇಲ್ಲದೇ ಇರತಕ್ಕಂತಹ ಅಥವಾ ಅಪ್ಪನಲ್ಲಿ ಇರ್ತಕ್ಕಂಥ ವಿಚಾರ ತಾಯಿಯಲ್ಲಿ ಇಲ್ಲದೇ ಇರೋದು ಹೆಣ್ಣು ಮಗುವಿಗೆ ಗೊತ್ತಾಗಿ, ಹೆಣ್ಣು ಮಗು ತಾಯಿಯಲ್ಲಿ ಇಟ್ಟಿದ್ದಂಥ ಒಂದು ಆ ಇಂಟಿಮೆಸಿ ಏನಿದೆ ಅದನ್ನು ತಂದೆಯ ಕಡೆಗೆ ವರ್ಗಾಯಿಸ್ಕೊಳ್ಳುತ್ತೆ. ಅಂದರೆ ತಾಯಿಗೆ ತಾಯಿ ಜೊತೆ ಏನು ಮಗು ತುಂಬ ಆತ್ಮೀಯತೆಯನ್ನು ಹೊಂದಿರುತ್ತೋ, ನಂತರದಲ್ಲಿ ಹೆಣ್ಣು ಮಗು ತಾಯಿಯಿಂದ ಸ್ವಲ್ಪ ಮಾನಸಿಕವಾಗಿ ದೂರ ಆಗಿ ತಂದೆಗೆ ಬಹಳ ಹತ್ತಿರವಾಗುತ್ತೆ. ಯಾಕೆ ಆಗುತ್ತೆ ಏನು ಎತ್ತ ಅನ್ನೋದಾದರೆ ಇಲ್ಲಿ ನಂತರದಲ್ಲಿ ಏನಾಗುತ್ತೆ, ಇದನ್ನು ಎಲೆಕ್ಟ್ರೋ ಕಾಂಪ್ಲೆಕ್ಸ್ ಅಂತ ಕರೀತೀವಿ. ಎಲೆಕ್ಟ್ರೋ ಕಾಂಪ್ಲೆಕ್ಸ್ ಅನ್ನೋದು ಕೂಡ ಒಂದು ಗ್ರೀಕ್ ನಾಟಕದಿಂದ ತೆಗೆದುಕೊಂಡಿರ್ತದೆ. ಎಲೆಕ್ಟ್ರಾ ಅನ್ನೋದು ಕೂಡ ಒಂದು ಹೆಣ್ಣಿನ ಪಾತ್ರ. ಎಲೆಕ್ಟ್ರಾ ಇದರಲ್ಲಿ ತನ್ನ ಸಹೋದರನನ್ನು ಒಲಿಸ್ಕೊಂಡು ತನ್ನ ತಾಯಿಯನ್ನು ಕೊಂದಂತಹ ಒಂದು ಹಿನ್ನೆಲೆಯನ್ನು ಹೊಂದಿರತಕ್ಕಂಥ ನಾಟಕ, ಗ್ರೀಕ್ ನಾಟಕ. ಸೊ ಆ ಹಿನ್ನೆಲೆಯಲ್ಲಿ ಎಲೆಕ್ಟ್ರೋ ಕಾಂಪ್ಲೆಕ್ಸ್ ಅನ್ನೋ ಒಂದು ಪರಿಭಾಷೆಯನ್ನು ಇಲ್ಲಿ ಬಳಸಿರ್ತಕ್ಕಂಥದ್ದು. ಅಂದರೆ ಎಲೆಕ್ಟ್ರೋ ಕಾಂಪ್ಲೆಕ್ಸ್ ಅಂದರೆ ಹೆಣ್ಣು ಮಕ್ಕಳು ತಾಯಿಯಿಂದ ಸ್ವಲ್ಪ ಮಾನಸಿಕವಾಗಿ ದೂರ ಆಗಿ, ಅಂದರೆ ಒಂದು ಹಂತದಲ್ಲಿ ಮಾನಸಿಕವಾಗಿ ತಮಗೆ ಗೊತ್ತಿಲ್ಲದಾಗೆ ದ್ವೇಷ ಅಂತಲೇ ಹೇಳ್ಬೋದು. ತದನಂತರದಲ್ಲಿ ತಂದೆಗೆ ಬಹಳ ಹತ್ತಿರವಾಗಿ ಇರ್ತಕ್ಕಂಥ ವಿಚಾರ. ಸೊ ಎಲೆಕ್ಟ್ರೋ ಕಾಂಪ್ಲೆಕ್ಸ್ ಅಂತ. ಈ ವಯಸ್ಸಿನ ಮಕ್ಕಳು ಸಾಮಾನ್ಯವಾಗಿ ಗಂಡು ಮಕ್ಕಳು ತಾಯಿ ಜೊತೆ ಹೆಚ್ಚು ಸಮಯವನ್ನು, ಹೆಣ್ಣು ಮಕ್ಕಳು ತಂದೆ ಜೊತೆ ಹೆಚ್ಚು ಸಮಯವನ್ನು ಕಳೀತವೆ. ಇಲ್ಲಿ ಅಕಸ್ಮಾತ್ ಕೆಲವು ಅನುಭವಗಳಿಂದಾಗಿ ಫಿಕ್ಸೇಷನ್ ಆದರೆ, ಸ್ಥಿರೀಕರಣ ಆದರೆ, ಲೈಕ್ ಫಾರ್ ಎಕ್ಸಾಂಪಲ್ ತಂದೆ ಮತ್ತು ತಾಯಿ ಒಟ್ಟಿಗೆ ಇಲ್ಲದೇ ಇರ್ತಕ್ಕಂಥ ಕುಟುಂಬದಲ್ಲಿ ಅಬ್ನಾರ್ಮಲ್ ಫ್ಯಾಮಿಲಿ ಸೆಟಪ್ ಅಂತ ಕರೀತೀವಿ. ಅಂದರೆ ತಂದೆ ತಾಯಿ ಒಟ್ಟಿಗೆ ಇಲ್ಲದೇ ಇದ್ದು ಮಗುವಿಗೆ ಅವರ ತಾಯಿ ಮತ್ತು ತಂದೆಯ ಇರುವಿಕೆ ಮಗುವಿಗೆ ಅನುಭವಕ್ಕೆ ಬರದಲೇ ಇರ್ತಕ್ಕಂಥದ್ದು, ಅಥವಾ ಅನ್ಯೂಶುವಲ್ ರಿಲೇಷನ್ಶಿಪ್ ವಿತ್ ಮದರ್ ಆ್ಯಂಡ್ ಫಾದರ್, ತಂದೆ ತಾಯಿಯ ಒಂದು ಸಂಬಂಧ ಏನಿದೆ ಇದು ಸಾಮಾನ್ಯವಾಗಿ ಇಲ್ಲದೇ ಇರ್ತಕ್ಕಂಥದ್ದು. ಸೊ ಈ ರೀತಿ ಮಕ್ಕಳಿಗೆ ತಂದೆ ತಾಯಿಯ ಇರುವಿಕೆ ಸಹಜವಾಗಿ ಅನುಭವ ಬರದಲೇ ಹೋದಾಗ ಈ ಒಂದು ಹಂತದಲ್ಲಿ ಮಕ್ಕಳಿಗೆ ಫಿಕ್ಸೇಷನ್, ಸ್ಥಿರೀಕರಣ ಆಗಬೇಕು. ಇದ್ರ ಫಲವಾಗಿ ಏನಾಗುತ್ತೆ, ಇಲ್ಲಿ ಮಕ್ಕಳು ಈ ಸೆಕ್ಷುವಲ್ ನಂತರದಲ್ಲಿ ದೊಡ್ಡವರಾದಾಗ ಅಂತಹ ಮಕ್ಕಳಲ್ಲಿ ಈ ಸೆಕ್ಷುವಲ್ ಆ್ಯಂಗ್ಸೈಟಿ, ಈ ಲೈಂಗಿಕ ವಿಚಾರಗಳ ಬಗ್ಗೆ ಉದ್ವಿಗ್ನತೆಯನ್ನು ಹೊಂದೋದು, ಅತೃಪ್ತಿ ಭಾವನೆಯನ್ನು ಹೊಂದೋದು, ಹಿನ್ನಡೆಗಿಸಿ ಅಸಮರ್ಪಕತೆಯನ್ನು ಹೊಂದೋದು, ಹೆಚ್ಚು ಕೀಳರಿಮೆಯನ್ನು ಹೊಂದೋದು, ಅಸೂಯೆ, ಬೇರೆಯವ್ರನ್ನ ನೋಡಿ ಹೆಚ್ಚು ಅಸೂಯೆಯನ್ನು ಮಾಡ್ತಕ್ಕಂಥದ್ದು, ಸೆಲ್ಫ್ ಅಬ್ಸೆಷನ್ ಅಂದರೆ ತನ್ನನ್ನು ತಾನು ಹಾಳು ಮಾಡ್ಕೊಳ್ತಕ್ಕಂಥ ಅಥವಾ ತನ್ನ ಮೇಲೆ ತಾನು ಹೆಚ್ಚು ಅವಲಂಬಿತವಾಗ್ತಕ್ಕಂತಹ ವರ್ತನೆಗಳು ಈ ಮಕ್ಕಳಲ್ಲಿ, ಅಂದರೆ ದೊಡ್ಡವರಾದಾಗ ಕಂಡು ಬರ್ತಕ್ಕಂಥದ್ದು. ಸೊ ಈ ಒಂದು ಹಂತ 3, 4 ಮತ್ತು 5ನೇ ವರ್ಷದ ಬೆಳವಣಿಗೆ ಏನಿದೆ, ಈ ಬೆಳವಣಿಗೆಯ ಫಲವಾಗಿ ಮಕ್ಕಳು ದೊಡ್ಡವರಾದಾಗ ಸಾಮಾನ್ಯವಾಗಿ ಈ ರೀತಿಯ ವರ್ತನೆಗಳು ಕಂಡು ಬರ್ತಕ್ಕಂಥದ್ದು. ಸೊ ನೆಕ್ಸ್ಟ್ ಲೇಟೆನ್ಸಿ ಸ್ಟೇಜ್ ಅಂತ ಕರಿತೀವಿ. ಆಫ್ಟರ್ 6 years, ವಿಚ್ ಮೀನ್ಸ್ ಆಫ್ಟರ್ ಅರ್ಲಿ ಚೈಲ್ಡ್ಹುಡ್ ಏಜ್ ಅಪ್ ಟು ಪ್ಯೂಬರ್ಟಿ, ಪೂರ್ವ ಬಾಲ್ಯಾವಧಿಯ ದಿನಗಳ ನಂತರದ ಅವಧಿ, ಅಂದರೆ ಸ್ಕೂಲ್ ಗೋಯಿಂಗ್ ಏಜ್ ಅಂತ ಕರಿತೀವಿ. 6ನೇ ವರ್ಷದ ಪ್ರಾರಂಭಿಕ ದಿನಗಳಿಂದ ಹಿಡಿದು 11, 12 ಅಥವಾ 13ನೇ ವರ್ಷದ ಅವಧಿ ಏನಿದೆ
ಟು ಪ್ಯೂಬರ್ಟಿ. ಇದನ್ನು ನಾವು ಲೇಟೆನ್ಸಿ ಸ್ಟೇಜ್ ಅಂತ ಕರಿತೀವಿ. ಸೊ ಈ 6ನೇ ವರ್ಷಕ್ಕೆ ಬರೋದ್ರೊಳಗಡೆ ಈ ಒಂದು ಭಾವನೆಗಳು, ಈ ಆಪೋಸಿಟ್ ಜೆಂಡರ್ ಬಗ್ಗೆ ಇದ್ದಂಥ ತಮಗೆ ಅರಿವಿಲ್ಲದಂತೆ ತಮ್ಮಲ್ಲೇ ಇದ್ದಂಥ ಭಾವನೆಗಳು ಮತ್ತೆ ಅವೆಲ್ಲ ಏನಾಗ್ತವೆ, ಸುಪ್ತವಾಗಿಬಿಡ್ತವೆ, ಲೇಟೆಂಟ್ ಆಗಿಬಿಡ್ತವೆ. ಲೇಟೆಂಟ್ ಅಂದರೆ ಏನು, 6ನೇ ವರ್ಷದ ನಂತರದ ಮಕ್ಕಳನ್ನು ನೀವು ಗಮನಿಸಿ, ಅವ್ರದ್ದು ಭಾಳ ಮತ್ತೆ ಅವರು ತಮ್ಮದೇ ಜನರ ಜೊತೆ ಅಂದರೆ ಸ್ನೇಹಿತರ ಜೊತೆ ಹೆಚ್ಚು ಸಮಯವನ್ನು ಕಳೀತಾರೆ. ಹೆಣ್ಮಕ್ಳು ಗುಂಪು ಕಟ್ಕೊಂಡು ಅವ್ರ ಜೊತೆ ಜಾಸ್ತಿ ಟೈಮ್ ಕಳೆಯೋದು, ಗಂಡು ಮಕ್ಕಳದೇ ಗುಂಪು ಕಟ್ಕೊಂಡು ಅವ್ರ ಜೊತೆ ಜಾಸ್ತಿ ಟೈಮ್ ಕಳೆಯೋದು, ಈ ರೀತಿ ಆಗುತ್ತೆ. ಇಲ್ಲಿ ಈ ಅವರ ಒಂದು ಸೆಕ್ಷುವಲ್ ಡಿಸೈರ್ ಏನಿದೆ ಇದು ಲೇಟೆಂಟ್ ಆಗಿಬಿಡುತ್ತೆ. ಅಂದರೆ ಸುತ್ತಾಗಿ ಬೇರೆ ಬೇರೆ ವಿಚಾರಗಳನ್ನು ತಿಳ್ಕೊಳ್ಳೋದ್ರ ಕಡೆ ಅವರ ಒಂದು ತೃಪ್ತಿ ಹೋಗ್ಬಿಡುತ್ತೆ. ಈಗ ಯಾವುದೋ ಒಂದು ಹೊಸ ವಿಚಾರ ತಿಳ್ಕೊಳ್ಳೋದು, ಕಲಿಯೋದು, ಅಕ್ಷರ ಮಗ್ಗಿ ಅಥವಾ ಏನಾದರೂ ಹೊಸ ಕ್ಯೂರಿಯಾಸಿಟಿ. ಆ ಕ್ಯೂರಿಯಾಸಿಟಿ ಏನಾಗುತ್ತೆ, ಏನಾದರೂ ಹೊಸದನ್ನು ತಿಳ್ಕೊಂಡಾಗ ಆ ಮಕ್ಕಳಿಗೆ ಸುಖ ಸಿಗುತ್ತೆ. ಸೊ ದೇ ಸ್ಪೆಂಡ್ ಮೋಸ್ಟ್ ಟೈಮ್ ಬೈ ಇಂಟ್ರಾಕ್ಟಿಂಗ್ ವಿತ್ ದೇರ್ ಸೇಮ್ ಸೆಕ್ಸ್ ಪಿಯರ್ಸ್. ಅಂದರೆ ಅವ್ರದೇ ಒಂದು ಸಮಾನ ವಯಸ್ಕರು ಅಥವಾ ಅವರ ಲಿಂಗ ಸಮವಯಸ್ಕರೇ ಇರ್ತಾರೆ, ಅವ್ರ ಜೊತೆನೇ ಅವರು ಹೆಚ್ಚು ಸಮಯವನ್ನು ಕಳೆಯೋದು, ಹೆಚ್ಚು ಮಾತನಾಡೋದು, ಆದಾಗೆ ಇದೀಗೆ ಆ ಕುತೂಹಲವನ್ನು ವ್ಯಕ್ತಪಡಿಸೋದು, ಬೇರೆ ಬೇರೆ ವಿಚಾರಗಳನ್ನು ತಿಳ್ಕೊಳ್ಳೋದು. ಸೊ ಇದ್ರ ಕಡೆ ಏನಾಗುತ್ತೆ, ಆ ಸೆಕ್ಷುವಲ್ ಎನರ್ಜಿ ಟ್ರಾನ್ಸ್ಮಿಟ್ ಆಗಿಬಿಡುತ್ತೆ. ಸೊ ಈ ಮುಖಾಂತರವಾಗಿ ಅವರು ಹಲವಾರು ಸಾಕಷ್ಟು ವಿಚಾರಗಳನ್ನು ಹೊಸದಾಗಿ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು. ಇದನ್ನು ನಾವು ಲೇಟೆನ್ಸಿ ಸ್ಟೇಜ್ ಅಂತ ಕರಿತೀವಿ. ಸಾಮಾನ್ಯವಾಗಿ ಈ ಏಜಲ್ಲಿ ಫಿಕ್ಸೇಷನ್ ಆದರೆ ಜನರು ಸಾಮಾನ್ಯವಾಗಿ ನಂತರದಲ್ಲಿ ಹೆಚ್ಚು ಇನ್ಕ್ವಿಸಿಟಿವ್ನೆಸ್ನ ಹೊಂದೋದು, ಅಂದರೆ ಹೆಚ್ಚು ಕುತೂಹಲಭರಿತರಾಗಿರ್ತಕ್ಕಂಥದ್ದು, ಹೊಸ ಹೊಸ ವಿಚಾರಗಳನ್ನು ತಿಳ್ಕೊಳ್ಳೋದ್ರಲ್ಲಿ ಭಾಳ ಖುಷಿ ಆಗ್ತಕ್ಕಂಥದ್ದು, ಈ ರೀತಿಯ ವರ್ತನೆಗಳನ್ನು ಅವರು ಹೊಂದುತ್ತಾರೆ. ತದನಂತರದಲ್ಲಿ ಜನಟೈಲ್ ಸ್ಟೇಜ್ ಜನನೇಂದ್ರಿಯ ಅವಧಿ ಅಂತ ಕರಿತೀವಿ. ಆಸ್ ಯು ವಾಟ್ ಪೀಪಲ್ ಜನರಲಿ ನೋ ಆ್ಯಸ್ ಸೆಕ್ಸ್. ಈ ಏನು ಸಾಮಾನ್ಯವಾಗಿ ಜನರಲ್ಲಿ ಇರ್ತಕ್ಕಂಥದ್ದು ಈ ಆಫ್ಟರ್ ಪ್ಯೂಬರ್ಟಿ ಸೆಕ್ಷುವಲ್ ಮೆಚುರೇಷನ್ ಆದಮೇಲೆ ಏನು ಅವರ ಒಂದು ಜನನೇಂದ್ರಿಯಕ್ಕೆ ಈ ಸೆಕ್ಷುವಲ್ ಎನರ್ಜಿ ಅಥವಾ ಈ ಸೈಕಿಕ್ ಎನರ್ಜಿ ಪಾಸ್ ಆಗುತ್ತೋ ಅಥವಾ ಸೆಂಟ್ರಲೈಸ್ ಆಗುತ್ತೋ ಇದು ಸಾಮಾನ್ಯವಾಗಿ ಇಲ್ಲೇನಾಗುತ್ತೆ ಅಂತಂದರೆ ಆ ಪ್ಯೂಬರ್ಟಿ ನಂತರದಲ್ಲಿ ಸಹಜವಾಗಿ ವ್ಯಕ್ತಿ ಹರೆಯದವರು ಅಪೋಸಿಟ್ ಜೆಂಡರ್ ವಿರುದ್ಧ ಲಿಂಗದವರಿಗೆ ಆಕರ್ಷಿತರಾಗ್ತಕ್ಕಂಥದ್ದು. ಆಮೇಲೆ ಅವ್ರ ಬಗ್ಗೆ ತಿಳ್ಕೋಬೇಕು, ಅವ್ರ ಜೊತೆ ಇರಬೇಕು, ಅವ್ರ ಸಹವಾಸ ಮಾಡಬೇಕು ಅನ್ನೋದು ಸಹಜವಾಗಿ ಅವರಲ್ಲಿ ಬಯಕೆಗಳು ಮೂಡ್ತಕ್ಕಂಥದ್ದು. ಇದನ್ನು ಜನಟೈಲ್ ಸ್ಟೇಜ್ ಅಂತ ಕರಿತೀವಿ. ದಟ್ ಇಸ್ ವಾಟ್ ದ ಇಂಡಿವಿಜುವಲ್ಸ್ ಆರ್ ಅಟ್ರಾಕ್ಟೆಡ್ ಟು ಆಪೋಸಿಟ್ ಸೆಕ್ಸ್ ಪೀರ್ಸ್. ಇದರ ಫಲವಾಗಿ ಈ ಫ್ರೆಂಡ್ಶಿಪ್ಪು, ಲವ್, ಮ್ಯಾರೇಜ್ ಹೀಗೆಲ್ಲ. ಸೊ ಈ ಒಂದು ಹಂತದಲ್ಲಿ ವ್ಯಕ್ತಿಗಳಿಗೆ ಆಗ್ತಕ್ಕಂಥ ಅನುಭವಗಳೇನಿದೆ, ಇದು ನಂತರದಲ್ಲಿ ಅವರು ಯಾವ ರೀತಿಯ ಒಂದು ವಿಚಾರಗಳನ್ನು ಅಂದರೆ ತನ್ನ ಲೈಫ್ ಪಾರ್ಟ್ನರ್ ಬಗ್ಗೆ ಯಾವ ರೀತಿಯ ಅಭಿಪ್ರಾಯಗಳನ್ನ ಹೊಂದತಕ್ಕಂಥದ್ದು, ನಿರೀಕ್ಷೆಗಳನ್ನ ಹೊಂದತಕ್ಕಂಥದ್ದು, ಸೊ ಇವೆಲ್ಲವೂ ಕೂಡ ನಿರ್ಧಾರ ಆಗ್ತಕ್ಕಂಥದ್ದು. ಸೊ ಇಲ್ಲಿ ನಾವು ಗಮನಿಸೋದಾದರೆ ಸಿಗ್ಮಂಡ್ ಫ್ರಾಯ್ಡ್ ಅವರ ಸಿದ್ಧಾಂತದಲ್ಲಿ ವ್ಯಕ್ತಿತ್ವದ ಬೆಳವಣಿಗೆಯನ್ನು ನಿರ್ಧಾರ ಮಾಡತಕ್ಕಂತಹ ಪ್ರಮುಖ ಕಾಲಘಟ್ಟ ಅಂತಂತಂದರೆ ಅದು ಜೀವಿತಾವಧಿಯ ಮೊದಲ ದಿನಗಳು. ಸೊ ಇವತ್ತಿಗೆ ಇಷ್ಟು ಸಾಕು. ನೆಕ್ಸ್ಟ್ ಕ್ಲಾಸಲ್ಲಿ ಅದರ್ ಅಪ್ರೋಚಸ್ನ ನೋಡೋಣ.